Hi students, good evening. Welcome to Guru Diksha History PSI Orientation class. Okay, ಇವತ್ತು ನಾವು ಹಿಸ್ಟ್ರಿ ಎಸ್ಪೆಷಲಿ PSI ಜೊತೆಗೆ ಗ್ರೂಪ್ ಸಿ ಫೋಕಸ್ ಮಾಡ್ತಾ ಇದ್ದೀವಿ ಹೌದಲ್ವಾ. ಅದಕ್ಕೆ ಒಂದು ಯಾವ ರೀತಿ ಹಿಸ್ಟ್ರಿನ ನೋಡೋದು ಅನ್ನೋದು ಇವತ್ತಿನ ಕ್ಲಾಸ್. ಓಕೆ, ನಮಗೆ ನಾವು 5th 6th ಇಂದನೂ ಕೂಡ ನಾವು ಹಿಸ್ಟ್ರಿನ ಓದ್ಕೊಂಡ್ಬಂದಿದ್ದೀವಿ ಹೌದಲ್ವಾ. ಆದರೆ ಇವತ್ತು ನಾನು ಒಂದು ಬುಕ್ನ ಕೊಟ್ಟೆ ಅಂದ್ಕೊಳ್ಳಿ, ಒಂದು ಬುಕ್ಸ್ನ ಕೊಟ್ಟೆ, ಹಿಸ್ಟ್ರಿ ಬುಕ್ಸ್ನ ಕೊಟ್ಟೆ ಅಂತ ಅಂದರೆ ನಿಮಗೆ ಒಂದು 30 days ಕೊಡ್ತೀನಿ, 30 days ಟೈಮ್ ಪೀರಿಯಡ್ ಕೊಡ್ತೀನಿ. ಓಕೆ, ಅದರಲ್ಲಿ ಓದ್ಕಮ್ಮ ಅಂದರೆ ನೀವೇನು ಮಾಡ್ತೀರಾ, A to Z ಫಸ್ಟ್ ಪೇಜಿಂದ ಲಾಸ್ಟ್ ಪೇಜ್ ತನಕ ಏನಿರುತ್ತಲ್ಲ ಅದನ್ನ ಏನು ಮಾಡ್ತೀರಾ ಓದ್ಕೊಂಬರ್ತೀರಾ. ಇದು ಅಕಾಡೆಮಿಕ್ ಸ್ಟೈಲ್. ಇದು ಬಂತು ನಿಮಗೆ, ನಾವೇನು ವಿಶ್ವವಿದ್ಯಾಲಯಗಳು ಇದೆಯಲ್ವಾ, ವಿಶ್ವವಿದ್ಯಾಲಯಗಳಿದಾವಲ್ವಾ, ಅಲ್ಲಿ ನೋಡುವಂಥದ್ದು ಫಸ್ಟು ಎಲ್ಲನೂ ಓದುವಂಥದ್ದು A to Z ಫಸ್ಟ್ನೇ ಪೇಜಿಂದ ಲಾಸ್ಟ್ನೇ ಪೇಜ್ ತನಕ ಇರೋದೆಲ್ಲನೂ ಓದ್ಕೊಂಬರಿದೆಯಲ್ಲ, ಅದು ಒಂದು ರೀತಿ ವಿಶ್ವವಿದ್ಯಾಲಯಗಳು. ಓಕೆ, ವಿಶ್ವವಿದ್ಯಾಲಯ ಅಕಾಡೆಮಿಕ್ಸ್ ಅಂತ ಕರಿತೀವಲ್ಲ, ಅಲ್ಲಿ ಓದುವಂಥದ್ದು. ಬಟ್ ಹಿಸ್ಟ್ರಿ, ಓಕೆ, ಹಿಸ್ಟ್ರಿ ಅಲ್ಲಿಗೂ ಮತ್ತೆ ಈ ಕಾಂಪಿಟೇಟಿವ್ ಸ್ಪರ್ಧಾತ್ಮಕ ಅಂತ ಕರಿತೀವಲ್ವಾ, ಸ್ಪರ್ಧಾತ್ಮಕ ಮತ್ತೆ ಅಕಾಡೆಮಿಕ್ಸ್ಗೂ ಡಿಫ್ರೆನ್ಸ್ ಇದೆ. ನಾವಲ್ಲಿ A to Z ಓದ್ಕೊಂಡ್ಬಿಡ್ತೀವಿ. ಹಾಗಾದ್ರೆ ಏನಪ್ಪ ಡಿಫ್ರೆನ್ಸು ಇಲ್ಲಿಗೂ ಮತ್ತೆ ಈ ಇಲ್ಲಿಗೂ ಮತ್ತೆ ವಿಶ್ವವಿದ್ಯಾಲಯದಲ್ಲಿ ಓದಂಥ ಹಿಸ್ಟ್ರಿಗೂ ಏನಪ್ಪ ಡಿಫ್ರೆನ್ಸ್ ಅಂತ ನೋಡಿದಾಗ ಸಿಂಪಲ್. ಓಕೆ, ಅಲ್ಲಿ ನಾವೇನು ಮಾಡ್ತೀವಿ, ಎಲ್ಲ ಓದ್ಕೊಂಡ್ಬರ್ತೀವಿ A to Z, ಪೇಜ್ ನಂಬರ್ 1 to ಪೇಜ್ ನಂಬರ್ 30 ಏನಿದೆ ಎಲ್ಲನೂ ಓದ್ಕೊಂಡು ಹೋಗ್ತೀವಿ. ಬಟ್ ಈ ಕಾಂಪಿಟೇಟಿವ್ ಫೀಲ್ಡಲ್ಲಿ ಏನಪ್ಪಾ ಅಂದರೆ ಈ ಸ್ಪರ್ಧಾತ್ಮಕ ಈ ಹಿಸ್ಟ್ರಿ ಏನಪ್ಪಾ ಅಂತಂದರೆ, ಒಂದು ಇವತ್ತು ಹಿಸ್ಟ್ರಿ ಓರಿಯೆಂಟೇಷನ್ ಕ್ಲಾಸ್ ಹೌದಲ್ವಾ. ನಾನು ಹೇಳ್ತಾ ಇದ್ದೆ ಹಿಸ್ಟ್ರಿ ನಾವು ಮುಂಚೆ ಓದಿರೋದಕ್ಕೂ ಇವತ್ತು ಈ ಕಾಂಪಿಟೇಟಿವ್ ಪೀರಿಯಡ್ ಎಸ್ಪೆಷಲಿ ಸ್ಪರ್ಧಾತ್ಮಕ ಪೀರಿಯಡ್ ಏನಿದೆಯಲ್ಲ ಇಲ್ಲಿ ಓದೋದಕ್ಕೂ ಸಖತ್ ಡಿಫ್ರೆನ್ಸ್ ಇದೆ. ಯಾವ ರೀತಿ ಅಂದರೆ, ನೀವು ಅದೇ ಎಕ್ಸಾಂಪಲ್ ಅಕಾಡೆಮಿಕ್ಸಲ್ಲಿ ಓದಿದಾಗ ಏನು ಮಾಡ್ತಿದ್ದೀರಿ ಅಂದರೆ A to Z, ಓಕೆ, ಈ ಕಾರ್ನಾವಾಲಿಸ್ನ ಸಾಧನೆಗಳನ್ನು ವಿವರಿಸಿ A to Z ಏನಿತ್ತೋ ಎಲ್ಲನೂ ಓದ್ಕೊಂಡು ಹೋಗೋದು ಬರೆಯುವಂಥದ್ದು. ಬಟ್ ಈ ಕಾಂಪಿಟೇಟಿವ್ ಪೀರಿಯಡ್ ಆದ ರೀತಿ ಅಲ್ಲ. ಓಕೆ, ಎಲ್ಲನೂ ಓದೋ ಅವಶ್ಯಕತೆ ಇಲ್ಲ. ಈ ಕಾಂಪಿಟೇಟಿವ್ ಅಲ್ಲಿ ಎಲ್ಲನೂ ಓದೋ ಅವಶ್ಯಕತೆ ಇಲ್ಲ. ಫಸ್ಟ್ ಏನು ಮಾಡ್ಬೇಕು ನಾವು, ಸಿಲೆಬಸ್ ನೋಡಬೇಕು. ಏನಿದೆ ಸಿಲೆಬಸ್ ಅಲ್ಲಿ ನಿಮಗೆ PSIಗೆ ಆ C ಗ್ರೂಪ್ಗೆ ಕೊಟ್ಟಿರ್ತಕ್ಕಂಥ ಸಿಲೆಬಸ್ ಏನಪ್ಪಾ ಅಂದರೆ ನೋಡಿ, ಸಿಂಪಲ್ ಪೇಪರ್ 1 ಮತ್ತೆ ಪೇಪರ್ 2 ಅಂತಿದೆ. ಪೇಪರ್ 2 ಅಂತಂದ್ರೆ ನಿಮಗೆ ಆಬ್ಜೆಕ್ಟಿವ್ ಟೈಪ್ಸ್. ಏನು ಆಬ್ಜೆಕ್ಟಿವ್ ಟೈಪ್, ವಸ್ತುನಿಷ್ಠ. ಏನು ಹೇಳಿ, ವಸ್ತುನಿಷ್ಠ ಅಂದ್ರೆ ಏನು, ವಸ್ತುನಿಷ್ಠ ಅಂದ್ರೆ ಏನು, ಸಿಂಪಲ್ ಆಗಿ ಏನಿದೆಯೋ ಅದನ್ನ ಹೇಳುವಂಥದ್ದು ವಸ್ತುನಿಷ್ಠ. ಇದು ಆಬ್ಜೆಕ್ಟಿವ್. ಇದು ಪೆನ್ನು, ಎಸ್ ಪೆನ್ ಅಷ್ಟೇ. ಇದು ಕಲರು ಬ್ಲ್ಯಾಕ್ ಕಲರ್. ಓಕೆ, ಅದೇ ನಿಮಗೆ ಸಬ್ಜೆಕ್ಟಿವ್ ಅಂತ ಬಂದಾಗ ಅದು ಹಾಗೆ ಏನು ಮಾಡಬೇಕು, ನಿನ್ನ ಒಪಿನಿಯನ್ಗಳು ಹೇಳಬೇಕು. ಸಬ್ಜೆಕ್ಟಿವ್, ಓಕೆ, ಏನು ನಿನ್ನ ಒಪಿನಿಯನ್ಗಳು ಹೇಳಬೇಕು, ಅದು ಸಬ್ಜೆಕ್ಟಿವ್. ಬಟ್ ನಿಮಗೆ PSI ಇಟ್ಟಿರ್ತಕ್ಕಂಥದ್ದು ಒಂದು ಸಬ್ಜೆಕ್ಟಿವ್ ಪೇಪರ್ ಇದೆ, ಒಂದು ಆಬ್ಜೆಕ್ಟಿವ್ ಪೇಪರ್ ಇದೆ. ಆಬ್ಜೆಕ್ಟಿವ್ ಪೇಪರ್ ಅಂತ ಅಂದಾಗ ನಿಮಗೆ ಎಷ್ಟು 150 ಮಾರ್ಕ್ಸ್ ಬರುತ್ತೆ. 150 ಮಾರ್ಕ್ಸ್ಗೆ ಏನು ಬರುತ್ತೆ ಅದರಲ್ಲಿ ಅವರೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಓಕೆ, ಅವರೇ ಏನಂತ ಮೆನ್ಷನ್ ಮಾಡಿದ್ದಾರೆ, ಸಿಂಪಲ್ ಆಗಿ ನೋಡಿ, ಜನರಲ್ ನಾಲೆಡ್ಜ್ ಅಂಡ್ ಸ್ಟಡೀಸ್, ಇಂಡಿಯನ್ ಹಿಸ್ಟ್ರಿ ಅಂತ ಹೇಳಿದ್ದಾರೆ. ಅದರಲ್ಲಿ ನಿಮಗೆ ಮತ್ತೆ ನೀವು ಸಬ್ ಡಿವಿಷನ್ ನೋಡ್ಬೋದು, ಮಾಡರ್ನ್, ಮೆಡಿವಲ್, ಏನ್ಷಿಯಂಟ್, ಕರ್ನಾಟಕ ಹಿಸ್ಟ್ರಿ. ನೆಕ್ಸ್ಟು ಇಂಡಿಯನ್ ಫ್ರೀಡಮ್ ಮೂವ್ಮೆಂಟ್ ಅಂತ ಹೇಳಿದ್ದಾರೆ. ಮತ್ತೆ ಇಂಡಿಯನ್ ಫ್ರೀಡಮ್ ಮೂವ್ಮೆಂಟ್ ಇಸ್ ಎ ಪಾರ್ಟ್ ಆಫ್ ಇಂಡಿಯನ್ ಹಿಸ್ಟ್ರಿ. ಓಕೆ, ಸ್ವತಂತ್ರ ಸಂಗ್ರಾಮ ಅಂತ ಏನಿದೆಯಲ್ಲ, ಇಸ್ ಎ ಪಾರ್ಟ್ ಆಫ್ ಇಂಡಿಯನ್ ಹಿಸ್ಟ್ರಿ. ಅದನ್ನು ಕೂಡ ನೀವು ಸ್ಟಡಿ ಮಾಡಬೇಕು. ಮತ್ತೆ ಇದು ಬಿಡಿ, ಕರ್ನಾಟಕ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಿಡಿ. ನೆಕ್ಸ್ಟ್ ಇನ್ನೊಂದು ಟಾಪಿಕ್ ಇದೆ ನೋಡಿ, ಇಲ್ಲಿ ಇನ್ನೊಂದು ಟಾಪಿಕ್ ಇದೆ. ಏನಪ್ಪ ಇದು, ಆರ್ಟ್, ಕಲೆ ಮತ್ತೆ ಸಂಸ್ಕೃತಿ ಅಂಡ್ ಲಿಟ್ರೇಚರ್, ಸಾಹಿತ್ಯ. ಕಲೆ, ಸಂಸ್ಕೃತಿ ಮತ್ತೆ ಸಾಹಿತ್ಯ, ಈ 3 ಇಂಪಾರ್ಟೆಂಟ್. ನಾನು ಆಲ್ರೆಡಿ ನನ್ನ ಕ್ಲಾಸ್ ನೋಡಿರೋ ಗೊತ್ತಾದ್ರೆ ಏನಪ್ಪಾ ಅಂತಂದ್ರೆ, ಇಂಡಿಯನ್ ಹಿಸ್ಟ್ರಿ ಮತ್ತೆ ಆರ್ಟ್ ಅಂಡ್ ಕಲ್ಚರ್ ದೇ ಆರ್ ಏನು ಡಿಫ್ರೆಂಟ್ ಏನಲ್ಲ, ದೇ ಆರ್ ಪಾರ್ಟ್ ಆಫ್ ಹಿಸ್ಟ್ರಿ. ಆರ್ಟ್ ಅಂಡ್ ಕಲ್ಚರ್ ಅನ್ನೋದು ಪಾರ್ಟ್ ಆಫ್ ಹಿಸ್ಟ್ರಿ. ಬಟ್ ನಾವು ಸ್ಟಡಿ ಮಾಡೋಕೆ ಈಸಿ ಆಗಲಿ ಅಂತ ಏನು ಮಾಡಿದೀವಿ, ಸಪರೇಟ್ ಡಿವಿಷನ್ ಮಾಡ್ಕೊಂಡಿದ್ವಿ. ಇದನ್ನ ಆರ್ಟ್ ಅಂಡ್ ಕಲ್ಚರ್, ಮತ್ತೆ ಕಲೆ ಮತ್ತೆ ವಾಸ್ತುಶಿಲ್ಪ, ಸಂಸ್ಕೃತಿ ಮತ್ತೆ ಸಾಹಿತ್ಯ ಅಂತ ಬರುತ್ತಲ್ಲ, ಈ ಪಾರ್ಟ್. ನಾವು ಇಂಡಿಯನ್ ಹಿಸ್ಟ್ರಿ, ಇದು ಯಾವುದೇ ಒಂದು ಕ್ವಶನ್ ಪೇಪರ್ ತಗೋತಾರೆ, ಕಾಂಪಿಟೇಟಿವ್ ಒಂದು ಕ್ವಶನ್ ಪೇಪರ್ ತಗೋತು ಅಂದರೆ ನಿಮಗೆ ಏನಪ್ಪ 20% ಆಫ್ ದ ಸಿಲೆಬಸ್, ಏನು ಹೇಳಿ, ಮಿನಿಮಮ್ 20% ಆಫ್ ದ ಸಿಲೆಬಸ್ ಏನಾಗಿರುತ್ತೆ ಅಂದರೆ ಇಂಡಿಯನ್ ಹಿಸ್ಟ್ರಿ ಇರುತ್ತೆ. ಅದರಲ್ಲಿ ಹೇಳಿದ್ನಲ್ಲ, ಏನ್ಷಿಯಂಟ್ ಇದೆ, ಮೆಡಿವಲ್ ಇದೆ, ಮತ್ತೆ ಮಾಡರ್ನ್ ಇದೆ, ಕರ್ನಾಟಕ ಇತಿಹಾಸ, ಜೊತೆಗೆ ಆರ್ಟ್ ಅಂಡ್ ಕಲ್ಚರ್. ಅಂದರೆ ಮ್ಯಾಕ್ಸಿಮಮ್ ಒಂದು ಕ್ವಶನ್ ಪೇಪರಲ್ಲಿ
ಓಕೆ, ನಿಮ್ಗೆ ಯಾವ್ದಾರ ತಗೊಳ್ಳಿ, ಬಿ ಗ್ರೂಪ್, ಸಿ ಗ್ರೂಪ್ ಎ, ಮತ್ತೆ UPSC ತಗೊಳ್ಳಿ, KPSC ತಗೊಳ್ಳಿ, ಯಾವುದೇ ತಗೊಳ್ಳಿ, 1/4 ಅಪ್ರಾಕ್ಸಿಮೇಟ್ಲಿ 20 ಕ್ವಶನ್ಸ್, ಮ್ಯಾಕ್ಸಿಮಮ್ 22 ತನಕ ಬರುತ್ತೆ. ಮಿನಿಮಮ್ ಎಲ್ಲಿ ತನಕ ನಿಮಗೆ 13 ತನಕ ಬರ್ಬೋದು. 13 to ಮ್ಯಾಕ್ಸಿಮಮ್ 22 ಈ ಏನು ಹಿಡಿತಿದೆಯಲ್ಲ, ಈ ಹಿಡಿತಲ್ಲಿ ನಿಮಗೆ ಕ್ವಶನ್ಸ್ ಬರ್ತವೆ. ಅದಕ್ಕೋಸ್ಕರ ಈ ಹಿಸ್ಟ್ರಿ ಅನ್ನೋದು ಏನು ಮಾಡುತ್ತೆ, ನಿಮ್ಮ ರ್ಯಾಂಕ್ನಾಗಲಿ, ನೀವು ಒಳಗಡೆ ಹೋಗ್ತಿರೋ ಆಚೆ ಬರ್ತಿರೋ ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ಹೌದಲ್ವಾ? ಇದೇ ರೀತಿ ನಿಮಗೆ ಮಿತ್ ಇದೆ. ಏನಪ್ಪ ಮಿತ್? ಏನಪ್ಪ ಹಿಸ್ಟ್ರಿ ಬಗ್ಗೆ ಅಂದರೆ ಇಸ್ ಎ ಟೂ ಫ್ಯಾಕ್ಚುಯಲ್. ಓಕೆ, ಇದು ಅತಿ ಹೆಚ್ಚು ಸೇರೋದು ಸಬ್ಜೆಕ್ಟ್ ಅನ್ನೋದು ಒಂದು ಏನು ದೊಡ್ಡದು ಸಬ್ಜೆಕ್ಟು, ಇದು ಯಾವತ್ತಿದ್ರೂ ಮುಗಿಯಂತ ಸಬ್ಜೆಕ್ಟ್ ಅಂತ ಇದೆ. ಬಟ್ ಅದು ನಿಮಗೆ ಇಲ್ಲಿ ಯೂನಿವರ್ಸಿಟಿಲಿ ನೋಡ್ತೀವಿ, ಯೂನಿವರ್ಸಿಟಿ ಸಬ್ಜೆಕ್ಟ್ ಓದೋದಾಗ ನೋಡ್ತೀವಿ. ಬಟ್ ನಿಮಗೆ ಕಾಂಪಿಟೇಟಿವ್ ಪೀರಿಯಡ್ ಬಂದಾಗ ನಿಮಗೆ ಏನಪ್ಪ ಡಿಫ್ರೆನ್ಸ್ ಅಂತ ಕೇಳಿದ್ರೆ, ಒಂದು ಡಿಫ್ರೆನ್ಸ್ ಏನಪ್ಪ ಅಂತಂದ್ರೆ, ಒಂದು ಡಿಫ್ರೆನ್ಸ್ ಏನಂದ್ರೆ ಆಲ್ವೇಸ್ ಇನ್ ಸೆಲೆಕ್ಟಿವ್. ಅಂದ್ರೆ ಸೆಲೆಕ್ಟಿವ್ ಅಂದ್ರೆ ನಾವು ಯಾವ್ದನ್ನ ಓದ್ಬೇಕು ಅನ್ನೋದನ್ನ ಬೆಸ್ಟ್ ಚೂಸ್ ಮಾಡಬೇಕು. ಯಾವುದನ್ನ ಓದಬೇಕು, ಯಾವುದನ್ನ ಓದಬಾರ್ದು ಅನ್ನೋದು ಇದೆಯಲ್ಲ, ಅದನ್ನ ಫಸ್ಟ್ ಚೂಸ್ ಮಾಡಿ. ಇದು ಫಸ್ಟ್ ಕ್ವಶನ್ಸ್. ನೆಕ್ಸ್ಟ್ ಏನು, ಲಾಸ್ಟ್ ಇಯರ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳು, PYQ ಮೋಸ್ಟ್ ಇಂಪಾರ್ಟೆಂಟ್. ಇದು ಒಂದು ರೀತಿ ನಿಮ್ಗೆ ಏನ್ ಹೇಳುತ್ತೆ, ನಿಮ್ಗೆ ದಾರಿಯನ್ನು ತೋರಿಸುತ್ತೆ, ನಾವು ಯಾವ್ದನ್ನ ಓದಬೇಕು, ಯಾವ್ದನ್ನ ಓದಬಾರ್ದು ಅಂತ. ನೆಕ್ಸ್ಟ್ ಮೂರನೇದು ಏನಪ್ಪಾ ಅಂತಂದ್ರೆ, ಮೂರನೇದು ಸಿಂಪಲ್ ಇದೆ. ಓಕೆ, ಏನಪ್ಪಾ ಅಂತಂದ್ರೆ ರಿವಿಷನ್. ಏನ್ ಹೇಳಿ, ಮತ್ತೆ ಮತ್ತೆ ಪುನಃ ಓದುವಂಥದ್ದು. ಈ ಮೂರು. ಓಕೆ, ಅಲ್ಲೇನೋ ನಾನು ಹೇಳಿದ್ದೀನಲ್ಲ, ಆ ಅಕಾಡೆಮಿಕ್ಸ್ ಅಲ್ಲೇನು ಎವ್ರಿಥಿಂಗ್, ಸ್ಟಡಿ ಎವ್ರಿಥಿಂಗ್ ಅಂತ, ಅಂದ್ರೆ ಇರೋವಂಥದ್ದು ಎಲ್ಲನೂ ಓದುವಂಥದ್ದು. ಬಟ್ ಇಲ್ಲಿ ನೋಡಿ, ಫಸ್ಟ್ ಏನೇನು ಸೆಲೆಕ್ಟಿವ್. ಎಲ್ಲ ಓದೋ ಅವಶ್ಯಕತೆ ಇಲ್ಲ, ಓನ್ಲಿ ಸೆಲೆಕ್ಟಿವ್ ಓದಬೇಕು. ಆ ಸೆಲೆಕ್ಟಿವ್ ಯಾರು ಹೇಳುತ್ತಾರೆ ಸೆಲೆಕ್ಟಿವ್ ಅಂತ? ಇದೀಗ ನೋಡಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಲಾಸ್ಟ್ ಇಯರ್ ಕ್ವಶನ್ ಪೇಪರ್ಸ್ ಇದಾವಲ್ವಾ, ಅದನ್ನ ಹೇಳುತ್ತೆ. ಇಷ್ಟೇ ಸಾಕಾ? ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮತ್ತೆ ಸೆಲೆಕ್ಟಿವ್ ಓದೋದು ಸಾಕಾ? ಇಲ್ಲ, ಏನ್ ಮಾಡಬೇಕು? ರಿವಿಷನ್. ದೇರ್ ಇಸ್ ನೋ ಶಾರ್ಟ್ ಕಟ್. ಯಾಕಪ್ಪ ಹೇಳ್ತಿದ್ದೀನಿ ಅಂದ್ರೆ, ಹಿಸ್ಟ್ರಿನ ನೀವು ಒಂದು ದಿನದಲ್ಲಿ ಓದುವಂಥದ್ದಿಲ್ಲ. ನಿಮ್ಗೆ ಎಲ್ಲಿಂದ ಸ್ಟಾರ್ಟ್ ಆಗೋದು ಹಿಸ್ಟ್ರಿ? ಎಲ್ಲಿಂದ ಸ್ಟಾರ್ಟ್ ಆಗೋದು? 2.5 lakh ಇಯರ್ಸ್ ಸ್ಟಾರ್ಟ್ ಆಗುತ್ತೆ. 2.5 lakh ಇಯರ್ಸ್ ಅಂತ ನಿಮಗೆ ಹಿಸ್ಟ್ರಿ ಮತ್ತೆ ಬರುತ್ತೆ. ಫ್ರೀ ಹಿಸ್ಟ್ರಿ, ಪ್ರೋಟೋ ಹಿಸ್ಟ್ರಿ ಮತ್ತೆ ಹಿಸ್ಟ್ರಿ ಅಂತ. ಪ್ರೀ ಹಿಸ್ಟ್ರಿ ಅಂತ ನಿಮ್ಗೆ ಸ್ಟಾರ್ಟ್ ಆಗೋದು 2.5 lakh ಇಂದ ಹಿಂದೆ, ಲಕ್ಷ ವರ್ಷಗಳ ಹಿಂದೆ ಸ್ಟಾರ್ಟ್ ಆಗುವಂಥದ್ದು. ಅದು ಹಿಸ್ಟ್ರಿ ಸ್ಟಾರ್ಟ್ ಆಗೋದು ಎಲ್ಲಿಂದ? ನಿಮ್ಗೆ ಅಪ್ರಾಕ್ಸಿಮೇಟ್ಲಿ ಎಲ್ಲಿಂದ? 600 BC ಇಂದ ಸ್ಟಾರ್ಟ್ ಆಗುತ್ತೆ. 600 BC ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಈಗ ನಾವು ಹಿಸ್ಟ್ರಿನ ನೋಡ್ಬೇಕು. ನಾನು ಹೇಳಿದ್ನಲ್ಲ, ಫಸ್ಟ್ ಒಂದು ಸೆಲೆಕ್ಟಿವ್. ಯಾವ ರೀತಿ ಸೆಲೆಕ್ಟಿವ್ ಅದನ್ನ ನಾನು ಹೇಳ್ತೀನಿ. ಕ್ಲಾಸಲ್ಲಿ ಯಾವ್ದು ಸೆಲೆಕ್ಟ್ ಮಾಡಬೇಕು, ಯಾವ್ದು ಸೆಲೆಕ್ಟ್ ಮಾಡಬಾರ್ದು ಅನ್ನೋದು ನಾನು ಹೇಳ್ತೀನಿ. ನೆಕ್ಸ್ಟ್ PYQ ನಾನು ಯಾವ ರೀತಿ ಹೇಳ್ತೀನಿ. ಈ PYQನ ಸ್ಟಡಿ ಮಾಡಿ ಲಾಸ್ಟ್ ಒಂದು 5 to 6 years ರೀಸೆಂಟ್ ಟ್ರೆಂಡು, ರೀಸೆಂಟ್ ಕರೆಂಟ್ ಅಫೈರ್ಸು, ಏನೇನು ನ್ಯೂಸ್ ಅಲ್ಲಿತ್ತು, ಇದೆಲ್ಲ ನೋಡಿ ಏನು ಮಾಡ್ತೀನಿ, ಈ ಸೆಲೆಕ್ಟಿವ್ ಹೇಳ್ತೀನಿ. ನೀವೇನು ಮಾಡಬೇಕು? ಜಸ್ಟ್ ಇದನ್ನ ಮಾಡ್ಬೇಕಷ್ಟೇ, ರಿವಿಷನ್. PYQ ಸಾಲ್ವ್ ಮಾಡ್ಕೊಡ್ತೀನಿ. ನೆಕ್ಸ್ಟು ಏನು ಓದಬೇಕು ಅಂತ ಹೇಳ್ತೀನಿ, ನನ್ನ ವರ್ಕ್ ಅದು. ಬಟ್ ನಿಮ್ಮ ವರ್ಕ್ ಏನು? ರಿವಿಷನ್ ಅಷ್ಟೇ. ನಿಮ್ಮ ವರ್ಕು ರಿವಿಷನ್. ಇಷ್ಟ ಆಯಿತು ಅಂದರೆ ನೀವು ಹಿಸ್ಟ್ರಿನ ಆದಷ್ಟು ಮ್ಯಾಕ್ಸಿಮಮ್ ಎಷ್ಟು ಕ್ವಶನ್ ಕೇಳ್ತಾರಪ್ಪ? 20 ಕ್ವಶನ್ ಕೇಳ್ಬೋದು. 20 ಕ್ವಶನ್ ಕೇಳ್ಬೋದು. ನಾನು ಹೇಳ್ತೀನಲ್ಲ, 20 ಕೂಡ ನನ್ನ ಕ್ಲಾಸಲ್ಲಿ ಬರುತ್ತೆ ಅಂತ ಹೇಳಲ್ಲ. 20 ಎಲ್ಲ ಕೂಡ ನನ್ನ ಕ್ಲಾಸಲ್ಲಿ ಬರುತ್ತೆ ಅಂತ ಹೇಳಲ್ಲ. ಅಪ್ರಾಕ್ಸಿಮೇಟ್ಲಿ ಏನು 17 to 18 ಕ್ವಶನ್ಸು ನನ್ನ ಕ್ಲಾಸಿಂದ ಬರ್ತವೆ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಇದು ಹಿಸ್ಟ್ರಿ. ಓದೋವೇ ಏನಿದೆ ಅದು ನಾನು ಹೇಳ್ತೀನಿ, ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಓಕೆ, ಡೋಂಟ್ ವರಿ. ಹೇಳದ್ನಲ್ಲ, ಇದು ಹಿಸ್ಟ್ರಿ ಸಬ್ಜೆಕ್ಟು. ನೆಕ್ಸ್ಟ್ ಇದಾದ ಮೇಲೆ ಅವ್ರು ಹೇಳಿದ್ದಾರೆ ಪ್ರಶ್ನೆ ಪತ್ರಿಕೆ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಇವೆಲ್ಲ ಬೇಕಾಗಿಲ್ಲ ನಿಮಗೆ. ನೋಡಿ, ಸಾಮಾನ್ಯ ಜ್ಞಾನ, ಭಾರತೀಯ ಇತಿಹಾಸ, ಭಾರತೀಯ ಸ್ವತಂತ್ರ ಚಳುವಳಿ, ಮತ್ತೆ ಕಲೆ, ಸಂಸ್ಕೃತಿ ಮತ್ತೆ ಸಾಹಿತ್ಯ, ಈ ಮೂರು ನಿಮಗೆ ಕೊಟ್ಟಿರ್ತಕ್ಕಂಥದ್ದು. ಇದ್ರಲ್ಲಿ ಮತ್ತೆ ಬರುತ್ತೆ ನಿಮಗೆ ಭಾರತೀಯ ಸಾಹಿತ್ಯದ ಇತಿಹಾಸ ತಗೋತು ಅಂದ್ರೆ ಏನ್ಷಿಯಂಟ್, ಮೆಡಿವಲ್ ಮತ್ತೆ ಮಾಡರ್ನ್. ನೆಕ್ಸ್ಟ್ ಭಾರತೀಯ ಸ್ವತಂತ್ರ ಚಳುವಳಿ, ಫ್ರೀಡಮ್ ಮೂವ್ಮೆಂಟ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ? 1885 ಸ್ಟಾರ್ಟ್ ಆಗುತ್ತೆ. 1885. ಯಾಕೆ 1885? ಇದಕ್ಕೊಂದು ಈವೆಂಟ್ ಇದೆ. ಯಾಕೆ? ಫಾರ್ಮೇಷನ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ನೆಕ್ಸ್ಟ್ ಕಲೆ. ಏನು ಕಲೆ ಅಂದ್ರೆ ಏನು? ಸಂಸ್ಕೃತಿ ಏನು? ಕಲ್ಚರ್ ಅಂದ್ರೆ ಏನು? ನೆಕ್ಸ್ಟ್ ಸಾಹಿತ್ಯ ಎಲ್ಲಿಂದ ಸ್ಟಾರ್ಟ್ ಆಯಿತು? ಇದನ್ನ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಬಂದಿದೆಯಲ್ಲ ಸಿಲೆಬಸ್ಸು, ಆ ಕ್ಲಾಸಲ್ಲಿ ನಾವು ನೋಡ್ಬೋದು. ಓಕೆ, ಫಸ್ಟ್ ಹೋಗೋಣ. ಫಸ್ಟ್ ನಿಮಗೆ ಏನಪ್ಪ ಇದು ಸಿಲೆಬಸ್ ಅಲ್ಲಿ ಅಂದಾಗ ಏನು ಓದಬೇಕಪ್ಪ ಅಂತಂದಾಗ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ.
ನಾನು ಹೇಳ್ತಾ ಇದ್ದೀನಲ್ಲ, ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಫಸ್ಟ್ ನೀವು ಹಿಸ್ಟ್ರಿ ಓದಬೇಕು ಅಂದರೆ ಒಂದು ಟೈಮ್ ಲೈನ್ ಗೊತ್ತಿರಬೇಕು. ಟೈಮ್ ಲೈನ್ ಗೊತ್ತಿರಲೇಬೇಕು. ಯಾವ ಥರ ಟೈಮ್ ಲೈನು? ಫಸ್ಟು ಏನು ಸ್ಟಾರ್ಟ್ ಆಯಿತು, ಯಾಕೆ ಸ್ಟಾರ್ಟ್ ಆಯಿತು, ಎಲ್ಲಿ ಸ್ಟಾರ್ಟ್ ಆಯಿತು. ಫಸ್ಟ್ ನೋಡೋಣ ಯಾವುದು? ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇದಕ್ಕಿಂತ ಮುಂಚೆ ಇದೆ. ಇದಕ್ಕಿಂತ ಮುಂಚೆ ಇರೋದು ಯಾವುದು? ನಿಮಗೆ ಏನಂತಾರೆ ಅದನ್ನ ಪ್ರೀ ಹಿಸ್ಟ್ರಿ ಅಂತ ಕರೀತಾರೆ. ಯಾಕೆ ಪ್ರೀ ಹಿಸ್ಟ್ರಿ? ಪ್ರಾಗತಿಕ ಇತಿಹಾಸ ಅಂತ ಕರೀತಾರೆ. ಪ್ರಾಗತಿಕ ಇತಿಹಾಸ ಯಾಕೆ? ಬಿಕಾಸ್ ದೇರ್ ಇಸ್ ನೋ ಸೋರ್ಸ್, ಲಿಟ್ರರಿ ಎವಿಡೆನ್ಸ್ ಇಲ್ಲ ಅಲ್ಲಿ. ಲಿಟ್ರರಿ ಯಾವುದೇ ರೀತಿಯೂ ಬರವಣಿಗೆ ರೂಪದಲ್ಲಿ ಇಲ್ಲ. ಅವು ಬರವಣಿಗೆ ರೂಪ ಬಂದಿದೆ ಯಾವಾಗ? ನಿಮ್ಗೆ ಬರೋದು ಈವನ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬರಲ್ಲ, ವೇದಿಕ್ ಏಜು ಕೂಡ ಬರಲ್ಲ. ನಿಮಗೆ ಎಲ್ಲಿಂದ ಬರ್ತಪ್ಪ ಅಂದರೆ ಮಹಾಜನಪದ ಅಂತ ಇದೆಯಲ್ಲ, ಇಲ್ಲಿಂದ ಇದಕ್ಕೆ ಎಕ್ಸ್ಪೆಷಲಿ ನಿಮಗೆ ಬರವಣಿಗೆ ಬರೋಂಥದ್ದು ಎಲ್ಲಿಂದ ಅಂದರೆ ಬುದ್ಧಿಸಮ್, ಜೈನಿಸಮ್, ಅಶೋಕ ಬರ್ತಾನಲ್ಲ, ಅಲ್ಲಿಂದ ನಿಮಗೆ ಬರವಣಿಗೆ ರೂಪದಲ್ಲಿ ಬರೆದಿರ್ತಕ್ಕಂಥದ್ದು ಸಿಗುವಂಥವು. ಅಲ್ಲಿ ತನಕ ನೀವು ಅದಕ್ಕೆ ಹೇಳ್ತಾರೆ ಹಿಸ್ಟ್ರಿನ ಕೆಲವರು ಏನು ಮಾಡ್ತಾರೆ, 2 ಡಿವಿಷನ್, ಪ್ರೀ ಹಿಸ್ಟ್ರಿ, ಹಿಸ್ಟ್ರಿ. ಬಟ್ ಇನ್ನೊಬ್ರು ಡಿವಿಷನ್ ಮಾಡ್ತಾರೆ, ಪ್ರೋಟೋ ಹಿಸ್ಟ್ರಿ ಅಂತ ಮಾಡ್ತಾರೆ. ಪ್ರೋಟೋ ಹಿಸ್ಟ್ರಿ ಏನು? ಪ್ರೋಟೋ ಹಿಸ್ಟ್ರಿ ಎವಿಡೆನ್ಸ್ ಇದೆ, ರಿಟರ್ನ್ ಎವಿಡೆನ್ಸ್ ಇದೆ, ಬಟ್ ಅದನ್ನು ಸ್ಟಡಿ ಮಾಡೋಕ್ಕಾಗ್ತಾ ಇಲ್ಲ. ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಆಗುತ್ತಾ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಏನಪ್ಪ ಹೇಳುತ್ತೆ ಅಂದರೆ ಅವರು ಕೂಡ ಬರೆದಿದ್ದಾರೆ, ಬರವಣಿಗೆ ಇದೆ, ಬಟ್ ಅದನ್ನು ನಾವು ಇದನ್ನೇ ಬರೆದಿದ್ದಾರೆ ಅಂತ ನಮಗೆ ಓದೋಕ್ಕಾಗ್ತಾ ಇಲ್ಲ, ನಮ್ಗೆ ಆ ನಾಲೆಡ್ಜ್ ಇಲ್ಲ. ಅದಕ್ಕೋಸ್ಕರ ಅಂತ ಅದನ್ನ ಪ್ರೋಟೋ ಹಿಸ್ಟ್ರಿ ಅಂತ ಕರೀತಾರೆ. ಇನ್ನೊಂದು ಡಿಫ್ರೆಂಟ್ ಏನು ಗೊತ್ತಾ? ವೇದಿಕ್ ಏಜು. ವೇದಿಕ್ ಏಜು ಹೌದು, ವೇದಿಕ್ ಏಜ್ ಇತ್ತು ಅಂತ ನಾವು ಯಾವಾಗ ಮೌರ್ಯರ ಕಾಲದಿಂದ ಆಚೆಗೆ ನಾವು ಸೋರ್ಸ್ಗಳನ್ನ ನೋಡುವಂಥದ್ದು. ಯಾವುದೇ ರೀತಿ ವೇದಗಳ ಕಾಲ ಇದೆಯಲ್ಲ, ವೇದಗಳ ಕಾಲದಲ್ಲಿ ಬರೆದಿರ್ತಕ್ಕಂಥ ಯಾವುದೇ ರೀತಿ ಸೋರ್ಸ್ ಇಲ್ಲ ನಮ್ಮ ಹತ್ರ. ಬಟ್ ಆ ಸೋರ್ಸು ಯಾವುದೇ ಹೇಳ್ತಾರೆ, ಸೋರ್ಸ್ ಇದಾವೆ. ಯಾವ? ಮೌರ್ಯ ಟೈಮಲ್ಲಿ ವೇದಗಳ ಬಗ್ಗೆ ಬರೆದಿರ್ತಕ್ಕಂಥದ್ದು. ಮೌರ್ಯ ಟೈಮಲ್ಲಿ ವೇದಗಳ ಬಗ್ಗೆ ಬರೆದಿರ್ತಕ್ಕಂಥದ್ದು. ಅದಕ್ಕೆ ಇವೆರಡೂ ಕೂಡ ಒಂದೇ ಆಂಗಲ್ ಏನು ಹೇಳ್ತಾರೆ, ಇದು ಕೂಡ ಪ್ರೋಟೋ ಹಿಸ್ಟ್ರಿ ಅಂತ ಇರ್ತಾರೆ. ನೆಕ್ಸ್ಟ್ ಮಹಾಜನಪದಾಸ್. ಇಲ್ಲೇನಪ್ಪ ಮಹಾಜನಪದ ಅಂತ? ಏನು ಮಹಾಜನಪದ? ನಿಮ್ಗೆ ಬರುತ್ತೆ ಕ್ಲಾಸ್ ಬಂದಾಗ ಹೇಳ್ತೀನಿ ಏನಂತ. ಫಸ್ಟ್ ನಿಮ್ಗೆ ಏನಾಗುತ್ತೆ, ಋಗ್ವೇದಿಕ್ಕೆ ಒಂದು ಟೆರಿಟರಿ ಏನಂತ ಕರಿತೀರಿ ಗೊತ್ತಾ? ಜನ ಅಂತ ಕರಿತಾ ಇದ್ರು. ನೆಕ್ಸ್ಟ್ 6 ಟೆರಿಟರಿ ಅಂದ್ರೆ ಎಕ್ಸಾಂಪಲ್ ಚಂದ್ರಲೇಔಟ್ ಅಂತ ಅನ್ಕೊಳ್ಳಿ. ಚಂದ್ರಲೇಔಟ್ಗೆ ಏನಂತ ಕರಿತೀವಿ? ಜನ ಅಂತ ಕರಿತಾ ಇದ್ರು, ಜನ ಅಂತ. ನೆಕ್ಸ್ಟ್ ಸ್ಟೇಜಸ್ ಆಫ್ಟರ್ 600 ಇಯರ್ಸ್ ಆದ್ಮೇಲೆ ಏನಾಯ್ತು? ಈ ಜನ ಇದ್ದಿದ್ದು ಸುಮ್ಮನೆ ಇರ್ತಾನ, ರಾಜ ಸುಮ್ಮನೆ ಇರ್ತಾನ ಇಲ್ಲ, ಏನ್ ಮಾಡ್ದ? ಸುತ್ತೂನ್ ಪ್ರದೇಶನ ಆಕ್ಯುಪೈ ಮಾಡ್ಕೊಂಡು. ಆಗೇನಾಯ್ತು? ಚಂದ್ರಲೇಔಟ್ ಇದ್ದಿದ್ದು ಪಕ್ಕದಲ್ಲಿರ್ತಕ್ಕಂಥ ನಾಗರಬಾವಿ, ವಿಜಯನಗರ ಎಲ್ಲ ಸೇರ್ಕೊತ್ತು. ಇದಕ್ಕೆ ಏನಂತ ಕರೀತಾರೆ? ಜನಪದ. ಅಂದ್ರೆ ಟೂ ಆರ್ ಮೋರ್ ಜನ ಇದ್ವಲ್ಲ, ಈ ಜನಗಳು ಸೇರ್ಕೊಂಡು ಜನಪದ ಆಯ್ತು. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ 600 ಇಯರ್ಸ್ ಆದ್ಮೇಲೆ ಏನಾಯ್ತು? ಈ ಜನಪದ ಇತ್ತಲ್ಲ, ಇದು ಮತ್ತೆ ಟೆರಿಟೋರಿಯಲ್ ಇನ್ಕ್ರೀಸ್ ಆಯ್ತು. ಏನಾಯ್ತು? ಇನ್ಕ್ರೀಸ್. ಮತ್ತೆ ಏನಾಯ್ತು? ವಿಜಯನಗರ, ಈ ಕಡೆ ಮುಂಚೆ ವಿಜಯನಗರ ಇತ್ತು, ನೆಕ್ಸ್ಟ್ ಅದಾದ್ಮೇಲೆ ನಿಮಗೆ ಈ ಟೋಲ್ ಗೇಟ್ ಇವೆಲ್ಲನೂ ಆಕ್ಯುಪೈ ಮಾಡ್ಕೊತ್ತು. ಮಹಾಜನಪದ ಟೈಪ್, ಇದು ಮಹಾಜನಪದ ಟೈಪ್. ನೆಕ್ಸ್ಟ್ ಬನ್ನಿ, ಇದು ಮೌರ್ಯನ್ ಎಂಪೈರ್. ಇಲ್ಲೇನು ಬರುತ್ತೆ ಮೌರ್ಯನ್ ಎಂಪೈರ್ ಅಲ್ಲಿ? ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಮೌರ್ಯನ್ ಎಂಪೈರ್ ಯಾಕಪ್ಪ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಫಸ್ಟ್ ಟೈಮ್ ನಾವು ಇವತ್ತೇನಂತವ್ರು ಭರತ ವರ್ಷ, ಅಖಂಡ ಭಾರತ ಅಂತ ಕರಿತೀವಲ್ವಾ, ಫಸ್ಟ್ ಟೈಮ್ ಇಲ್ಲೇ ನೋಡುವಂಥದ್ದು. ಎಲ್ಲಿ? ಮೌರ್ಯನ್ ಟೈಮಲ್ಲಿ ಫಸ್ಟ್ ಟೈಮು ಇಂಡಿಯಾ ಅನ್ನೋದು ಕೌಟಿಲ್ಯ ಹೇಳ್ತಾನೆ, ಭರತ ವರ್ಷ ಅಂತ ಹೇಳ್ತಾನೆ. ಕೌಟಿಲ್ಯ ಎಲ್ಲಿ ಬರ್ತಾನೆ? ಕೌಟಿಲ್ಯ ಮೌರ್ಯನ್ ಎಂಪೈರ್ ಬರ್ತಾನೆ. ನೆಕ್ಸ್ಟ್ ಬನ್ನಿ, ಗುಪ್ತ ಏಜ್. ಇದ್ಯಾಕೆ ಗುಪ್ತ ಏಜ್ ಇಂಪಾರ್ಟೆಂಟು? ಗೋಲ್ಡನ್ ಏಜ್ ಅಂತ ಕರೀತಾರೆ, ಸುವರ್ಣ ಯುಗ ಅಂತ ಕರೀತಾರೆ. ಯಾವ್ದನ್ನ? ಗುಪ್ತ ಏಜ್. ಯಾಕೆ ಸುವರ್ಣ ಯುಗ? ನಾಟ್ ಬಿಕಾಸ್ ಮಿಂಟಿಂಗ್ಗೆ ಗೋಲ್ಡನ್ ಕರೆನ್ಸಿ ಮಿಂಟ್ ಮಾಡಿದ್ಕಲ್ಲ. ಸುವರ್ಣ ಯಾಕಪ್ಪ ಅಂದ್ರೆ ಎಲ್ಲ ಅಚೀವ್ಮೆಂಟ್ಸು ಕೂಡ ಯಾವ್ಯಾವ ಫೀಲ್ಡಲ್ಲಿ ಏನೇನು ಆಗಬೇಕಿತ್ತು ಅಚೀವ್ಮೆಂಟ್. ಓಕೆ, ಇವತ್ತೇನು ಹೇಳ್ತೀವಲ್ಲ, ಟೆಕ್ನಾಲಜಿ ಮುಖಾಂತರ ನಾವೇನು ಮಾಡ್ತೀವಿ? ಅಳಿತೀವಿ, ಡೆವಲಪ್ಡ್ ಆರ್ ಡೆವಲಪಿಂಗ್ ಅಂತ. ಬಟ್ ಆ ಟೈಮಲ್ಲಿ ಗುಪ್ತ ಏಜ್ ಇದೆಯಲ್ಲ, ಎಲ್ಲ ಆ್ಯಂಗಲಲ್ಲೂ ಕೂಡ ಕಲೆ, ವಾಸ್ತುಶಿಲ್ಪ ಎಲ್ಲದರಲ್ಲೂ ಕೂಡ ಒಂದು ಉನ್ನತಿ ಸ್ಥಾನವನ್ನು ಪಡೆದಿತ್ತು, ಉನ್ನತಿ ಶಿಖರಕ್ಕೆ ಏರಿತು. ಅದಕ್ಕೋಸ್ಕರ ಇದೆ ಅಂತ ಕರೀತಾರೆ ಸುವರ್ಣ ಯುಗ ಅಂತ ಕರೀತಾರೆ. ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ ಗುಪ್ತ ಏಜ್ ಇತ್ತಲ್ಲ, ಇದು ಒಂದು ಸೆಂಟ್ರಲೈಸೇಷನ್ ಟೆಂಡೆನ್ಸಿ. ನೆಕ್ಸ್ಟ್ ಇದಾದ್ಮೇಲೆ ಬರುವಂಥದ್ದು ಯಾವ್ದಪ್ಪ ಅಂತಂದ್ರೆ ನಿಮಗೆ ನೆಕ್ಸ್ಟ್ ಪೋಸ್ಟ್ ಗುಪ್ತ ಏರ. ಪೋಸ್ಟ್ ಗುಪ್ತ ಏನಾಗುತ್ತೆ? ಎಲ್ಲವೂ ಕೂಡ ಡಿವಿಷನ್ ಆಗ್ತದೆ. ಗುಪ್ತ ಏಜ್ ಏನ್ ಮಾಡಿತ್ತು? ಎಲ್ಲನೂ ಒಂದುಗೂಡಿಸಿದ್ರೆ ನೆಕ್ಸ್ಟ್ ಬಂದಂತ ಪೋಸ್ಟ್ ಗುಪ್ತ ಟೈಮ್ ಏನಾಯ್ತು? ಎಲ್ಲ ಡಿವೈಡ್ ಆಯ್ತಾ ಬಂತು. ಆಗ ನಿಮಗೆ ಪೋಸ್ಟ್ ಗುಪ್ತ. ಇಲ್ಲಿಗೆ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಮುಗೀತು. ಸಿಂಪಲ್, ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಮುಗೀತು. ಅದಕ್ಕೆ ಹೇಳ್ತಾನಲ್ಲ, ಎಕ್ಸಾಮ್ ನಿಮ್ಗಾದ್ರೆ ನೆಕ್ಸ್ಟ್ ಓಕೆ ಇದರಲ್ಲಿ ಯೂನಿವರ್ಸಿಟಿ ಓದೋದಾಗ ಏನಾಗುತ್ತೆ? ಎಲ್ಲ ಡೀಟೇಲ್ ಆಗಿ ಓದಬೇಕು. ಬಟ್ ಇಲ್ಲಿ ಹೇಳ್ತಾನಲ್ಲ, ಮ್ಯಾಕ್ಸಿಮಮ್ ನೀವು ಕ್ವಶನ್ ಪೇಪರ್ ತೆಗೆದು ನೋಡಿ, ಯಾವುದೇ ಕ್ವಶನ್ ಪೇಪರ್ ತೆಗೆದು ನೋಡಿ, ಒಂದು ಕ್ವಶನ್ IVC ಆರ್ ವೇದಿಕ್ ಇವೆರಡರಿಂದ ಒಂದು ಕ್ವಶನ್. ಮಹಾಜನಪದ ಈಗ ರೀಸೆಂಟಾಗಿ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಮಹಾಜನಪದ ಇಲ್ಲೊಂದು ಕ್ವಶನ್. ಮೌರ್ಯ ಎಂಪೈರ್ ಮತ್ತೆ ಗುಪ್ತ ಎಂಪೈರ್ ಮ್ಯಾಕ್ಸಿಮಮ್ ಒಂದು ಕ್ವಶನ್. ಪೋಸ್ಟ್ ಗುಪ್ತ ಟೈಮಲ್ಲಿ ಬಂದ್ರೆ ಬರುತ್ತೆ, ಬರಲಿಲ್ಲ ನಂದು. ಹಾಗಾದ್ರೆ ನೀವೇನ್ ಮಾಡಬೇಕು? ಫಸ್ಟ್ ಇಂಡಸ್ ವ್ಯಾಲಿ ಓದಬೇಕು, ನೆಕ್ಸ್ಟ್ ವೇದಗಳ ಕಾಲ ಓದಬೇಕು. ಓಕೆ, ಮಹಾಜನಪದಲ್ಲೇ ಬರುವಂಥದ್ದು ನಿಮಗೆ ವೆರಿ ಇಂಪಾರ್ಟೆಂಟ್. ಏನು ಗೊತ್ತಾ? ಬುದ್ಧಿಸಮ್ ಮತ್ತು ಜೈನಿಸಮ್ ವೆರಿ ಇಂಪಾರ್ಟೆಂಟ್.
ಬುದ್ಧಿಸಮ್ ಮತ್ತೆ ಜೈನಿಸಮ್. ಇಲ್ಲಿ ಯಾಕಪ್ಪ ಇಂಪಾರ್ಟೆಂಟು? ಒಂದು ರೀತಿ ಒಂದು ಸೋಷಿಯೋ ರಿಫಾರ್ಮ್ ಮೂವ್ಮೆಂಟ್, ಅದು ಸೋಷಿಯೋ ರಿಲಿಜಿಯಸ್ ಮೂವ್ಮೆಂಟ್ ಅಂತ ಕರಿತೀವಿ. ಯಾವ್ದನ್ನ? ಬುದ್ಧಿಸಮ್ ಜೈನಿಸಮ್ ಅಂತ. ಯಾಕೆ? ಫಸ್ಟ್ ಟೈಮ್ ನಾವೇನಂತ ಕರಿತೀವಲ್ವಾ, ವೇದಿಕ್ ರಿಲಿಜಿಯನ್, ಇವತ್ತಿನ ಏನಂತ ಕರಿತೀವಿ, ಇವತ್ತು ಹಿಂದೂ ಧರ್ಮ ಅಂತ ಕರಿತೀವಲ್ವಾ, ಅದಕ್ಕೆ ಆಪೋಸ್ ಆಗಿ ಉಟ್ಕೊಂಡಂತವು ಯಾವುವು? ಈ ರಿಲಿಜಿಯನ್ಗಳು ಯಾವ್ಯಾವು? ಬುದ್ಧಿಸಮ್ ಮತ್ತೆ ಜೈನಿಸಮ್ಗಳು. ಅದಕ್ಕೋಸ್ಕರ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರೆ ಬುದ್ಧಿಸಮ್ ಜೈನಿಸಮ್. ನೀವು ಬೇಕಾದ್ರೆ ನೋಡಿ, ನಾನು ಹೇಳೋದಿಷ್ಟೇ, ಓಕೆ. ಫಸ್ಟ್ ಇಂಪಾರ್ಟೆಂಟ್ ಗೊತ್ತಾ? ಫಸ್ಟ್ ಒಂದು ಸಿಂಧು ನಾಗರಿಕತೆ. ನೆಕ್ಸ್ಟ್ ಎರಡನೇ ಇಂಪಾರ್ಟೆಂಟ್ ಏನ್ ಗೊತ್ತಾ? ಇನ್ನೊಂದು ವೇದಗಳ ಕಾಲ. ಮೂರನೇದೇನು? ಬುದ್ಧಿಸಮ್, ಬುದ್ಧ ಮತ್ತು ಜೈನ ಧರ್ಮ. ವೇದಗಳ ಕಾಲ, ಓಕೆ. ಇನ್ನೊಂದು ಸಿಂಧು ನಾಗರಿಕತೆ, ವೇದಗಳ ಕಾಲ, ಮತ್ತೆ ಬುದ್ಧ ಮತ್ತೆ ಜೈನ ಧರ್ಮ. ಇಷ್ಟಾದ್ಮೇಲೆ ಎರಡು ಇಂಪಾರ್ಟೆಂಟ್ ಡೈನಸ್ಟಿ ಬರ್ತವೆ. ಒಂದು ಮೌರ್ಯ, ಇನ್ನೊಂದು ಫಸ್ಟ್ ಒಂದು ಮೌರ್ಯ, ಇನ್ನೊಂದು ಯಾವ್ದಪ್ಪ ಅಂದ್ರೆ ಗುಪ್ತರು. ಸಿಂಪಲ್. ಈ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿಲಿ ಈ 5 ಚಾಪ್ಟರ್ ಇಂದ ಬೇಕಾದ್ರೆ ತೆಗೆದು ನೋಡಿ, ಯಾವುದೇ ಕ್ವಶನ್ ಪೇಪರ್ ತೆಗೆದು ನೋಡಿ, ಈ 5 ಚಾಪ್ಟರ್ ಇಂದ ನಿಮಗೆ ಕ್ವಶನ್ಸ್ ಬರುವಂತದ್ದು. 5 ಚಾಪ್ಟರ್ ಇಂದ ಕ್ವಶನ್ ಬರುವಂತದ್ದು. ಜೊತೆಗಿದೆ ಅಲ್ಲದಲ್ಲೇನೆ ಇದೇನಾಯ್ತು, ನಾರ್ತ್ ಆಯ್ತು. ಸೌತ್ ಅಲ್ಲಿ ಒಂದಿದೆ. ಸೌತ್ ಅಲ್ಲಿ ಏನಪ್ಪ ಇದೆ ಅಂತಂದ್ರೆ, ಆ ಟೈಮಲ್ಲಿ ಸಂಗಮ್ ಯುಗ ಅಂತ ಬರುತ್ತೆ. ಸಂಗಮ್ ಯುಗ ಏನಿದು? ಸಂಗಮ ಯುಗ, ಸಂಗಮ ಅಂದ್ರೇನು? 2-3 ಸೇರ್ಸಕ್ಕಂಥದ್ದು. ಅಸೆಂಬಲ್, ಸಂಗಮ ಅಂದ್ರೆ ಅಸೆಂಬಲ್ ಆಗೋಂಥದ್ದು. ಆ ಟೈಮಲ್ಲಿ ತಮಿಳು, ಇವತ್ತು ಕೂಡ ನಿಮಗೆ ನಿನ್ನೆ ಮೊನ್ನೆ ಕಾವೇರಿ ಗಲಾಟೆ ಆದಾಗ, ಓಕೆ, ತಮಿಳುನಾಡಿನ ಒಬ್ಬ ಪೊಲಿಟಿಷಿಯನ್ಸ್ ಏನ್ ಹೇಳ್ತಾ ಇದ್ರು, ಓಕೆ, ನಮಗೆ ಕರಿಕಾಲ ಚೋಳ ಇದ್ದಾಗಲೇ ನಮ್ಗೆ ತಮಿಳು ಇದೆ, ನಿಮ್ ಕನ್ನಡ ಯಾವಾಗ ಬಂದಿರತಕ್ಕಂಥದ್ದು, ನೀವು ಆ ಟೈಮಲ್ಲಿ ಕನ್ನಡ ಹುಟ್ಟಿರ್ಲೇ ಇಲ್ಲ ಅಂತ ಹೇಳಿದ್ರು. ಒಂದು ಸ್ಟೇಟ್ಮೆಂಟ್. ನಮಗೆ ಕರಿಕಾಲ ಚೋಳನಿಂದನೇ ನಮಗೆ ತಮಿಳಿದೆ, ಆ ಟೈಮ್ಗಿನ್ನೂ ನೀವು ಕನ್ನಡದವ್ರು ಹುಟ್ಟೇ ಇರಲಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಹೇಳಿದ್ರು. ಏನಿದು ಕರಿಕಾಲ ಚೋಳ? ಎಲ್ಲಿ ಬರ್ತಾನೆ? ಈ ಸಂಗಮ್ ಅಂತಿದೆ ನೋಡಿ, ಸಂಗಮ್ ಅಂತ ಬರುತ್ತಲ್ಲ, ಸಂಗಮದ ವೇದ, ಸಂಗಮ ಯುಗ ಅಂತ. ಓಕೆ, ಈ ಸಂಗಮ್ ಯುಗದಲ್ಲಿ ಬರುವಂಥದ್ದು ಯಾವ್ದಪ್ಪ? ಈ ಕರಿಕಾಲ ಚೋಳ, ಚೇರ, ಪಾಂಡ್ಯ. ಇದೊಂದು ಹಿಸ್ಟ್ರಿ. ಈ 4 ಚಾಪ್ಟರ್ ಹೊತ್ತು ಅಂದ್ರೆ ನಿಮಗೆ, ಓಕೆ, ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಇಷ್ಟು ಸಾಕು. ನಿಮ್ಗೆ ಇಷ್ಟು ಸಾಕು, ಎಸ್ಪೆಷಲಿ PSIಗೆ. ನಿಮ್ಗೆ ಆದ್ರೆ KS ಕಾದ್ರೆ ಡಿಫ್ರೆಂಟ್ ಆಗುತ್ತೆ, KS ಕಾದ್ರೆ ಡಿಫ್ರೆಂಟ್ ಆಗುತ್ತೆ. ಅದು ನೆಕ್ಸ್ಟ್ ನೋಡೋಣ. ಜಸ್ಟ್ ಈ 4 ಥೀಮ್ಗಳಲ್ಲಿ ನಾವು ನೋಡ್ಬೋದು ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿನ. ಓಕೆ, ಇವತ್ತು ಏನ್ ಮಾಡೋಣ? ಓಕೆ, ಇವತ್ತೇನ್ ಮಾಡೋಣಪ್ಪ ಅಂದ್ರೆ, ಯಾವ ರೀತಿ PSI ಸಕ್ಸಸ್ ಆಗಕ್ಕೆ ಏನ್ ಕಾರಣ, ಯಾವ ರೀತಿ ಇರಬೇಕು ಸ್ಟಡಿ ಅಂತ ನೋಡಿದಾಗ, ಫಸ್ಟ್ ಏನಪ್ಪ? ಫೌಂಡೇಶನ್. ಏನ್ ಸರ್ ಫೌಂಡೇಶನ್ ಅಂತ ಕೇಳಿದ್ರೆ ನೀವು, ಏನು ಫೌಂಡೇಶನ್, ಅಡಿಪಾಯ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ, ಸಿಂಪಲ್ ಆಗಿ ಗೊತ್ತಿರಬೇಕು. ಯಾವ್ದಾದ್ಮೇಲೆ ಯಾರು ಬರ್ತಾರೆ, ಫಸ್ಟ್ ಏನದು ಇನ್ಸಿಡೆಂಟ್, ಏನದು, ಯಾಕೆ ನಡೀತು, ಯಾರಿಂದ ಆಯ್ತದು, ಓಕೆ, ಎಲ್ಲಿ ನಡೀತು, ಯಾವಾಗ ನಡೀತು. ಈ 5 ಚಾಪ್ಟರ್ ಇದೆ. ಹೂಮ್, ವೆನ್, ವೇರ್ ಅಂತ ಇದೆಯಲ್ಲ, ಆ ತರ ಟೈಪ್. ಇದನ್ನ ಫೌಂಡೇಶನ್ ಅಂತ ಕರೀತಾರೆ. ಫೌಂಡೇಶನ್ ಅಂದ್ರೆ ಸಿಂಪಲ್ ಆಗಿ ಯಾಕೆ ಓದಬೇಕು ನಾವು, ಅಷ್ಟೇ ಸಿಂಪಲ್ ಆಗಿ ಯಾಕೆ ಓದಬೇಕು. ನೆಕ್ಸ್ಟ್ ಕಾನ್ಸೆಪ್ಟ್ ಕ್ಲಾರಿಟಿ. ಇದ್ರಲ್ಲಿ ಏನಪ್ಪ ಸರ್ ಹಿಸ್ಟ್ರಿ ಏನ್ ಸರ್ ಕಾನ್ಸೆಪ್ಟ್ ಅಂತ ಕೇಳಿದ್ರೆ, ಸಿಂಪಲ್ ಆಗಿದೆ. ಕಾನ್ಸೆಪ್ಟ್ ಅಂದ್ರೆ ಏನಿಲ್ಲ, ನೀವೇನೇ ಒಂದು ಓದ್ತು ಅಂದ್ರೂ ಕೂಡ ಅದನ್ನ ನೀವು ಸಿಂಪಲ್ ಆಗಿ ಅನಲೈಸ್ ಮಾಡಬೇಕು. ಅನಲೈಸ್ ಅಂದ್ರೆ ಯಾವ ತರ ಗೊತ್ತಾ? ಎಕ್ಸಾಂಪಲ್, ಯಾವುದೋ ಒಂದು ಮೌರ್ಯ ಯುಗ ಯಾಕೆ ಬಂತು, ಯಾಕೆ ಇಂಪಾರ್ಟೆಂಟ್, ಮೌರ್ಯರಿಗ ಯಾಕೆ ಇಂಪಾರ್ಟೆಂಟ್. ಜೊತೆಗೆ ಇನ್ನೊಂದು ಬರುತ್ತೆ, ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್, ದತ್ತು ಮಕ್ಕಳಿಗೆ ಉತ್ತರಾಧಿಕಾರದ ಹಕ್ಕಿಲ್ಲ. ಏನಿದು? ದತ್ತು ಮಕ್ಕಳಿಗೆ ಉತ್ತರಾಧಿಕಾರದ ಹಕ್ಕಿಲ್ಲ ಅಂತ ಹೇಳೋದಂಥದ್ದು ಏನಿದು? ಒಂದು ಪಾಲಿಸಿ. ಯಾಕೆ ಬಂತು, ಯಾರು ತಗೊಂಬಂತು, ಈ ರೀತಿ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಟೈಮ್ ಲೈನ್, ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಹಿಸ್ಟ್ರಿ ನಿಮಗೆ ಟೈಮ್ ಎಲ್ಲ ಇಂಪಾರ್ಟೆಂಟ್ ಹೇಳ್ತೇನಲ್ಲ, ಯಾವುದೂ ಕೂಡ ಮಗಪ್ ಮಾಡೋ ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿ ಒಂದು ಫ್ಲೋನಲ್ಲಿ ಅರ್ಥ ಮಾಡ್ಕೊಂಡು ಹೋಗ್ಬಿಟ್ರೆ ಹಿಸ್ಟ್ರಿ ಮುಗೀತು. ನೆಕ್ಸ್ಟ್ PYQs, ವೆರಿ ಇಂಪಾರ್ಟೆಂಟು. PYQ, ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳು. ಇಷ್ಟೇ ಸಾಕಾ? ಅವು ಲಾಸ್ಟ್ ಇಯರ್, ಅವು ನಮಗೆ ಗೈಡ್ ಮಾಡ್ತಾ ಇದ್ದೇವೆ. ಓಕೆ, ಎಕ್ಸಾಂಪಲ್ ಇವತ್ತು ಮೊನ್ನೆ ಒಂದು ಕ್ವಶನ್ ಪೇಪರ್ ಬಂದಿತ್ತು. ಮೊನ್ನೆ KE ಕ್ವಶನ್ ಮಾಡಿದಾಗ ಒಂದೇ ಚಾಪ್ಟರ್ ಇಂದ ಒಂದೇ ಥೀಮ್ ಮೇಲೆ 2 ಕ್ವಶನ್ ಬಂದಿತ್ತು. ಏನ್ ಗೊತ್ತಾ? ಅದು ವಿಕ್ರಮಾದಿತ್ಯ 6 ಬಗ್ಗೆ.
ವಿಕ್ರಮಾದಿತ್ಯ 6 ಏನು, ಒಬ್ಬ ಕಲ್ಯಾಣಿ ಚಾಲುಕ್ಯರಲ್ಲಿ ಒಬ್ಬ ಗ್ರೇಟೆಸ್ಟ್ ಕಿಂಗು, ಅವನ ಬಗ್ಗೆ ಬಂದಿತ್ತು. ಏನು ಬಂದಿತ್ತು, ಎಷ್ಟು ವಿನ್ ಆದ ಅಂತ ಬಂದಿಲ್ಲ. ಅವನು ಟೈಮಲ್ಲಿ ಇಂಪಾರ್ಟೆಂಟ್ ಏನು ಕನ್ನಡ ಲಿಟ್ರೇಚರ್ ಸಾಹಿತ್ಯ, ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತ ಸಾಹಿತ್ಯ ಅನ್ನೋದು ಬೆಳೆದಿತ್ತು. ಅದ್ರ ಬಗ್ಗೆ ಕ್ವಶನ್ ಬಂದಿತ್ತು. ಅದೇ ರೀತಿ ನೆಕ್ಸ್ಟ್ MCQ, ಯಾವ ರೀತಿ MCQ ಸಾಲ್ವ್ ಮಾಡೋದು, PYQ ಬೇಸಿಸ್ ಮೇಲೆ MQನ ಸಾಲ್ವ್ ಮಾಡೋದು. ಮಲ್ಟಿಪಲ್ ಕ್ವಶನ್ಸ್, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದಾವಲ್ಲ ಅವನ್ನ ಸಾಲ್ವ್ ಮಾಡೋದು. ನೆಕ್ಸ್ಟ್ ಟೆಸ್ಟ್ ಸೀರೀಸು ಲಾಸ್ಟ್ ಏನಪ್ಪ ನಾನು ಹೇಳ್ತೀನಿಲ್ಲ, ಇಷ್ಟೆಲ್ಲಕ್ಕಿಂತ ರಿಪೀಟ್ ಅಂತಿದೆ ನೋಡಿ, ರಿವಿಷನ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟು. ಇದು ನಿಮಗೆ ಸಕ್ಸಸ್ ಫಾರ್ಮುಲಾ ತಂದ್ಕೊಡೋಂಥದ್ದು. ಸಿಂಪಲ್ ಆಗಿ ಹಿಸ್ಟ್ರಿಲಿ ಒಂದು ಫೌಂಡೇಶನ್ ಗಟ್ಟಿಗಿರಬೇಕು, ಹೌದಲ್ವಾ? ಎಲ್ಲದಕ್ಕಿಂತ ಮುಂಚೆ ಫೌಂಡೇಶನ್ ಗಟ್ಟಿ ಇರಬೇಕು. ಅದ್ರ ಮೇಲೆ ನೀವೇನು ಮಾಡಬೇಕು, ಒಂದು ಸೂಪರ್ ಸ್ಟ್ರಕ್ಚರ್ನ ಬಿಲ್ಡ್ ಮಾಡ್ಕೊಂಡು ಹೋಗ್ಬೇಕು. ಫೌಂಡೇಶನ್ ಎಷ್ಟು ಆಗಿಲ್ಲ ಅಂದರೆ, ಮೊನ್ನೆ ಯಾವುದೋ ಒಂದು ಬೆಂಗಳೂರಲ್ಲಿ 18 ಫ್ಲೋರ್ ಬಿಲ್ಡಿಂಗು, ಓಕೆ 18 ಫ್ಲೋರ್ ಬಿಲ್ಡಿಂಗು ಏನು ಕ್ರಾಸ್ ಆಗಿತ್ತು. ಯಾಕೆ? ಬಿಕಾಸ್ ಫೌಂಡೇಶನ್ ಇಲ್ಲ, ಫೌಂಡೇಶನ್ ಸರಿ ಇಲ್ಲ. ನಮ್ಮದು ಅಷ್ಟೇ, ಯಾವುದೇ ಸ್ಟಡಿ ಮಾಡಬೇಕು ನಿಮಗೆ ಫೌಂಡೇಶನ್, ಅದಕ್ಕೆ ಏನು ಮಾಡೋಕ್ಕೆ ನೀವು ಬೇಸಿಕ್ NCERT ಸ್ಟೇಟ್ ಸಿಲೆಬಸ್ ಬುಕ್ಸ್ ಇದಾವಲ್ಲ ಅವನ್ನ ಫಸ್ಟ್ ಸ್ಟಡಿ ಮಾಡಬೇಕು. ನೆಕ್ಸ್ಟ್ ಕಾನ್ಸೆಪ್ಟ್ ಕ್ಲಾರಿಟಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಅಡಿಪಾಯ, ಪರಿಕಲ್ಪನೆ ಸ್ಪಷ್ಟತೆ ಇರಬೇಕು. ಕಾಲರೇಖೆ ವೆರಿ ಇಂಪಾರ್ಟೆಂಟ್. ರೀಸೆಂಟಿಗೆ ಟೈಮ್ ಲೈನ್ ಬಗ್ಗೆ ಕೇಳ್ತಾ ಇದ್ದಾರೆ. ಟೈಮ್ ಲೈನ್ ಬಗ್ಗೆ 2-3 ಕ್ವಶನ್ಸ್ ಇದಾವೆ. ಕ್ರೋನಾಲಜಿ ಅಂತ ಕರೀತಾರೆ. ಕ್ರೋನಾಲಜಿ ಬಗ್ಗೆ 2-3 ಕ್ವಶನ್ಸ್ ಇದಾವೆ. ಓಕೆ, ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಏನು ಗೊತ್ತಾ, ಮಗಧವನ್ನು ಆಳಿದ ಮೊದಲ 4 ಮನೆತಗಳನ್ನು ಕಾಲಾನುಕ್ರಮಣದಲ್ಲಿ ಬರೆಯಿರಿ ಅಂತ. ಕಾಲಾನುಕ್ರಮಣದಲ್ಲಿ ಗುರುತಿಸಿ. ಸಿಂಪಲ್ ಕ್ವಶನ್. ಮಗಧವನ್ನು ಆಳಿದ, ನಾವರೇ ಹೇಳ್ಬಿಟ್ಟಿದ್ದಾರೆ, ಮಗಧವನ್ನು 4 ಡೈನಾಸ್ಟಿ ಆಳ್ತು. 4 ಡೈನಾಸ್ಟಿಗಳು ರೂಲ್ ಮಾಡಿದ್ರು. ಅವುಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಈ ತರ ಒಂದು ಕ್ವಶನ್. ಮತ್ತೆ ಮೊನ್ನೆ ಒಂದು ಕ್ವಶನ್ ಬಂದಿತ್ತು, ಏನಂತ, ಕರ್ನಾಟಕದಲ್ಲಿ ದಿವಾನರ ಆಳ್ವಿಕೆ ಟೈಮಲ್ಲಿ, ಓಕೆ, ಇವ್ರು ಬಂದ್ರು, ಯಾರ್ಯಾರು ಫಸ್ಟ್ ಇಂದ ಲಾಸ್ಟ್ 4 ಜನ ಕೊಟ್ಟರು. ವಿಶ್ವೇಶ್ವರಯ್ಯ, ಸರ್ ಮಿರ್ಜಾ ಇಸ್ಮಾಯಿಲ್, RD ಬ್ಯಾನರ್ಜಿ, ಇನ್ನೊಬ್ರು ಯಾರೋ ವಿಷಯ ಕೊಟ್ಟರು. ಇವ್ರನ್ನ ಕಾಲಾನುಕ್ರಮದಲ್ಲಿ ಬರೆಯಿರಿ. ಸಿಂಪಲ್ ಕ್ವಶನ್ಸ್. ನಾನು ಹೇಳ್ತೇನೆ, ಇದನ್ನ ಯಾವುದು ಮಗ್ಗಪ್ ಮಾಡಬೇಕಾಗಿಲ್ಲ. ಸಿಂಪಲ್ ಓದ್ತಾ ಹೋದಾಗ ಓಕೆ ಇವನಾದ್ಮೇಲೆ ಇವನು ಬಂದ ಅಂತ ನೋಡ್ಕೊ ಹೋದ್ರೆ ಸಾಕು. ಇದು ಕಾಲಾನುಕ್ರಮ, ವೆರಿ ಇಂಪಾರ್ಟೆಂಟ್. ರೀಸೆಂಟಾಗೆ 2-3 ಕ್ವಶನ್ಸ್ ಮಿನಿಮಮ್ ಒಂದು ಕ್ವಶನ್ ಪೇಪರ್ ತಗೊಳ್ಳಿ, 2-3 ಕ್ವಶನ್ಸು ಈ ಕಾಲಾನುಕ್ರಮದಲ್ಲೇ ಬರ್ತಾ ಇದ್ದಾವೆ. ಎಕ್ಸಾಂಪಲ್ ಇನ್ನೊಂದು ಕ್ವಶನ್ ಅದೇ ತರ ಮೊನ್ನೆ ಇವೆಲ್ಲ KE ಮೊನ್ನೆ ಮಾಡಿರ್ತಕ್ಕಂಥ ಒಂದು ಕ್ವಶನ್, ಪೇಶ್ವೆಗಳು ಬಾಲಾಜಿ ಬಾಲಾಜಿ ವಿಶ್ವನಾಥ್, ಇವನ್ನ ಅರೇಂಜ್ ಮಾಡಿ, ಟಾಪ್ ಟು ಬಾಟಮ್ ಅರೇಂಜ್ ಮಾಡಿ. ಸಿಂಪಲ್ ಕ್ವಶನ್, ಟಾಪ್ ಟು ಬಾಟಮ್ ಅರೇಂಜ್ ಮಾಡಿ. ಇನ್ನೊಂದು ಕ್ವಶನ್, ಲೇಟರ್ ಮೊಘಲ್ಸ್ನ ಟಾಪ್ ಟು ಬಾಟಮ್ ಅರೇಂಜ್ ಮಾಡಿ. ಕಾಲಾನುಕ್ರಮ. ಈ ತರ ರೀಸೆಂಟಾಗಿ 2-3 ಕ್ವಶನ್ ಪ್ರತಿ ಪೇಪರ್ಲ್ಲೂ ಕೂಡ 2-3 ಕ್ವಶನ್ಸ್ ಇಲ್ಲೇ ಬರ್ತಾ ಇದ್ದಾವೆ. ಇದನ್ನ ನಾವು ಆದಷ್ಟು ಚೆನ್ನಾಗಿ ನೋಡ್ಕೋಬೇಕು. ಇದು ಟೈಮ್ ಲೈನ್. ಓಕೆ, ನಮ್ಮ ಬೋಧನಾ ವಿಧಾನ ಹೇಗಿರುತ್ತೆ ಅಂದ್ರೆ, ಟೀಚಿಂಗ್ ಸ್ಟೈಲ್ ಯಾವ ರೀತಿ ಅಂದ್ರೆ, ನಾನು ಹೇಳಿದ್ನಲ್ಲ, ಫಸ್ಟ್ ನಕ್ಷೆ ಆಧಾರಿತ ಅಧ್ಯಯನ. ಹೌದು, ಏನ್ ಸರಿ ನಕ್ಷೆ ಆಧಾರಿತ ಅಧ್ಯಯನ ಅಂತ ಕೇಳಿದ್ರೆ ಮ್ಯಾಪ್ ಬೇಸ್ಡ್ ಕ್ವಶನ್ಸ್. ಓಕೆ, 1 or 2 ಕ್ವಶನ್ಸು ಮ್ಯಾಪ್ ಬೇಸಿಸ್ ಮೇಲೆ ಬರ್ತವೆ. ಮ್ಯಾಪ್ ಅಂದ್ರೆ ಏನ್ ಸರ್ ಅಂತ ಕೇಳಿದ್ರೆ ನಾವು ಹೇಳ್ತೀವಲ್ಲ, NCERT ತಗೊಳ್ಳಿ. ನೆಕ್ಸ್ಟ್ ಇದಾದ್ಮೇಲೆ ನಿಮಗೆ ಸ್ಟೇಟ್ ಬುಕ್ ಇರ್ತಾವಲ್ಲ, ಅದರಲ್ಲಿ ನಿಮಗೆ ಇಂಡಿಯಾ ಮ್ಯಾಪ್ ಕೊಟ್ಟಿರ್ತಾರೆ, ಇಲ್ಲ ಕರ್ನಾಟಕ ಮ್ಯಾಪ್ ಕೊಟ್ಟಿರ್ತಾರೆ. ಆ ಕರ್ನಾಟಕ ಮ್ಯಾಪ್ ಆರ್ ಇಂಡಿಯಾ ಮ್ಯಾಪ್ ಅಲ್ಲಿ 1 or 2 ಪ್ಲೇಸಸ್. ಎಕ್ಸಾಂಪಲ್ ನೋಡಿ, ಓಕೆ, ಎಕ್ಸಾಂಪಲ್ ಬಿಂಬೆಟ್ಕಾ. ಸಿಂಪಲ್ ಕ್ವಶನ್, ಬಿಂಬೆಟ್ಕಾ ಎಲ್ಲಿದೆ ಈ ಮ್ಯಾಪ್ ಪೇಜಲ್ಲಿ ನೋಡೋದು. ಮ್ಯಾಪಲ್ಲಿ ಬೇರೆ ಕಡೆ ಎಲ್ಲಿ ನೋಡ್ರು ಸಿಗಲ್ಲ. ಎಲ್ಲೈತೆ ಬಿಂಬೆಟ್ಕಾ? ಮಧ್ಯಪ್ರದೇಶಲ್ಲಿದೆ. ಅದೇ ರೀತಿ ಇನ್ನೊಂದು ಎಲ್ಲಿದೆ, ಹುಣಸಗಿ ಎಲ್ಲಿದೆ, ಮಸ್ಕಿ ಎಲ್ಲಿದೆ. ಈ ತರ 2 ಕ್ವಶನ್ಸ್ ಬರೋ ಚಾನ್ಸ್ ಇರುತ್ತೆ ಒಂದು ಪ್ಲೇಸಸ್ ಮೇಲೆ. ಮೊನ್ನೆ ರೀಸೆಂಟಾಗಿ ಯಾವುದು ಇದು ಲಾಸ್ಟ್ ಒಂದು ಕ್ವಶನ್ಸ್ ಇರಬೇಕು. ಕರ್ನಾಟಕದಲ್ಲಿ ಫಸ್ಟ್ ಹ್ಯಾಂಡ್ ಆಕ್ಸ್ ಕೊಡಲಿ ಎಲ್ಲಿ ಸಿಕ್ತು ಅಂತ ಕೇಳಿದ್ದಾರೆ. ಲಿಂಗನ ಸೂರು ಅಂತ ಬರುತ್ತೆ, ಅಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಲಿಂಗನ ಸೂರು ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಇದೆ. ಅದಕ್ಕೋಸ್ಕರ ನೀವೇ ನೋಡಬೇಕು, ಈ ಮ್ಯಾಪ್ ಬೇಸ್ ಇರ್ತಕ್ಕಂಥ ಎಲ್ಲಾ ಮ್ಯಾಪ್ನು ಕೂಡ ನಾನು ಒಂದು ಕಡೆ ಸೇರಿಸಿ ನಿಮಗೆ ಅಧ್ಯಯನಕ್ಕೆ ಸಿಂಪಲ್ ಮಾಡ್ಕೊಡ್ತೀನಿ. ಈಗ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಇರ್ತಕ್ಕಂಥವು ಯಾವ್ಯಾವು, ಇದು ಮ್ಯಾಪ್ ಬೇಸ್ಡ್. ನೆಕ್ಸ್ಟ್ ನಾನು ಹೇಳಿದ್ದೆ ಆಲ್ರೆಡಿ ಕ್ರೋನಾಲಜಿ ಬೇಸ್ಡ್. ನಾನು ಹೇಳ್ತೀನಲ್ಲ, ಈ ಕ್ರೋನಾಲಜಿ ಗೊತ್ತಿದ್ರೆ ಎಕ್ಸಾಂಪಲ್ ನಿಮಗೆ ಸ್ಟಾರ್ಟಿಂಗ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಯಾರಾದ್ಮೇಲೆ ಯಾರು ಬರ್ತಾರೆ. ಓಕೆ, ಇದು ಗೊತ್ತಿತ್ತು ಅಂದ್ರೆ ನೀವು 2 ಕ್ವಶನ್ ಅಟೆಂಡ್ ಮಾಡ್ಬೋದು. ಇನ್ನೊಂದು ಥೀಮ್ ಬೇಸ್ಡ್. ಏನ್ ಸರ್ ಥೀಮ್ ಬೇಸ್ಡ್ ಅಂತ ಕೇಳ್ಬೋದು? ವಿಷಯ ಆಧಾರಿತ. UPSC ಆರ್ KPSC ಆಗಲಿ ಎಲ್ಲನೂ ಕೇಳಕ್ ಹೋಗಲ್ಲ. ಎಕ್ಸಾಂಪಲ್ ನಾನು ಹೇಳಿದ್ನಲ್ಲ, ಎಕ್ಸಾಂಪಲ್ ಅಕ್ಬರ್ ಬಗ್ಗೆ ಕೇಳ್ತಾರೆ. ಅದೇ ರೀತಿ ಅಶೋಕ ಬಗ್ಗೆ ಕೇಳ್ತಾರೆ. ಅಶೋಕ ನಿಮಗೆ ಪೊಲಿಟಿಕಲ್ ಕಾನ್ಕ್ವೆಸ್ಟ್ ಬಗ್ಗೆ ಕೇಳಲ್ಲ. ಮಾಡಿದೊಂದು ಇದ್ದ ಅಶೋಕ, ಕಳಿಂಗ ವಾರ್. ಓಕೆ, ಅದೆಲ್ಲರಿಗೂ ಗೊತ್ತು, ಅಶೋಕ ಕಳಿಂಗ ವಾರ್ ಮಾಡ್ದ ಅಂತ. ಅದ್ರ ಬಗ್ಗೆ ಯಾರಿಗೂ ಬೇಕಾಗಿಲ್ಲ. ಅಶೋಕನ ಬಗ್ಗೆ ಏನು ಕೇಳ್ತಾರೆ ಗೊತ್ತಾ? ಇನ್ಸ್ಕ್ರಿಪ್ಷನ್ ಬಗ್ಗೆ ಕೇಳ್ತಾರೆ. ಅಶೋಕನ ಇನ್ಸ್ಕ್ರಿಪ್ಷನ್, 14 ಬಂಡೆಗಲ್ಲು ಶಾಸನಗಳು, ಓಕೆ, 7 ಕಂಬ ಶಾಸನಗಳು, ಇದ್ರ ಬಗ್ಗೆ ಕೇಳ್ತಾರೆ. ಇದ್ರ ಬಗ್ಗೆ ನೀವು ಸ್ಟಡಿ ಮಾಡಬೇಕು. ಇದು ಥೀಮ್ ಬೇಸ್ಡ್. ಇದು ಅಶೋಕ ಒಂದು ಥೀಮ್, ಅಶೋಕನ ಇನ್ಸ್ಕ್ರಿಪ್ಷನ್ ಒಂದು ಥೀಮ್. ನೆಕ್ಸ್ಟ್ ಬುದ್ಧ ಒಂದು ಥೀಮ್.
ಓಕೆ, ಬುದ್ಧಿಸಮೇ ಒಂದು ಥೀಮು. ಬುದ್ಧಿಸಮ್ ಅಂದ್ರೆ ಏನು? ಬುದ್ಧಿಸಮ್ ಅಂದ್ರೆ ಏನು? ಸಿಂಪಲ್, ಮೂರು ಆಬ್ಜೆಕ್ಟ್ ಅಷ್ಟೇ, ಸಿಂಪಲ್. ಒಂದು ಬುದ್ಧಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ, ಇನ್ನೊಂದೇನು ಸಂಗಂ ಶರಣಂ ಗಚ್ಚಾಮಿ. ಬುದ್ಧ ಅವನ ಜೀವನ ಚರಿತ್ರೆ, ಬುದ್ಧನ ಜೀವನ ಚರಿತ್ರೆ, ಬುದ್ಧಂ ಶರಣಂ ಗಚ್ಚಾಮಿ ಫಸ್ಟ್ ಮುಗೀತು. ಎಲ್ಲುಡ್ತಾ, ಯಾರು ತಂದೆ ತಾಯಿ ಯಾರು, ಎಲ್ಲೋದ, ಎಲ್ಲೆಲ್ಲಿ ಅವನಿಗೆ ಏನು 5 ಪಂಚ ಕಲ್ಯಾಣಗಳು ಏನು ಮಾಡ್ದ, ಅವು ಇಂಪಾರ್ಟೆಂಟ್. ನೆಕ್ಸ್ಟ್ ಬರುತ್ತೆ ಧರ್ಮಂ ಶರಣಂ ಗಚ್ಚಾಮಿ. ಅವನ ಧರ್ಮ ಏನು ಟೀಚ್ ಮಾಡ್ದ, 4 ಆರ್ಯ ಸತ್ಯಗಳು ಮಾಡ್ದ. ಆಸೆ ದುಃಖಕ್ಕೆ ಕಾಲ, ದುಃಖಕ್ಕೆ ಕಾರಣ. ಓಕೆ, ಆಸೆಯನ್ನು ನಾವೇನು ಮಾಡಬೇಕು, ತೆಗೆದಾಕ್ಬೋದು. ಈ ಥರ 4 ಆರ್ಯ ಸತ್ಯಗಳನ್ನ ಹೇಳ್ದ. ಮತ್ತು ಇಷ್ಟು ಹೇಳ್ದ, ಇದು ಧರ್ಮ ಆಯಿತು. ನೆಕ್ಸ್ಟ್ ಸಂಘ. ಏನಿದು ಸಂಘ? ಓಲ್ಡೆಸ್ಟು ಇವತ್ತೇನು ಕರಿತೀವಲ್ಲ, ಕ್ರಿಶ್ಚಿಯನ್ ಮಾನೆಸ್ಟರೀಸ್ ಅಂತ ಕರಿತೀವಲ್ಲ, ಚರ್ಚ್ಗಳು ಅಂತ ಕರಿತೀವಲ್ಲ, ಹೌದು. ವರ್ಲ್ಡಲ್ಲಿ ಓಲ್ಡೆಸ್ಟ್ ಯಾವಪ್ಪ ಅಂದರೆ ಸಂಘಗಳೇ. ಏನು ಸಂಘಗಳು ಇವು? ಇಷ್ಟು 3 ಸೇರಿಸಿದ್ರೆ ಓಕೆ ತ್ರಿರತ್ನಗಳು ಅಂತ ಕರೀತಾರೆ. ಇವು 3 ಓದಿತ್ತು ಅಂದರೆ ನಿಮಗೆ ಬುದ್ಧಿಸಮ್ ಮುಗಿದೋಯ್ತು. ನೆಕ್ಸ್ಟ್ ಬನ್ನಿ ಜೈನಿಸಮ್, ಸೇಮ್ ಬುದ್ಧ ಜೈನ, ಅವನ ಅವನ ಜನ್ಮ, ನೆಕ್ಸ್ಟ್ ಫಿಲಾಸಫಿ, ನೆಕ್ಸ್ಟ್ ಅವನ ಕಾಂಟ್ರಿಬ್ಯೂಷನ್, ಮುಗೀತು. ಬುದ್ಧಿಸಮ್ ಜೈನಿಸಮ್ ಮುಗ್ದೋಯ್ತು. ನೆಕ್ಸ್ಟ್ ಬನ್ನಿ, ನೆಕ್ಸ್ಟ್ ಇದು ವಿಷಯಾಧಾರಿತ, ಇದು ಓದಲೇಬೇಕು, ಥೀಮ್ ಬೇಸ್ಡ್. ಬುದ್ಧಿಸಮ್ ಇಂಪಾರ್ಟೆಂಟು, ಜೈನಿಸಮ್ ಇಂಪಾರ್ಟೆಂಟು, ಅಶೋಕ ಇಂಪಾರ್ಟೆಂಟ್. ಓಕೆ, ಅಶೋಕರ ತಂದೆ ಬಿಂದುಸಾರ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ಅಶೋಕ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಬನ್ನಿ, ಅದೇ ರೀತಿ ಈಗ ಸಮುದ್ರಗುಪ್ತ ಅವಶ್ಯಕತೆ ಯಾರಿಗೂ ಇಲ್ಲ. ಸಮುದ್ರಗುಪ್ತನ ಬಗ್ಗೆ ಎಲ್ಲೂ ಕೇಳಿದ್ರೆ ಒಂದು ಕ್ವಶನ್, ಏನಂತ ಕ್ವಶನ್ ಕೇಳ್ಬೋದು? ಸಮುದ್ರಗುಪ್ತನನ್ನು ಇಂಡಿಯನ್ ನೆಪೋಲಿಯನ್ ಅಂತ ಕರೆದವರು ಯಾರು? ಇಂಡಿಯನ್ ನೆಪೋಲಿಯನ್ ಅಂತ ಕರೆದವರು ಯಾರು? V.S. ಸ್ಮಿತ್ ಕರೆದ್ರು. ಒಂದು ಕ್ವಶನ್ ಮುಗಿದು ಸಾಕು. ಬಟ್ ಅದೇ ಸಮುದ್ರಗುಪ್ತನ ಬಗ್ಗೆ ಹೇಳ್ತಕ್ಕಂಥ ಒಂದು ಶಾಸನ ಇದೆ, ಇನ್ಸ್ಕ್ರಿಪ್ಷನ್ ಇದೆ. ಯಾವುದದು? ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಅಂತ. ಇದ್ರ ಬಗ್ಗೆ 3 ಟೈಮ್ಸ್ ಕ್ವಶನ್ಸ್. UPSC ಮೇನ್ಸಲ್ಲಾಗಲಿ, UPSC ಪ್ರಿಲಿಮ್ಸ್, KPSC ಕೂಡ. ಓಕೆ, ಇಲ್ಲಿ ಹೇಳ್ತಾ ಇದೀನಲ್ಲ, ಹಿಸ್ಟ್ರಿನ ನೋಡಿದಾಗ 2 ಥರ ನೋಡ್ಬೇಕು ನೀವು. ಹಿಸ್ಟ್ರಿ ಓದಿ ಏನು ಯೂಸ್ ಇಲ್ಲ. ಹಿಸ್ಟ್ರಿನ ಓದ್ಬಿಟ್ಟು ಎಕ್ಸಾಂಪಲ್ ಸಮುದ್ರಗುಪ್ತ 100 ವಾರ ಮಾಡೋದಂತೆ, ಅದ್ರ ಅವಶ್ಯಕತೆನೇ ಇಲ್ಲ. ಫಸ್ಟ್ ನಮ್ಗೆ ಏನು ಬೇಕದು? 100 ವಾರ ಏನು ಬೇಕು ಹೇಳಿ, ನಮಗೆ ಅವಶ್ಯಕತೆನೇ ಇಲ್ಲ. ಬಟ್ ಅದೇ ರೀತಿ ಅದೇ ಥರ ನಿಮ್ಗೆ ಇನ್ನೊಂದು ಹಿಸ್ಟ್ರಿ ಇದೆ, ಇದು ಡೆಡ್ ಹಿಸ್ಟ್ರಿ. ಇದು ಇಷ್ಟು ವಾರ ಮಾಡ್ದ, ಅಲ್ಲಿ ಅಷ್ಟು ನಡೀತು, ಯಾಕೆ ಬೇಕು, ಯಾರು ಎಲ್ಲಿ ಮಾಡ್ದ, ಏನು ಮಾಡ್ದ, ಇಷ್ಟೆಲ್ಲ ಅವಶ್ಯಕತೆ ಇಲ್ಲ. ಅದೇ ಇನ್ನೊಂದು ಬರುತ್ತೆ, ಲಿವಿಂಗ್ಸ್ ಹಿಸ್ಟ್ರಿ ಅಂತ ಬರುತ್ತೆ. ಯಾವುದದು? ಇದನ್ನು ಕನ್ಸ್ಟ್ರಕ್ಟ್ ಮಾಡ್ದ, ಅಗ್ರಿಕಲ್ಚರ್ ಈ ರೀತಿ ಸ್ಟಾರ್ಟ್ ಆಯಿತು, ಇಂಡಸ್ಟ್ರಿ ಈ ರೀತಿ ಸ್ಟಾರ್ಟ್ ಆಯಿತು, ಇದು ಹೇಳೋಂಥದ್ದು ಯಾವುದು? ಇದು ಒಂದು ಲಿವಿಂಗ್ ಪಾರ್ಟ್ ಆಫ್ ಹಿಸ್ಟ್ರಿ. ಇದು ಯಾವತ್ತೂ ಕೂಡ ಶಾಶ್ವತನೇ, ಇದು ಬೇಕೇ ಬೇಕು. ಹೇಳ್ತಾರೆ ಇಂಡಿಯಾದ ಹಿಸ್ಟ್ರಿನ ಅರ್ಥ ಮಾಡ್ಕೊಂಡ್ರೆ ಇವತ್ತಿನ 60% ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಬೋದಂತೆ. ಎಕ್ಸಾಂಪಲ್, ಇವತ್ತು ನಾವೇನು ಕರಿತೀವಿ, ಕಾಸ್ಟ್, ಜಾತಿ ಪದ್ಧತಿ. ಓಕೆ, ಇವತ್ತು ನಾವೇನು ಗುದ್ದಾಡ್ತೀವಲ್ಲ, ಹಿಂದೂ ಮುಸ್ಲಿಂ ಅಂತ. ಓಕೆ, ಇವೆಲ್ಲ ಇಲ್ಲಿ ಹಿಸ್ಟ್ರಿಯಿಂದ ಬಂದಿರ್ತಕ್ಕಂಥವು. ಇವನ್ನ ಅರ್ಥ ಮಾಡ್ಕೊತು ಅಂದರೆ, ಹಿಸ್ಟ್ರಿ ಅರ್ಥ ಮಾಡ್ಕೊತು ಅಂದರೆ ಇವನ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಅದಕ್ಕೆ ಹೇಳೋದು 60% ಆಫ್ ದ ಇಂಡಿಯನ್ಸ್ ಸೋಷಿಯಲ್ ಪ್ರಾಬ್ಲಮ್ಸ್ ಇದಾವಲ್ಲ, ಅವನ್ನ ನಾವು ಹಿಸ್ಟ್ರಿ ಕರೆಕ್ಟಾಗಿ ಅಧ್ಯಯನ ಮಾಡ್ತು ಅಂದರೆ ತೊಡೆದಾಕ್ಬೋದು ಅಂತ ಒಂದು ಸ್ಟೋರಿ ಬರುತ್ತೆ, ಒಂದು ಕೋಟ್ ಬರುತ್ತೆ. ಓಕೆ, ಇಷ್ಟು ನಿಮಗೆ ವಿಷಯಾಧಾರಿತ ಅಧ್ಯಯನಗಳು. ಈ ರೀತಿ ನೀವು ಹಿಸ್ಟ್ರಿನ ಆದಷ್ಟು ಏನು ಮಾಡಬೇಕು, ಸಿಂಪ್ಲಿಫೈ ಮಾಡಬೇಕು. ಓಕೆ, ನಾನು ಹೇಳ್ತೇನಲ್ಲ, ಎಲ್ಲನೂ ಓದೋ ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿ ಏನಿದೆ ಕ್ವಶನ್ ಪೇಪರ್, ಏನು ಎವಾಲ್ಯೂಯೇಟರ್ ಎಸ್ಪೆಷಲಿ ಏನು ಎಕ್ಸಾಮಿನರ್ ಏನು ಕೇಳ್ತಾ ಇದ್ದಾನೆ, ಇದನ್ನು ನೋಡಿಕೊಂಡು ನೀವು ರಿವಿಷನ್ ಮಾಡ್ತು ಅಂದರೆ ನೀವು ಈಸಿಯಾಗಿ PSI ಎಕ್ಸಾಮ್ನ ಪಾಸ್ ಮಾಡ್ತೀರಿ. PSI ಅಂತಲ್ಲ, ಯಾವುದೇ ಎಕ್ಸಾಮ್ನ ಪಾಸ್ ಮಾಡಬೇಕು ಅಂದರೆ ಇದೇ ಒಂದು ಮಂತ್ರ, ಅಷ್ಟೇ ಸಿಂಪಲ್. ಓಕೆ, ಸಿಂಪಲ್. ನಮ್ದೇನಪ್ಪ ಮೈ ಟೀಚಿಂಗ್ ಫಾರ್ಮಲ್ ಏನಪ್ಪ ಅಂದರೆ, ಫಸ್ಟ್ ರೀಡ್, ನೆಕ್ಸ್ಟ್ ಅಂಡರ್ಸ್ಟ್ಯಾಂಡ್. ಇವೆರಡು ನಾನು ಮಾಡ್ತೀನಿ. ಇದನ್ನ ರೀಡ್, ಅಂಡರ್ಸ್ಟ್ಯಾಂಡ್, ಕನೆಕ್ಟ್. ಈವನ್ ನಿಮಗೆ ರಿವೈಸು ಕೂಡ ಮಾಡಿಸ್ತೀನಿ. ನೆಕ್ಸ್ಟ್ ಪ್ರಾಕ್ಟೀಸ್. ಯಾವ ರೀತಿ ಪ್ರಾಕ್ಟೀಸು? ಸಿಂಪಲ್ ಆಗಿ MCQಗಳನ್ನ ಪ್ರಾಕ್ಟೀಸ್ ಮಾಡುವಂಥದ್ದು. ಕೇಳಿರ್ತಕ್ಕಂಥವು PYQ ಮೇಲೆ, ಅದೇ ಎಕ್ಸಾಂಪಲ್ PYQ ಅಶೋಕನ ಇನ್ಸ್ಕ್ರಿಪ್ಷನ್ ಬಗ್ಗೆ ಕೇಳಿದ್ದ. ನೆಕ್ಸ್ಟ್ ನಾವು ಇನ್ನೂ ಸ್ವಲ್ಪ ಡೆಪ್ತಾಗಿ ಹೋಗೋದು. ಇನ್ಸ್ಕ್ರಿಪ್ಷನ್ ಯಾವ ಲ್ಯಾಂಗ್ವೇಜಲ್ಲಿ ಇದ್ದಾವೆ, ಯಾವ್ಯಾವ ಲ್ಯಾಂಗ್ವೇಜ್ ಇದ್ದೋ ಆ ಟೈಮಲ್ಲಿ. ಓಕೆ, ಯಾವ್ಯಾವ ಲ್ಯಾಂಗ್ವೇಜ್ ಇದ್ದೋ, ಯಾವ್ಯಾವ ಸ್ಕ್ರಿಪ್ಟ್ ಇದ್ದೋ, ಇದನ್ನು ನಾವು MCQನ ಸಾಲ್ವ್ ಮಾಡಿದಾಗ ನೋಡ್ಬೋದು. ವಾಟ್ ಹ್ಯಾಪನ್, ಏನಾಯಿತು. ನೆಕ್ಸ್ಟ್ ವೈ ಡಿಡ್ ಹ್ಯಾಪನ್, ಯಾಕಾಯಿತು ಅಂತ ನೋಡ್ಬೋದು. ಇನ್ನೊಂದು ವಾಟ್ ವಾಸ್ ಇಟ್ಸ್ ಇಂಪ್ಯಾಕ್ಟ್, ಅದರಿಂದ ಇಂಪ್ಯಾಕ್ಟ್ ಏನು ನಮಗೆ ಗೊತ್ತು. ಕಳಿಂಗ ವಾರ್ ಇಂಪ್ಯಾಕ್ಟ್ ಏನಪ್ಪ ಅಂದರೆ, ಒಂದು ರಿಲಿಜನ್ ಸ್ಪ್ರೆಡ್ ಆಗೋಕ್ಕೆ ಒಂದು ರೀಸನ್ನು. ಅಶೋಕ ಇಲ್ಲ ಅಂದಿದ್ರೆ ಬುದ್ಧಿಸಮ್ ಎಂಡ್ ಆಗ್ತಿತ್ತೇನೋ ಗೊತ್ತಿಲ್ಲ ನಮಗೆ. ಬಟ್ ಅಶೋಕನಿಂದ ಏನಾಯಿತು, ಬುದ್ಧಿಸಮ್ ಇನ್ನೂ ಒಂದು 400 ಇಯರ್ಸು ಮುಂದೆ ಮೂವ್ ಆಯಿತು. ಇನ್ನೂ ಒಂದು 400 ಇಯರ್ಸ್. ಯಾಕೆ? ಬಿಕಾಸ್ ಆಫ್ ಈ ಕಳಿಂಗ ವಾರಿಂದ. ನೆಕ್ಸ್ಟ್ ವಾಟ್ ಕ್ಯಾನ್ PSI ಆಸ್ಕ್, ಏನು ಕೇಳ್ಬೋದು, ಯಾರೋ PSI ಇಂದ ನಾವು ಏನು ಕೇಳ್ಬೋದು. ನೆಕ್ಸ್ಟು ಸಾಲದ PYQ ಮತ್ತು MCQ. ಇದು ಥಿಯರಮ್, ಮೈ ಟೀಚಿಂಗ್ ಫಾರ್ಮಲ್. ಸಿಂಪಲ್ ಆಗಿ ಆದಷ್ಟು ಸಿಂಪಲ್ ಫಾರ್ಮಲ್ ಏನಪ್ಪ ಅಂದರೆ, ನಮ್ಮ ಮೈ ಟೀಚಿಂಗಲ್ಲಿ ಸಿಂಪ್ಲಿಫಿಕೇಶನ್ ಎಷ್ಟಾಗುತ್ತೋ ಅಷ್ಟು ಸಿಂಪ್ಲಿಫೈ ಮಾಡುವಂಥದ್ದೇ ಈ ಟೀಚಿಂಗ್.
ಓಕೆ, ಹಿಸ್ಟ್ರಿ ಟೀಚಿಂಗ್ದು ಉದ್ದೇಶ. ಓಕೆ, ಅದರಲ್ಲಿ ನಿಮಗೆ ಹೇಳಿದಲ್ಲ ಈ 3 ಥೀಮ್ ಮೇಲೆ ಅತಿ ಹೆಚ್ಚು ನಾನು ವರ್ಕ್ ಮಾಡುವಂಥದ್ದು ಈ 3 ಥೀಮ್ ಮೇಲೆ. ಯಾಕಪ್ಪ ಅಂದರೆ ಮೇಜರ್ಲಿ ಓಕೆ 99% ಈ 3ನ ಕರೆಕ್ಟಾಗಿ ಕೊಡ್ತು ಅಂದರೆ ನೀವು ಯಾವುದೇ ಕ್ವಶನ್ ಪೇಪರಲ್ಲಿ 20 ಕ್ವಶನ್ ಇದ್ದಾವೆ ಅಂದರೆ 15ರಿಂದ 16 ಕ್ವಶನ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಈ 3 ಥೀಮ್ ಮೇಲೆ ಹೋದ್ರೆ ನೀವು. ಓಕೆ, ನೋಡೋಣ ನಾವು ಕ್ವಶನ್ ಪೇಪರ್ ನೋಡ್ತಾ ಹೋಗೋಣ. ಕ್ವಶನ್ ಪೇಪರ್ ನೋಡ್ತಾ ನಾವು ಕ್ವಶನ್ ಪೇಪರ್ನ ನೋಡ್ತಾ ಯಾವ ರೀತಿ ಕ್ವಶನ್ಸ್ಗಳು ಕೇಳಿದ್ದಾರೆ, ನೆಕ್ಸ್ಟ್ ಯಾವ ರೀತಿ ಕ್ವಶನ್ಸ್ ಬರ್ಬೋದು ಅಂತ ನೋಡ್ತಾ ಹೋಗೋಣ. ಫಸ್ಟ್ ನೋಡಿ, ಫಸ್ಟ್ ಕ್ವಶನ್ಸ್ ಒಂದು ನಾನು ಹೇಳಿದ್ನಲ್ಲ ಕ್ರೋನಾಲಜಿ ಬೇಸ್ಡ್. ಏನು ಸರ್ ಕ್ರೋನಾಲಜಿ ಬೇಸ್ಡ್ ಅಂತಂದ್ರೆ ಇದೆ ಸಿಂಪಲ್ ಕ್ವಶನ್ಸ್. ನಾನು ಲಾಸ್ಟ್ ಇಯರು ಓಕೆ ಕಲಬುರಗಿ ಕ್ಲಾಸ್ ಮಾಡಿದಾಗಲೂ ಹೇಳಿದೆ ಈ ಕ್ವಶನ್ ಬಂದೇ ಬರುತ್ತೆ ನೋಡಿ ಅಂದ್ಬಿಟ್ಟು. ಈ ಕ್ವಶನ್ ಬಂದೇ ಬರುತ್ತೆ ನೋಡಿ ಅಂತ ಹೇಳಿದೆ. ಅವ್ರು ಈಸಿಯಾಗಿ ಸಿಂಪಲ್ ಆಗಿ ಕ್ವಶನ್ ಕೊಟ್ಟಿದ್ದಾರೆ. ಇದೇ ಯಾವ ರೀತಿ ಕ್ವಶನ್ಸ್ ಇದು ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿಲಿ ಇಷ್ಟು ಗೊತ್ತಾಗ್ಬಿಟ್ರೆ ನಿಮಗೆ ಪ್ರೀ ಹಿಸ್ಟೋರಿಕ್ ಟೈಮೇ ಗೊತ್ತಾಗೋಯ್ತು. ಇಷ್ಟು ಗೊತ್ತಾಯ್ತು ಅಂದರೆ ಪ್ರೀ ಹಿಸ್ಟೋರಿಕ್ ಟೈಮೇ ಗೊತ್ತಾಗೋಯ್ತು. ಪ್ರಾಗತಿಕ ಇತಿಹಾಸ ಇದೆಯಲ್ಲ ಅದ್ರ ಟೈಮೇ ಗೊತ್ತಾಗೋಯ್ತು. ಎಕ್ಸಾಂಪಲ್ ನೋಡಿ, ಒಂದು ನವಶಿಲಾಯುಗ, ಕಂಚಿನ ಯುಗ, ಕಬ್ಬಿಣ ಯುಗ, ಪ್ರಾಚೀನ ಶಿಲಾಯುಗ, ತಾಮ್ರ ಶಿಲಾಯುಗ, ಮಧ್ಯಶಿಲಾಯುಗ. ಈಗ ಅರೇಂಜ್ ದ ಕಾಲಾನುಕ್ರಮದಲ್ಲಿ ಬರೀರಿ, ಸಿಂಪಲ್ ಕಾಲಾನುಕ್ರಮದಲ್ಲಿ ಬರೀರಿ. ನಮಗೆ ಗೊತ್ತಿದ್ದಂಗೆ ನೋಡಿ ಏನು ಪೇಲಿಯೋಲಿಥಿಕ್ ಏನ್ಷಿಯಂಟ್ ಹಿಸ್ಟ್ರಿಲಿ ಏನಪ್ಪ ಇಂಪಾರ್ಟೆಂಟ್ ಅಂದರೆ ಫಸ್ಟು ಪೇಲಿಯೋಲಿಥಿಕ್ ಇಂಗ್ಲೀಷಲ್ಲಿ ಬಂತು ಅಂದರೆ ಪೇಲಿಯೋಲಿಥಿಕ್. ಪೇಲಿಯೋಲಿಥಿಕ್ ಅಂತ ಕರೀತಾರೆ. ಅಂದರೆ ಪೇಲಿಯೋ ಮೀನ್ಸ್ ಓಲ್ಡ್ ಅಂತ, ಸಿಂಪಲ್ ಆಗಿ ಪೇಲಿಯೋ ಮೀನ್ಸ್ ಓಲ್ಡ್ ಅಂತ ಕನ್ನಡದಲ್ಲಿ ಹೇಳ್ತೀನಿ, ಡೋಂಟ್ ವರಿ. ಪೇಲಿಯೋ ಮೀನ್ಸ್ ಓಲ್ಡ್ ಅಂದರೆ ಹಳೆ ಶಿಲಾಯುಗ. ಇನ್ನೊಂದು ಬರುತ್ತೆ ಮೀಸೋ ಅಂದ್ರೆ ಏನು? ಮೀಸೋ ಅಂದರೆ ಮಧ್ಯದ್ದು ಅಂತ, ಮಧ್ಯ ಶಿಲಾಯುಗ. ನಿಯೋ ಮೀನ್ಸ್ ಹೊಸ ಶಿಲಾಯುಗ ಅಥವಾ ನವ ಶಿಲಾಯುಗ. ಈ 3 ಶಿಲಾಯುಗಗಳು ಒಂದು ಕ್ವಶನ್, ಸಿಂಪಲ್ ಕ್ವಶನ್. ಫಸ್ಟ್ ನಾವು ಮನುಷ್ಯ ಸ್ಟಾರ್ಟಿಂಗೇನೆ ಏನು ಐರನ್ ಯೂಸ್ ಮಾಡಲಿಲ್ಲ. ಫಸ್ಟ್ ಏನು ಮಾಡ್ದ? ಎಕ್ಸಾಂಪಲ್ ನಾವು ಹುಟ್ಟಿದಾಗ ಒಂದು ಮಗು ಫಸ್ಟ್ ಏನು ಕೈ ಸಿಕ್ಕುವಂಥದ್ದೇನು ಆ ಟೈಮ್ ಮನುಷ್ಯನಿಗೆ ಸಿಕ್ಕಿದೇನಪ್ಪ? ಕಲ್ಲು. ಮನುಷ್ಯನ್ ಸಿಕ್ಕಿದ್ದು ಕಲ್ಲು. ಅದೇ ತರ ನಿಮಗೆ ಅದಕ್ಕೇನಂತ ಕರೀತಾರೆ? ಲಿಥಿಕ್ ಅಂದ್ರೆ ಏನು? ಶಿಲೆ ಅಂತ, ಸಿಂಪಲ್ ಆಗಿ ಶಿಲೆ ಅಥವಾ ಕಲ್ಲು. ಓಕೆ, ಇದು ಲಿಥಿಕ್ ಪೇಲಿಯೋ ಓಲ್ಡ್, ಲಿಥಿಕ್ ಕಲ್ಲು ಅಂದ್ರೆ ಹಳೆ ಶಿಲಾಯುಗ. ಮೀಸೋ ನೆಕ್ಸ್ಟ್ ನಿಯೋ. ಮತ್ತೇನ್ ಮಾಡಿದ್ರು ಅಂದ್ರೆ ಈ ಪೇಲಿಯೋಲಿಥಿಕಲ್ ಮತ್ತೆ ಡಿವೈಷನ್ ಸ್ಟಾರ್ಟ್ ಮಾಡಿದ್ರು. ಪೇಲಿಯೋಲಿಥಿಕಲ್ಲಿ ಮತ್ತೆ ಡಿವಿಷನ್ ಮಾಡಿದ್ರು. ಯಾವ ರೀತಿ? ಲೋವರ್ ಪೇಲಿಯೋಲಿಥಿಕ್, ಲೋವರ್ ಪೇಲಿಯೋಲಿಥಿಕ್, ಮಿಡಲ್ ಪೇಲಿಯೋಲಿಥಿಕ್, ಇನ್ನೊಂದು ಏನು ಅಪ್ಪರ್ ಪೇಲಿಯೋಲಿಥಿಕ್ ಅಂತ ಮತ್ತೆ ಡಿವಿಷನ್ ಬೇಸ್ಡ್ ಆನ್ ಈ ಯೂಸ್ ಆಫ್ ಸ್ಟೋನ್ಸ್. ಮುಂಚೆ ಸಿಕ್ಕಿದ ರಾಕ್ ಅಲ್ಲಿ ತಗೊಂಡು ಎಸಿತಾ ಇದ್ದ ಮನುಷ್ಯ. ಅದಾದ್ಮೇಲೆ ಮೇಡ ಅದಕ್ಕೂ ಏನಾಗ್ತಿದ್ದು, ಪ್ರಾಣಿಗಳು ಸಾಯ್ತಾ ಇರಲಿಲ್ಲ. ಅದಕ್ಕೇನು ಮಾಡ್ದ? ಸ್ವಲ್ಪ ಶಾರ್ಪ್ ಮಾಡ್ದ, ಆವಾಗ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಇದು ಸೆಕೆಂಡ್ ಎವಲ್ಯೂಷನ್. ಥರ್ಡ್ ಎವಲ್ಯೂಷನ್ ಏನು ಮಾಡ್ದ? ಮತ್ತೆ ಅವನ್ನೆಲ್ಲ ಫುಲ್ ಇನ್ನೂ ಶಾರ್ಪ್ ಮಾಡ್ದ, ಅದು ಥರ್ಡ್ ಎವಲ್ಯೂಷನ್. ಈ ರೀತಿ ಈ ಪೇಲಿಯೋಲಿಥಿಕ್ನ ಡಿವಿಷನ್ ಮಾಡಿದ್ದಾರೆ. ಈ ರೀತಿ ಡಿವಿಷನ್ ಮಾಡಿದ್ದಾರೆ. ಇದು ಪೇಲಿಯೋಲಿಥಿಕ್. ಮೀಸೋಲಿಥಿಕ್ ಏನು ಮಾಡಿದ? ಮತ್ತೆ ಎವಾಲ್ಯೂಷನ್ ಆಯ್ತು. ಮಾನವನ ಬ್ರೈನ್ ಮತ್ತೆ ಎವಾಲ್ವ್ ಆಯ್ತು. ಎವಾಲ್ವ್ ಏನು ಮಾಡ್ದ? ಚಿಕ್ಕ ಕಲ್ಲುಗಳು ಮೀಸೋ ಅಥವಾ ಇನ್ನೊಂದು ಏನು ಕರಿತಾ ಗೊತ್ತಾ? ಮೈಕ್ರೋಲಿಸ್ ಅಂತ ಕರೀತಾರೆ. ಸೂಕ್ಷ್ಮ ಕಲ್ಲುಗಳನ್ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ದ. ನೆಕ್ಸ್ಟ್ ನಿಯೋಲಿಥಿಕ್ ಏನು? ವೆರಿ ಇಂಪಾರ್ಟೆಂಟ್. ನಿಯೋಲಿಥಿಕ್ ಏನಂತ ಕರೀತಾರೆ? ಒಂದು ರೀತಿ ರೆವಲ್ಯೂಷನ್ ಅಂತ ಕರೀತಾರೆ. ಏನು ರೆವಲ್ಯೂಷನ್ ಅಂದ್ರೆ ಒಂದು ಫಾರ್ ರೀಚಿಂಗ್ ಕಾನ್ಸಿಕ್ವೆನ್ಸ್ ಅಂತ ಕರೀತಾರೆ. ಅಂದ್ರೆ ಏನಾರು ಆಯ್ತು ಅಂದ್ರೆ, ಈವೆಂಟ್ ಆಯ್ತು ಅಂದ್ರೆ ಅದು ಎಕ್ಸಾಂಪಲ್ಗೆ ಡಿಜಿಟಲ್ ರೆವಲ್ಯೂಷನ್, ಕಂಪ್ಯೂಟರ್ ರೆವಲ್ಯೂಷನ್ ಅಂತ ಕರೀತಾರೆ. ಕಂಪ್ಯೂಟರ್ ಏನಾಯ್ತು? ಇಡೀ ಇದೇ ಚೇಂಜಸ್, ಅಟ್ಮಾಸ್ಫಿಯರ್ ಚೇಂಜಸ್ ಆಯ್ತು. ಅದೇ ರೀತಿ ನಿಯೋಲಿಥಿಕ್ ರೆವಲ್ಯೂಷನ್, ನಿಯೋಲಿಥಿಕ್. ಇದಾದ ಕಲ್ಲುಗಳು ಯೂಸ್ ಮಾಡ್ದ. ನೆಕ್ಸ್ಟ್ ಇದಾದ್ಮೇಲೆ ಏನು ಯೂಸ್ ಮಾಡ್ದ? ಕಲ್ಲಾದ್ಮೇಲೆ ಆಟೋಮೆಟಿಕಲ್ ಏನು ಮಾಡ್ದ? ಯಾವುದೋ ಒಂದು ಮೆಟಲ್ಗೆ ಬಂದ. ಫಸ್ಟ್ ಮೆಟಲ್ ಯಾವ್ದು ಯೂಸ್ ಮಾಡಿದ್ದು? ಫಸ್ಟ್ ಕಬ್ಬಣ ಯೂಸ್ ಮಾಡಲಿಲ್ಲ. ಫಸ್ಟ್ ಯೂಸ್ ಮಾಡಿದ್ದು ಯಾವ್ದು ಯೂಸ್ ಮಾಡ್ದ? ತಾಮ್ರ ಯೂಸ್ ಮಾಡ್ದ. ಫಸ್ಟ್ ಗೊತ್ತಿದ್ದು ಯಾರು ಮನುಷ್ಯನಿಗೆ? ಫಸ್ಟ್ ಏನು ಗೊತ್ತಿತ್ತು? ಗೋಲ್ಡೇ ಗೊತ್ತಿತ್ತು. ಬಟ್ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೆ ಯಾವುದು? ಎಕ್ವಿಪ್ಮೆಂಟ್ ಮಾಡಕ್ಕೆ ಯೂಸ್ ಮಾಡಿದ್ದೆ ಯಾವುದು? ಫಸ್ಟು ಯಾವುದು? ತಾಮ್ರ. ಅದಕ್ಕೆ ಸೆಕೆಂಡ್ ತಾಮ್ರ ಬಂತು. ತಾಮ್ರ ಆದ್ಮೇಲೆ ಮತ್ತೆ ಏನು ಮಾಡ್ದ? ಈ ಏನಂತ ಕರೀತಾರೆ? ಮಿನರಾಲಜಿ ಕರೀತಾರೆ. ಮಿನರಾಲಜಿ ಅಂತಂದ್ರೆ ಏನು ಹೇಳಿ? 2-3
ಇದು ಲೋಹಗಳನ್ನ ಮಿಕ್ಸ್ ಮಾಡುವಂಥದ್ದು. ಮಿಕ್ಸ್ ಮಾಡಿ ಆಗೇನಾಯ್ತು, ಕಂಚು ಬಂತು. ಕಂಚಿನ ಯುಗ ಅಂತ ಕರೀತಾರೆ. ಕಂಚಿನ ಯುಗ, ಬ್ರೋನ್ಸ್ ಯುಗ ಅಂತ ಕರೀತಾರೆ. ನೆಕ್ಸ್ಟ್ ಇದಾದ್ಮೇಲೆ ಲೇಟರ್ ಏಜ್ ಸಿಕ್ಕಿದೆ ಅದಪ್ಪ ಐರನ್. ಇವತ್ತು ನಾವು ಮೆಜಾರಿಟಿ ನಾವು ಐರನ್ ಏಜಲ್ಲೇ ಇದ್ದೀವಿ. ಐರನ್ ಏಜಲ್ಲೇ ಇದ್ದೀವಿ. ಯಾಕೆ ಸರ್ ಅಂತ ಕರಿತೀರಿ ಕೇಳ್ಬೋದು ನೀವು. ನಾವು ಇವತ್ತು ಕೂಡ ಪ್ರತಿಯೊಂದು ಎಕ್ವಿಪ್ಮೆಂಟು ನಮ್ಮ ಮನೆ ಇರ್ತಕ್ಕಂಥ ಯಾವುದೇ ಎಕ್ವಿಪ್ಮೆಂಟ್ ತಗೊಳ್ಳಿ, ಎಲ್ಲಿಂದ ಆಗಿರ್ತಕ್ಕಂಥದ್ದು, ಐರನ್ ಇಂದ. ಸ್ಟಿಲ್ ಐರನ್ ಡಾಮಿನೇಟೆಡ್. ಅದಕ್ಕೋಸ್ಕರ ಐರನ್ ಏಜ್ ಅಂತ. ಇವತ್ತು ಕೂಡ ನಾವು ಎಲ್ಲಿರೋದು ಐರನ್ ಏಜಲ್ಲಿ ಇರ್ತಕ್ಕಂಥದ್ದು. ಹಾಗಾದ್ರೆ ಇದನ್ನ ಅರೇಂಜ್ ಮಾಡಿ ನೋಡೋಣ. ಸಿಂಪಲ್ ಕ್ವಶನ್ ನೋಡಿ. ನವಶಿಲಾಯುಗ ನಿಮ್ಗೆ ಗೊತ್ತಾಯ್ತು. ಇದ್ರಲ್ಲಿ ಯಾವ್ದಪ್ಪ ಲಾಸ್ಟ್ ಬರೋದು ಅಂತ ಗೊತ್ತಾಯ್ತಾ? ಲಾಸ್ಟ್ ಯಾವ್ದು ಬರೋದು? ನಾವು ಇವತ್ತಿರೋದು ಯಾವುದು? ಕಂಚಿನ ಮೀನ್ಸ್ ಐರನ್ ಏಜ್. ಲಾಸ್ಟ್ ಇರ್ತಕ್ಕಂಥದ್ದು ಐರನ್ ಏಜ್. ಮೂರನೇದು ಲಾಸ್ಟ್ ಬರಬೇಕು ನೋಡಿ. ಮೂರನೇದು ಎಲ್ಲೈತೆ ಲಾಸ್ಟು? ಇದೊಂದೈತೆ. ಸಿಂಪಲ್ ಒಂದು ಆನ್ಸರ್ ಗೊತ್ತಾದ್ರೂ ಕೂಡ ಕಂಡುಹಿಡ್ಕೋಬಹುದು. ಒಂದು ಆನ್ಸರ್ ಗೊತ್ತಾದ್ರೂ ಕೂಡ ಕಂಡುಹಿಡಿಬಹುದು. ಹಾಗಾದ್ರೆ ಫಸ್ಟ್ ಯಾವುದು ಅಂತ ಹೇಳಿದೆ ನಾನು. ಫಸ್ಟ್ ಯಾವುದು? ಪ್ರಾಚೀನ ಶಿಲಾಯುಗ. ಪ್ರಾಚೀನ ಶಿಲಾಯುಗ ಅಂದ್ರೆ ಪೇಲಿಥಿಕ್ ಅಂದ್ರೆ 4. ಫಸ್ಟು 4 ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಯಾವ್ದು ಬರುತ್ತೆ? ನೆಕ್ಸ್ಟ್ ಮಧ್ಯಶಿಲಾಯುಗ. ನೆಕ್ಸ್ಟ್ ಬಂದ್ರೆ ನಿಮಗೆ ಮಧ್ಯಶಿಲಾಯುಗ 6th. ಈ ರೀತಿ ನಾವು ಈಸಿಯಾಗಿ ಸಾಲ್ವ್ ಮಾಡೋದು. ಅದಕ್ಕೆ ಹೇಳೋದು, ನಾನು ಹೇಳ್ತಾ ಇದ್ದೀನಲ್ಲ, ಕ್ರೋನಾಲಜಿ ಮೋಸ್ಟ್ ಇಂಪಾರ್ಟೆಂಟು. ಈ ಕ್ರೋನಾಲಜಿ ಏನು, ಫಸ್ಟ್ ಯಾವುದು ಲಾಸ್ಟ್ ಯಾವುದು, ಇದೊಂದು ಗೊತ್ತಾಯ್ತು ಅಂದ್ರೆ ಒಂದು ಕ್ವಶನ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ ನೋಡಿ, ಈಗ ನಾನು ಹೇಳೋದಲ್ಲ, ಫಸ್ಟ್ ಯಾವುದು? ಪೇಲಿಥಿಕ್. ನೆಕ್ಸ್ಟ್ ಇದಾದ್ಮೇಲೆ ಮಧ್ಯ. ಓಕೆ, ಮಧ್ಯ ಆದ್ಮೇಲೆ ನೆಕ್ಸ್ಟ್ ನವ, ಹೊಸ ಶಿಲಾಯುಗ. ನೆಕ್ಸ್ಟ್ ಇದಾದ್ಮೇಲೆ ನಿಮಗೆ ಮೆಟಲ್ ಯೂಸ್ ಮಾಡಿದ್ದು ಯಾವ್ದು? ಫಸ್ಟ್ ತಾಮ್ರ ಆದ್ಮೇಲೆ ನಿಮಗೆ ಕಂಚು ಆದ್ಮೇಲೆ ಯಾವುದು? ಐರನ್. ಇಷ್ಟು ಬಂತು ಅಂದ್ರೆ ನೋಡಿ, ಸಿಂಪಲ್ ಕ್ವಶನ್. 2 ಮಾರ್ಕ್ಸ್. ಸಿಂಪಲ್ ಕ್ವಶನ್, ಬೇಸಿಕ್. ನೀವು ಫಸ್ಟ್ ಪೇಜಲ್ಲಿ ಓದೋಂಥದ್ದು ಇದು ಕ್ವಶನ್ಸ್. ಫಸ್ಟ್ ಬುಕ್ಸ್ ಅಲ್ಲಿ ಓದೋಂಥ ಕ್ವಶನ್ಸೇ ಇದು. ಈಸಿ ಕ್ವಶನ್ಸ್. ಅದಕ್ಕೆ ಹೇಳ್ತಾನಲ್ಲ, ಕಾಲಾನುಕ್ರಮ ಐತೆಲ್ಲ ಮೋಸ್ಟ್ ಇಂಪಾರ್ಟೆಂಟ್. ರೀಸೆಂಟ್ ಇಯರ್ಸ್ ಅಲ್ಲಿ ಅತಿ ಹೆಚ್ಚು, ಎಸ್ಪೆಷಲಿ ನೀವು ಇದು ಕೂಡ ಕದಂಬರಲ್ಲಿ ಯಾವ ಕಿಂಗ್ ಫಸ್ಟ್ ಯಾವ ಕಿಂಗ್ ಲಾಸ್ಟ್ ಅಂತ ಸ್ವಲ್ಪ ನೋಡ್ಕೋಬೇಕು. ಮುಂಚೆ ಕೇಳ್ತಾ ಇರೋ ಕ್ವಶನ್ಸು, ಕರ್ನಾಟಕವನ್ನು ಆಳಿದ ಮೊಟ್ಟ ಮೊದಲ ರಾಜಮನೆತನ ಯಾವುದು? ಸಿಂಪಲ್ ಕ್ವಶನ್ಸ್. ಕದಂಬ ಮುಗೀತು. ಕರ್ನಾಟಕವನ್ನು ಆಳಿದ ಮೊದಲ ರಾಜಮನೆತನ ಯಾವುದು ಅಂತ ಕೇಳಿದ್ರೆ ಶತವಾಹನ. ಕರ್ನಾಟಕವನ್ನು ಆಳಿದ ಕನ್ನಡದ ಮೊದಲ ರಾಜಮನೆತನ ಕದಂಬ. ಸಿಂಪಲ್ ಕ್ವಶನ್ಸ್ಗಳಿದ್ದು ಮುಂಚೆ. ಈಗ ಕಾಂಪಿಟೇಷನ್ ಏನಾಯ್ತು? ಪೀಕ್ ಆಯ್ತು. ಅದಕ್ಕೋಸ್ಕರ ಈ ರೀತಿ ಈ ಕಾಲಾನುಕ್ರಮದಲ್ಲಿ ಕೇಳೋ ಚಾನ್ಸ್ ಇದೆ. ನಿಮ್ಗೆ ನೆಕ್ಸ್ಟ್ ಕ್ವಶನ್ ಬರೋದು ಮಯೂರ ವರ್ಮ, ಭಗೀರಥ ವರ್ಮ, ರಘುಪತಿ ವರ್ಮ, ಶಾಂತಿ ವರ್ಮ, ಇವನ್ನ ಅರೇಂಜ್ ಮಾಡಿ ಅಂತ ಕೇಳ್ಬೋದು. ಅದಕ್ಕೆ ಡೈನಾಸ್ಟಿಗಳು ನೋಡಬೇಕು. ಡೈನಾಸ್ಟಿಲಿ ಇಂಪಾರ್ಟೆಂಟ್ ಕಿಂಗ್ ಯಾವಾಗ ಬಂದರು. ಓಕೆ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಲ್ಲ, ಈ ರೀತಿ ಕಾಲಾನುಕ್ರಮನ ನೀವು ಚೆನ್ನಾಗಿ ನೋಡ್ಕೋಬೇಕು. ನೆಕ್ಸ್ಟ್ ಬನ್ನಿ, ಅದೇ ತರ PSA ಕ್ವಶನ್ಸ್. ಇದು ಕೂಡ PSA ಕ್ವಶನ್ಸ್. ಮುಂಚೆ 2023 ಅಲ್ಲಿ ಮಾಡಿರ್ತಕ್ಕಂಥ PSA ಕ್ವಶನ್ಸ್ ನೋಡಿ. ಸಿಂಧು ಕಣಿವೆ ನಾಗರಿಕತೆಯ ಮಹಾ ಸ್ನಾನಗೃಹ ಯಾವ ಸ್ಥಳದಲ್ಲಿ ಕಂಡು ಬಂದಿದೆ? ಗ್ರೇಟ್ ಬಾತ್ ಅಂತ ಕರೀತಾರೆ. ಸ್ನಾನಗೃಹ ಗ್ರೇಟ್ ಬಾತ್. ಸಿಂಪಲ್ ಕ್ವಶನ್ ನೋಡಿ. 2023 ಅಲ್ಲಿ ಸಿಂಪಲ್ ಕ್ವಶನ್ಸ್ ಕೇಳ್ತಾ ಇದ್ರು. ಬಟ್ ಈಗ ಚೇಂಜಸ್ ಆಗಿದೆ. ಲಾಸ್ಟ್ 2-3 ಇಯರ್ಸ್ ಅಲ್ಲಿ ಕ್ವಶನ್ಸ್ಗಳು ಪ್ಯಾಟರ್ನ್ ಚೇಂಜಸ್ ಆಗಿದೆ. ನಾನು ಹೇಳ್ತೇನಲ್ಲ, ಈ ಕ್ವಶನ್ಸ್ಗಳು ಅಷ್ಟು ರಿಲೆವೆನ್ಸ್ ಅನ್ಸಲ್ಲ ನನಗೆ ಕೇಳಿದ್ರೆ. ಈ ಕ್ವಶನ್ಸ್ಗಳು ಅಷ್ಟು ರಿಲೆವೆನ್ಸ್ ಅನ್ಸಲ್ಲ. 23-24 ಮಾಡಿರ್ತಕ್ಕಂಥ ಏನು KSP ಮಾಡ್ತಿದ್ರಲ್ಲ ಕ್ವಶನ್ಸ್ ಪೇಪರು, ಮುಂಚೆ KSP ಮಾಡ್ತಾ ಇದ್ರು PSIಗೆ, ಅದಲ್ವಾ? ಮುಂಚೆ ನೆಕ್ಸ್ಟ್ ಏನಾಯ್ತು? ಈ ಒಂದು ಸ್ಕ್ಯಾಮ್ ಆದ್ಮೇಲೆ, PSI ಸ್ಕ್ಯಾಮ್ ಆದ್ಮೇಲೆ ಏನಾಯ್ತು? ನೆಕ್ಸ್ಟ್ ಅದು KA ಹೋಯ್ತು. ಹಾಗಾದ್ರೆ ನಾವು KA ಲಾಸ್ಟ್ 2 ಇಯರ್ಸ್ ಏನು ಮಾಡಿರ್ತಕ್ಕಂಥ ಕ್ವಶನ್ಸು, ಎಸ್ಪೆಷಲಿ PSI ಆ್ಯಡ್ ಮಾಡಿದ್ರು. 546 ಏನೋ ಒಂದು ಮಾಡಿದ್ರು, 545 ಇನ್ನೊಂದು 402 ಏನೋ ಮಾಡಿದ್ರು, ಹೌದಲ್ವಾ? ಅದ್ರ ಬಗ್ಗೆ ನೋಡಬೇಕು. ನೆಕ್ಸ್ಟ್ ರೀಸೆಂಟಾಗಿ ಲಾಸ್ಟ್ 3 to 4 ಕ್ವಶನ್ ಪೇಪರ್ ನೋಡಿದ್ರೆ KEAದು ಎಕ್ಸಾಮಿನರ್ ಏನು ತೆಗಿತಾ ಇದ್ದಾನೆ, ಗ್ರೂಪ್ B, ಗ್ರೂಪ್ C, ಓಕೆ, ಮತ್ತೆ PSIಗಳಿಗೆ ಏನು ಕ್ವಶನ್ ಪೇಪರ್ ತೆಗಿದ್ದಾನೆ ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಬಟ್ ಇದನ್ನು ನಾವು ಸ್ವಲ್ಪ ನೋಡ್ಕೊಂಡು ನೋಡಿ. ಸಿಂಧು ಕಣಿವೆ ನಾಗರಿಕತೆ ಮಹಾಸ್ನಾನಗೃಹ ಗ್ರೇಟ್ ಬಾತ್ ಯಾವ ಸ್ಥಳದಲ್ಲಿ? ಸಿಂಪಲ್ ಕ್ವಶನ್. ರೀಸೆಂಟಾಗಿ ಇದು ಕೂಡ ನ್ಯೂಸಲ್ಲಿ ಇತ್ತು. ಹಿಸ್ಟ್ರಿಲಿ ಏನಿದೆ ಗೊತ್ತಾ? ಸ್ವಲ್ಪ ರೀಸೆಂಟಾಗಿ ಇರೋವಂಥವನ್ನೇ ಹಿಸ್ಟ್ರಿಲಿ ಕ್ವಶನ್ಸ್ ಕೇಳುವಂಥದ್ದು. ರೀಸೆಂಟಾಗಿ ಇರ್ತಾವಲ್ಲ ಅವನ್ನೇ ನಾವು ಹಿಸ್ಟ್ರಿಲಿ ಕ್ವಶನ್ಸ್ ನೋಡ್ಬೋದು. ಎಕ್ಸಾಂಪಲ್, ಲಾಸ್ಟ್ ಇಯರ್ UPSC ಕ್ವಶನ್ ಇತ್ತು. ಏನಂತ? ಲಾಸ್ಟ್ ಇಯರ್ 23 ಅಲ್ಲಿ ಅನ್ಸುತ್ತೆ. 23 ಏನು ಕೇಳಿದ್ರು ಕ್ವಶನ್ ಅಂತ ಕೇಳಿದ್ರೆ, ರೀಸೆಂಟ್ ಏನು ಹೊಯ್ಸಳ ಬಗ್ಗೆ ಕ್ವಶನ್ ಕೇಳಿದ್ರು. ಯಾಕೆ ಕೇಳಿದ್ರು ಅಂತ ಕೇಳಿದ್ರೆ, ಆ ಟೈಮು ಹೊಯ್ಸಳದ 3 ಇದೆಯಲ್ಲ, ಬೇಲೂರು, ಚೆನ್ನಕೇಶವ, ಇದು ಏನು ಹಳೆಬೀಡು, ಹೊಯ್ಸಳೇಶ್ವರ ಮತ್ತೆ ಸೋಮನಾಥಪುರದ ಇದೆಯಲ್ಲ, ಆ ಟೆಂಪಲ್ಸ್ಗಳನ್ನ ಯುನೆಸ್ಕೋ ಹೆರಿಟೇಜ್ ಸೈಟ್ಗೆ ಸೇರಿಸಿದ್ರು. ಅದಕ್ಕೆ ಕ್ವಶನ್ಸ್ ಕೇಳಿದ್ರು. ಅದೇ ಥರ ನಿಮಗೆ 24 ಅಲ್ಲಿ, ಓಕೆ, 24 KPSC KS ಕ್ವಶನ್ ಮೋಯಿದಮ್ಸ್ ಅಂತ ಕೇಳಿದ್ರು. ಮೋಯಿದಮ್ಸ್ ಅಸ್ಸಾಮಲ್ಲಿ ಅಹೋಮ್ ಅಂತ ಒಂದು ಡೈನಾಸ್ಟಿ ಬರುತ್ತೆ. ಆ ಡೈನಾಸ್ಟಿ ಇರೋದು ಸತ್ತವರ ಇದಿದ್ವಲ್ಲ ಸಮಾಧಿಗಳನ್ನ ಯುನೆಸ್ಕೋ ಹೆರಿಟೇಜ್ ಸೈಟ್ ಮಾಡಿದ್ರು. ಅದ್ರ ರಿಲೇಟೆಡ್ KS ಕ್ವಶನ್ ಕ್ಯಾನ್ಸಲ್ ಆಯ್ತು ನೋಡಿ. KS ಅಲ್ಲಿ ಒಂದು ಪೇಪರ್ ಕ್ಯಾನ್ಸಲ್ ಆಯ್ತು ನೋಡಿ, ಒಂದು ಎಕ್ಸಾಮ್. ಆ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ರು. ಅದೇ ರೀತಿ ನಾನು ಹೇಳ್ತೀನಲ್ಲ, ಕರೆಂಟ್ ಅಫೇರ್ಸ್ನ ಆದಷ್ಟು ಹಿಸ್ಟ್ರಿಗೆ ಲಿಂಕ್ ಮಾಡ್ಕೋಬೇಕು. ರೀಸೆಂಟಾಗೆ ಇದೇ ಥರ ನ್ಯೂಸ್ ಆಗಿತ್ತು. ಏನು ನ್ಯೂಸ್ ಆಗಿತ್ತು ಹೇಳಿ ನೋಡೋಣ. ಮೆಹೆಂಜೋದರ ಡ್ಯಾನ್ಸಿಂಗ್ ಗರ್ಲ್,
ನೃತ್ಯ ಮಾಡ್ತಿರ್ತಕ್ಕಂಥ ಒಂದು ಇದೆಯಲ್ಲ ಇನ್ಸ್ಕ್ರಿಪ್ಷನ್ ಏನಂತ ಕರೀತಾರದನ್ನ ಮೂರ್ತಿ ಇದೆಯಲ್ಲ ಅದು ರೀಸೆಂಟಾಗಿ ನ್ಯೂಸ್ ಆಗಿತ್ತು. ಏನಂತ NCERT ಪೇಪರ್ ಬುಕ್ಸ್ ಏನು ಮಾಡಿದ್ರು, ಓಕೆ ಅದು ಒಂದು ರೀತಿ ನೇಕೆಡ್ ಇತ್ತು. ಓಕೆ ನೇಕೆಡ್ ಇತ್ತು, ಅದನ್ನ ಏನು ಮಾಡಿದ್ರು ಫುಲ್ ಎರೇಸ್ ಮಾಡಾಕಿದ್ರು. ನೇಕೆಡ್ ಇರೋದನ್ನ ಫುಲ್ ಫಿಲ್ ಮಾಡಾಕಿದ್ರು. ಓಕೆ ಅಶ್ಲೀಲವಾಗಿ ಕಾಣುತ್ತೆ ಅಂತ ಅದನ್ನೆಲ್ಲ ಕ್ವಶನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲ ಕ್ವಶನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾವ್ದನ್ನ? ಈ ಡ್ಯಾನ್ಸಿಂಗ್ ಗರ್ಲ್ನೇ. ಅದಕ್ಕೆ ನೀವೇನು ಮಾಡಬೇಕು, ಈ ಡ್ಯಾನ್ಸಿಂಗ್ ಗರ್ಲ್ ಬಗ್ಗೆ ಸ್ಟಡಿ ಮಾಡಬೇಕು. ಓಕೆ ಈ ಡ್ಯಾನ್ಸಿಂಗ್ ಗರ್ಲ್ ಏನಿದು? ಓಕೆ ಏನಿದು ಡ್ಯಾನ್ಸಿಂಗ್ ಗರ್ಲ್? ಎಲ್ಲಿ ಸಿಕ್ಕಿದೆ? ಫಸ್ಟ್ ಎಲ್ಲಿ ಸಿಕ್ಕಿತು? ಮೆಹೆಂಜೋದಾರೋ ಸಿಕ್ಕತಕ್ಕಂಥದ್ದು ಡ್ಯಾನ್ಸಿಂಗ್ ಗರ್ಲ್. ಯಾವ್ದ್ರಿಂದ ಮಾಡಿದ್ದಾರೆ? ಬ್ರೋನ್ಸ್ ಇಂದ ಮಾಡಿದ್ದಾರೆ. ಓಕೆ ಈ ಬ್ರೋನ್ಸ್ ಅದಕ್ಕೋಸ್ಕರ ಏನಂತ ಕರೀತಾರೆ? IVC ನ ಬ್ರೋಂಜ್ ಏಜ್ ಅಂತ ಕರೀತಾರೆ. ಅದನ್ನ IVC ನ ಬ್ರೋನ್ಸ್ ಏಜ್ ಅಂತ ಕರೀತಾರೆ. ಓಕೆ ಅದೇ ರೀತಿ ನೋಡಿ ಈ ತರ ಎಲ್ಲಿ ಸಿಕ್ಕಿದೆ? ಮೆಹೆಂಜೋದಾರೋ ಸಿಕ್ಕಿದೆ. ಓಕೆ ಅದೇ ರೀತಿ ನೋಡಿ ಗ್ರೇಟ್ ಬಾತ್ ಅಲ್ಲಿ ಇದೆ, ಮೆಹೆಂಜೋದಾರಲ್ಲಿದೆ. ಹರಪ್ಪದಲ್ಲಿ ಏನಿದೆ? ಮತ್ತೆ ಹರಪ್ಪದಲ್ಲಿದೆ ರೆಡ್ ಟಾರ್ಸೋ ಅಂದ್ರೆ ಅಪ್ಪರ್ ಬಾಡಿ. ಈ ತರ ಸಿಕ್ಕಿದೆ. ನೆಕ್ಸ್ಟ್ ಗ್ರಾನರಿಗಳಿದಾವೆ. ಗ್ರಾನರಿ ಅಂದ್ರೆ ಉಗ್ರಾಣಗಳಿದಾವೆ. ಈ ತರ ಸ್ಟಡಿ ಮಾಡಬೇಕು. ನೆಕ್ಸ್ಟ್ ರೋಪರ್ ಅಲ್ಲಿ ಇದೆ, ಕಾಲಿಬಂಗನ್ ಬೀಟ್ ಸೆಂಟರ್ಸ್ ಇದಾವೆ. ಓಕೆ ಮತ್ತೆ ಇನ್ನೊಂದು ಪ್ಯಾಡಿ ಫೀಲ್ಡ್ ಸಿಕ್ಕಿದೆ ಕಾಲಿಬಂಗನ್. ಈ ತರ ನೀವು ಹೇಳ್ತಾ ಇಲ್ಲ. IVC ಮೋಸ್ಟ್ ಇಂಪಾರ್ಟೆಂಟ್. ಯಾಕಪ್ಪ ಅಂದ್ರೆ ಇಲ್ಲಿ ನಿಮಗೆ ಯಾವುದೇ ರೀತಿ ಸೊಸೈಟಿ ಇದ್ರ ಬಗ್ಗೆ ರಿಲೇಟೆಡ್ ಕ್ವಶನ್ ಕೇಳಲ್ಲ. ಆ ಕ್ವಶನ್ಸ್ ಎಲ್ಲಿ ಕೇಳ್ತಾರೆ ಗೊತ್ತಾ? KS ಮತ್ತು UPSC ಅಲ್ಲಿ ಕೇಳ್ತಾರೆ. ನಿಮಗೆ PSI ಆದ್ರೆ ಗ್ರೂಪ್ C ಗ್ರೂಪ್ P ಆಯ್ತು ಅಂದ್ರೆ IVC ಏನಪ್ಪಾ ಅಂದ್ರೆ ಯಾವ ಪ್ಲೇಸ್, ಎಕ್ಸಾಂಪಲ್ ಮೊನ್ನೆ ಲಿಪ್ಸ್ಟಿಕ್ ಯಾವ ಪ್ಲೇಸಸ್ ಸಿಕ್ಕಿದೆ? ಸಿಂಪಲ್. ಆ ಟೈಮಲ್ಲಿ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ರು ವುಮೆನ್. ಲಿಪ್ಸ್ಟಿಕ್ನ ಎಲ್ಲಿ ನಿಮಗೆ ಅಪ್ರಾಕ್ಸಿಮೇಟ್ಲಿ 2900 years ago ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ರು. ಇನ್ನೊಂದು ಏನು ಯೂಸ್ ಮಾಡ್ತಾ ಇದ್ರು? ತಾಮ್ರದ ಏನಂತಾರೆ ಮಿರರ್ ಯೂಸ್ ಮಾಡ್ತಾ ಇದ್ರು. ಅದು ಎಲ್ಲಿ ಸಿಕ್ಕಿದೆ? ಓಕೆ ಹಾಗಾದ್ರೆ ಅದೇ ರೀತಿ ನಿಮಗೆ ಹಂಪ್ಡ್ ಬುಲ್ ಎಲ್ಲಿ ಸಿಕ್ಕಿದೆ? ಈ ತರ ಕ್ವಶನ್ ಕೇಳ್ತಾರೆ. ಅದಕ್ಕೋಸ್ಕರ ನೀವು IVC ಮೋಸ್ಟ್ ಇಂಪಾರ್ಟೆಂಟ್ ಹೇಳ್ತೇನಲ್ಲ. ಪ್ರತಿ ಯಾವ್ದಾರ ಒಂದು ಕ್ವಶನ್ ಪೇಪರ್ ಎರಡು KE ಎಕ್ಸಾಮ್ ಅಟೆಂಡ್ ಮಾಡಿ, ಒಂದು ರಿಲೇಟೆಡ್ IVC ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಏನು ನೋಡಬೇಕು? IVC ನ ಆದಷ್ಟು ಕ್ರಿಸ್ಪ್ ಆಗಿ ಚೆನ್ನಾಗಿ ಸ್ಟಡಿ ಮಾಡಬೇಕು. ಅದಕ್ಕೆ ಏನು ನೋಡಕ್ಕೆ ನಿಮಗೆ ಯಾವ್ಯಾವ ಎಲ್ಲೆಲ್ಲಿ ಸಿಕ್ಕಿದೆ ಅಂತ ಅಂದ್ಬಿಟ್ಟು ನೋಟ್ ಮಾಡ್ಕೊಂಡು ಮಗಪ್ ಮಾಡಬೇಕು. ಮಗಪ್ ಅಂದ್ರೆ ರಿವೈಸ್ ಎಷ್ಟಾಗುತ್ತೋ ಅಷ್ಟು ರಿವೈಸ್ ಮಾಡಬೇಕು. ಇಷ್ಟೇ IVC ಇರೋದು. ಇನ್ನೇನು ಶಾರ್ಟ್ ಕಟ್ ಇಲ್ಲ. ಸಿಂಪಲ್ ಆಗಿ ಸ್ಟಡಿ ಮಾಡಬೇಕು. ಮೊನ್ನೆ ಒಂದು ಕ್ವಶನ್ ಕೇಳಿದ್ರು ಫಸ್ಟ್ ಟೈಮ್. ಅದೇ ಮೊನ್ನೆ KEದಲ್ಲಿ ಕ್ವಶನ್ ಏನು ಗೊತ್ತಾ? ಫಸ್ಟ್ ಟೈಮ್ IVC ನ ಕಂಡಿಡಿದವರು ಯಾರು? IVC ಇದೆ ಅಂತ ಹೇಳಿದವರು ಯಾರು? ಚಾರ್ಲ್ಸ್ ಮೇಸನ್, ಒಬ್ಬ ಇಂಜಿನಿಯರ್, ರೋಡ್ ಇಂಜಿನಿಯರ್. ಫಸ್ಟ್ ಟೈಮ್ ಏನು ಮಾಡ್ತಾನೆ? IVC ಇದೆ ಅಂತ ಒಂದು ಇನ್ಸಿಡೆಂಟ್. ಯಾವ ರೀತಿ? ಹಳೆ ಬ್ರಿಕ್ಸ್ಗಳು ಸಿಗ್ತವೆ, ಹಳೆ ಬ್ರಿಕ್ಸ್ಗಳ ಮುಖಾಂತರ ಐಡೆಂಟಿಫೈ ಮಾಡ್ತಾರೆ. ಈ ರೀತಿ ಇದು ಸಿಂಧೂ ಕಣಿವೆ ನಾಗರಿಕತೆಯ ಮಹಾಸ್ನಾನಗೃಹ ಎಲ್ಲಿದೆ ಅಂತ ಕೇಳಿದ್ರೆ ಮೆಹೆಂಜೋದಾರೋ, ಗ್ರೇಟ್ ಬಾತ್. ಸರ್ ನೀವು ಕೇಳ್ಬೋದು, ಸರ್ ಎಲ್ಲಾ ಪ್ಲೇಸಲ್ಲೂ ಗ್ರೇಟ್ ಬಾತ್ ಇದೆಯಾ? ಇಲ್ಲ. ಅದಕ್ಕೋಸ್ಕರ ಕೇಳಿರ್ತಕ್ಕಂಥದ್ದು. ಓಕೆ ಅದಕ್ಕೋಸ್ಕರ ಕೆಲವರು ಏನು ಹೇಳಿದ್ರು ಗೊತ್ತಾ? ಇದನ್ನ ಗ್ರೇಟ್ ಬಾತ್ ನಾವು ಇವತ್ತೇನಂತ ಕರಿತೀವಲ್ವಾ? ಏನಂತ ಕರೀತಾರೆ? ಎಲ್ಲ ಹೋಗಿ ಜನ ಸೇರ್ಕೊಂಡು ಮಾಡ್ತಾರಲ್ಲ ಸಂಗಮ 4 ಕುಂಭಮೇಳ ತರ ಇದು ಊಹೆ ಮಾಡೋದು. ಮೆಹೆಂಜೋದಾರೋ ಇನ್ನೊಂದೇನಂತ ಕೊಡ್ತಾರೆ? ಮೆಹೆಂಜೋದಾರೋನ ಟೆಂಪಲ್ ಸ್ಟೋನ್ ಅಂತ ಕರೀತಾರೆ. ನೀವು ಕೇಳ್ಬೋದು ಟೆಂಪಲ್ಸ್ ಇತ್ತ ಅಂದ್ರೆ ಇಲ್ಲ. ಟೆಂಪಲ್ಸ್ ಫಸ್ಟ್ ಟೈಮ್ ಬರೋದೆಲ್ಲಿಂದ ಗೊತ್ತಾ? ಗುಪ್ತಾ ಟೈಮಿಂದ ಟೆಂಪಲ್ಸ್ ಬರೋದು. ಬಟ್ ಹಿಸ್ಟ್ರಿಗೆ ಡೆಪ್ತಾಗಿ ಹೋಗ್ತಾ ಮೆಹೆಂಜೋದಾರೋನ ಟೆಂಪಲ್ ಟೋನ್ ಅಂತ ಕೂಡ ಕರೀತಾರೆ. ಇದು ನಿಮಗೆ ಮೆಹೆಂಜೋದಾರೋ. ಇದು IVC ಟೈಮಲ್ಲಿ ಬಂದಿರತಕ್ಕಂಥ ಕ್ವಶನ್. ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ಕಿಲಾಡಿ, ವೆರಿ ಇಂಪಾರ್ಟೆಂಟ್. ಇದು ಯಾಕಪ್ಪ ನ್ಯೂಸಲ್ಲಿತ್ತು? ರೀಸೆಂಟಾಗಿ ನ್ಯೂಸಲ್ಲಿತ್ತು. ಲಾಸ್ಟು 4 to 5 years ನ್ಯೂಸಲ್ಲಿದೆ. ಯಾವುದು? ಕಿಲಾಡಿ. ಏನಿದೆ ಕಿಲಾಡಿ ಅನ್ನೋದು? ನಮಗೆ ಈ ರೀಸೆಂಟಾಗಿ ಕರ್ನಾಟಕದಲ್ಲಿ ಲಕ್ಕುಂಡಿ ಸಿಕ್ತು. ನಿಯೋಲಿಥಿಕ್ ಆರ್ಟಿಕ್ರಾಫ್ಟ್ಸ್ಗಳು ಸಿಕ್ತು. ಅದೇ ರೀತಿ ಕಿಲಾಡಿ ಅನ್ನೋದು ಏನಿದೆ ಗೊತ್ತಾ? ತಮಿಳ್ನಾಡು ಓಕೆ ನಾವೇನಾಗಿದೆ ಹಿಸ್ಟ್ರಿ ಬರೆಯೋನಾಗ ಏನಾಗಿದೆ ಅಂತಂದ್ರೆ ಒಂದು ರೀತಿ ಪಾರ್ಶಿಯಾಲಿಟಿ ಆಗಿದೆ. ಯಾಕಪ್ಪ ಅಂತಂದ್ರೆ ನಾವು ಓದೋಂಥದ್ದು ಮೆಜಾರಿಟಿ ಏನಪ್ಪ? ನಾರ್ತ್ ಇಂಡಿಯನ್ ಹಿಸ್ಟ್ರಿ. ಸೌತ್ ಇಂಡಿಯನ್ ಹಿಸ್ಟ್ರಿಯಲ್ಲಿ ಬರೋದು ಫಸ್ಟ್ ಸ್ಟಾರ್ಟಿಂಗ್ ಗೊತ್ತಾ? ನಮಗೆ ಸಂಗಮೇಜೆ ಫಸ್ಟು. ಅಲ್ಲಿ ಗಂಟ ನಮಗೆ ಹಿಸ್ಟ್ರಿನೇ ಇಲ್ಲ ಅಂತ. ಬಟ್ ಏನು ಆ ಥರ ಪ್ರೂಫ್ ತೋರಿಸ್ಕೊಂಬಂದಿತ್ತು. ಬಟ್ ಯಾವಾಗ ಕಿಲಾಡಿ ಎಕ್ಸ್ಕವೇಷನ್ ಸ್ಟಾರ್ಟ್ ಆಯಿತು, ಕಿಲಾಡಿ ಎಕ್ಸ್ಕವೇಷನ್ ಸ್ಟಾರ್ಟ್ ಆದಮೇಲೆ ಸೌತ್ ಇಂಡಿಯನ್ ಹಿಸ್ಟ್ರಿ ಎಸ್ಪೆಷಲಿ ತಮಿಳ್ ಹಿಸ್ಟ್ರಿ ಎಲ್ಲೋಗ್ತಾ ಇದೆ ಅಂತಂದ್ರೆ ಇನ್ನ 600 years ಹಿಂದೆ ಹೋಗ್ತಾ ಇದೆ. ಇನ್ನ 600 years ಹಿಂದೆ ಹೋಗ್ತಾ ಇದೆ. ಸೇಮ್ IVC ಯಾವ ರೀತಿ ಇತ್ತು ಅದೇ ರೀತಿ ಈ ಕಿಲಾಡಿಲೂ ಕೂಡ ನಿಮಗೆ ಡ್ರೈನೇಜ್ ವ್ಯವಸ್ಥೆ ಇತ್ತು. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ತರನೇ ಕಿಲಾಡಿಲೂ ಕೂಡ ಡ್ರೈನೇಜ್ ವ್ಯವಸ್ಥೆ ಇತ್ತು. ಒಂದು ರೀತಿ ಅರ್ಬನ್ ಸಿವಿಲೈಸೇಷನ್ ನೋಡ್ಬೋದು. ಸ್ಟಿಲ್ ಇನ್ನು ಕಂಡುಹಿಡಿತಾ ಇದ್ದಾರೆ. ಅದಕ್ಕೋಸ್ಕರ ಕೇಳಿದ್ರು ನೋಡಿ, ಕಿಲಾದಿ ಉತ್ಖನದಲ್ಲಿ ಪತ್ತೆಯಾದ ವಸತಿಗಳು ಯಾವ ಕಾಲಕ್ಕೆ ಸೇರಿವೆ. ನಾನು ಹೇಳ್ತೇನಲ್ಲ, ಕರೆಂಟ್ ಅಫೇರ್ಸ್ನು ಈಸಿಯಾಗಿ ಲಿಂಕ್ ಮಾಡ್ಕೋಬೇಕು ಹಿಸ್ಟ್ರಿಗೆ ನೀವು. ಏನು ಲಕ್ಕುಂಡಿ ಏನಕ್ಕಪ್ಪ ಇಂಪಾರ್ಟೆಂಟು? ಲಕ್ಕುಂಡಿ ಅಂತ ಸಿಕ್ತು. ಏನು ಸಿಕ್ತಲ್ಲಿ? ನಿಯೋಲಿಥಿಕ್ ಆರ್ಟಿಕ್ರಾಫ್ಟ್ಸ್ಗಳು, ಏನೇನು ಕೆಲವು ಮೆಟೀರಿಯಲ್ಸ್ಗಳು ಸಿಕ್ತೋ, ಮತ್ತೆ ಕೆಲವು ಇಟ್ಟಿಗೆಗಳು ಸಿಕ್ತು, ಇವೆಲ್ಲ ಸಿಕ್ಕಿದ್ವಲ್ಲ, ಅದನ್ನ ಯಾವ ರೀತಿ ನಿಯೋಲಿಥಿಕ್ ಲಿಂಕ್ ಮಾಡ್ತೀರಾ? ನಿಯೋಲಿಥಿಕ್ ಇನ್ ಕರ್ನಾಟಕ.
ನಿಯೋಲಿಥಿಕ್ ಇನ್ ಕರ್ನಾಟಕ ಅಂತ ಲಿಂಕ್ ಮಾಡ್ಕೋಬೇಕು. ನೋಡಿ ಯಾವುದು ಕಿಲಡಿ ಕೇಳಿದ್ರೆ ನಿಮಗೆ ಮೌರ್ಯರ ಕಾಲ ಅಲ್ಲ, ಮೊಘಲ್ ಕಾಲ ಅಲ್ಲ, ಬ್ರಿಟಿಷ್ ಕಾಲ ಅಂತೂ ಅಲ್ಲ, ಕಿಲಡಿ ಬರೋದು ನಿಮಗೆ ಸಂಗಮ್ ಕಾಲ. ನಾನು ಹೇಳಿದ್ನಲ್ಲ ಆಗ್ಲೇ ಸಂಗಮ್ ಮೋಸ್ಟ್ ಇಂಪಾರ್ಟೆಂಟು. ಸಂಗಮ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಕಿಲಾಡಿ ಎಕ್ಸ್ಕವೇಷನ್, ಲಕ್ಕುಂಡಿ ಎಕ್ಸ್ಕವೇಷನ್, ಲಕ್ಕುಂಡಿ ಕರ್ನಾಟಕ, ಕಿಲಾಡಿ ತಮಿಳ್ನಾಡು. ಅದೇ ರೀತಿ ಇನ್ನೊಂದು ಬರುತ್ತೆ ಅಡಿಚೆಲ್ಲೂರು ಅಂತ ಬರುತ್ತೆ. ಇದು ಕೂಡ ಸೇಮ್ ಏನು ಕಿಲಾಡಿ ತರನೇ ಅಡಿಚೆಲ್ಲೂರು. ಓಕೆ, ಇಷ್ಟು ನೋಡ್ಬೇಕು ನೀವು. ನೆಕ್ಸ್ಟ್ ಇದು ಸಂಗಮ ಆಯ್ತು. ನೆಕ್ಸ್ಟ್ ಬಂತು ಅಂದ್ರೆ ನೆಕ್ಸ್ಟ್ ಬನ್ನಿ, ಇನ್ನೊಂದು ಸಂಗಮ್ ಬಗ್ಗೆ ಕೇಳಿದ್ದಾನೆ. ಸಂಗಮ್ ಯುಗವು ಯಾವ ಪ್ರದೇಶದ ಇತಿಹಾಸದೊಂದಿಗೆ ಸಂಬಂಧ ಹೊಂದಿದೆ? ಸಂಗಮ್ ಯುಗ, ಸಂಗಮ್ ಅಂತ ಹೇಳಿದೆ, ಸೌತ್ ಅಂತ ಹೇಳಿದೆ. ಸಂಗಮು ಸೌತ್, ಎಲ್ಲಿ? ತಮಿಳ್ನಾಡು. ಸಿಂಪಲ್ ಕ್ವಶನ್ ನೋಡಿ, 2023 ಎಷ್ಟು ಸಿಂಪಲ್ ಕ್ವಶನ್ ಕೇಳಿದ್ದಾರೆ. ಸಂಗಮ್ ಯುಗವು ಯಾವ ಪ್ರದೇಶದ ಇತಿಹಾಸದೊಂದಿಗೆ ಸಂಬಂಧ ಹೊಂದಿದೆ? ಸಂಗಮ್ ಅಂದ್ರೆ ತಮಿಳ್ನಾಡು. ಮುಗಿತು ಒಂದು ಕ್ವಶನ್, 2 ಮಾರ್ಕ್ಸ್. ಸಿಂಪಲ್ ಕ್ವಶನ್, ಸಂಗಮ್ ಯುಗ. ಇದು ನಿಮಗೆ ಏನೋ 2023 ಯಾವುದೋ ಒಂದು ಕ್ವಶನ್ ಪೇಪರ್ ಕೇಳಿರ್ತಕ್ಕಂಥ ಕ್ವಶನ್ಸು. ನೆಕ್ಸ್ಟ್ ಬನ್ನಿ, 2024 ಕ್ವಶನ್ ಕೇಳಿದ್ರಲ್ವಾ, KA ಕ್ವಶನ್ ಕೇಳ್ತಲ್ವಾ? ಓಕೆ, ಏನ್ಷಿಯಂಟ್ ಇನ್ ಹಿಸ್ಟ್ರಿ ಆ ಟೈಮಲ್ಲಿ 546 ಇತ್ತಲ್ಲ, ಯಾವುದೇ ರೀತಿ ಏನ್ಷಿಯಂಟ್ ಇಂಡಿಯನ್ ಕೇಳಲಿಲ್ಲ, ಮೆಡಿವಲ್ ಕೇಳಿದ್ರು. ಅದೇ ರೀತಿ ನೆಕ್ಸ್ಟ್ ಬನ್ನಿ, ಬನ್ನಿ ಆ ಟೈಮಲ್ಲಿ ಕ್ವಶನ್ ಏನು ಗೊತ್ತಾ? ಸಿಂಪಲ್ ಕ್ವಶನ್. ಏನಂತ ಕ್ವಶನ್ ಒಂದು? ಆರ್ಯಭಟ ಎಲ್ಲಿ ಬರ್ತಾನೆ ಅಂತ. ಆರ್ಯಭಟ ಎಲ್ಲಿ ಬರ್ತಾನೆ ಅಂತ ಕೇಳಿದ್ರೆ ಎಲ್ಲಿ ಬರ್ತಾನೆ ಆರ್ಯಭಟ? ಸಿಂಪಲ್ ಕ್ವಶನ್. ಎಲ್ಲಿ ಬರ್ತಾನೆ? ಗುಪ್ತರ ಕಾಲದಲ್ಲಿ ಬರ್ತಾನೆ. ಅವ್ನು ಬರ್ದಂತ ಕೃತಿ ಯಾವುದು? ಹೇಳಿದ್ನಲ್ಲ ಗುಪ್ತರ ಕಾಲ. ಏನಂತ ಕೇಳಿದ್ರೆ ಸುವರ್ಣ ಯುಗ ಅಂತ ಕರೆದ್ರು, ಗೋಲ್ಡನ್ ಏಜ್ ಅಂತ ಕರೆದ್ರು. ಹೌದಾ ಬೈ? ಯಾಕೆ ಕರೆದ್ರು? ಬಿಕಾಸ್ ಲಿಟ್ರೇಚರ್, ಸಾಹಿತ್ಯದಲ್ಲಿ ಅತ್ಯುನ್ನತಿಯನ್ನು ಪಡೆದಿತ್ತು. ನೆಕ್ಸ್ಟು ಫಸ್ಟ್ ಟೈಮು ಟೆಂಪಲ್ ಆರ್ಕಿಟೆಕ್ಚರ್, ವಾಸ್ತುಶಿಲ್ಪ. ಓಕೆ, ಟೆಂಪಲ್ ಆರ್ಕಿಟೆಕ್ಚರ್ ಸ್ಟಾರ್ಟ್ ಆಗಿದ್ದು. ನೆಕ್ಸ್ಟ್ ಅದಾದಮೇಲೆ ಅದೇ ರೀತಿ ನಿಮಗೆ ಮೆಟಲರ್ಜಿ. ಇವತ್ತು ಕೂಡ ಮೆಟಲರ್ಜಿ ಎಸ್ಪೆಷಲಿ ನಿಮಗೆ ಒಂದು ಕಬ್ಬಿಣದ ಏನಂತ ಕರಿತೀವಿ, ಮೆಹರೂಲಿ ಐರನ್ ಸ್ತಂಭ ಅಂತಿದೆ, ಅದು ಕೂಡ ಪ್ರೆಸೆಂಟ್ ಇದೆ. ಅಂದರೆ ಆ ಲೆವೆಲ್ ಎಲ್ಲ ಫೀಲ್ಡಲ್ಲೂ ಕೂಡ ಒಂದು ಅಚೀವ್ಮೆಂಟ್ ಸ್ಟಾರ್ಟ್ ಮಾಡಿತ್ತು. ಅದಕ್ಕೋಸ್ಕರ ಸುವರ್ಣಯುಗ ಅಂತ ಕರೆದ್ರು. ಇನ್ನೊಂದು ರೋಮಕ ಸಿದ್ಧಾಂತ ಎಂಬುದು ಖಗೋಳಶಾಸ್ತ್ರದ ಗುಪ್ತರ ಕಾಲಕ್ಕೆ ಆ ಟೈಮಲ್ಲಿ ಹೇಳಿದ್ನಲ್ಲ, ಎಲ್ಲ ಟೈಮಲ್ಲಿ ಆಸ್ಟ್ರಾನಮಿ ತಗೊಳ್ಳಿ, ಆಸ್ಟ್ರಾಲಜಿ ತಗೊಳ್ಳಿ, ಮತ್ತೆ ಸೈನ್ಸ್ ಅಂಡ್ ಟೆಕ್ನಾಲಜಿ ತಗೊಳ್ಳಿ, ಮಿನರಾಲಜಿ ತಗೊಳ್ಳಿ, ಸ್ಪೇಸ್ ತಗೊಳ್ಳಿ, ಪ್ರತಿಯೊಂದರಲ್ಲೂ ಕೂಡ ರೀಚ್ ಆಗಿತ್ತು. ಅದಕ್ಕೋಸ್ಕರ ಈ ಕ್ವಶನ್ ಕೇಳಿರ್ತಕ್ಕಂಥದ್ದು. ಲೋಹಶಾಸ್ತ್ರದಲ್ಲಿ ಹೇಳಿದ್ನಲ್ಲ, ಲೋಹಶಾಸ್ತ್ರ ಮಹತ್ತರ ಯಾವ್ದು? ಎಕ್ಸಾಂಪಲ್ ಯಾವುದು? ಮೆಹರೂಲಿ ಐರನ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಎಕ್ಸಾಂಪಲ್. ಓಕೆ, ಗುಪ್ತರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಬಂಧಿಸಿದಂತೆ ಮೇನ್ ಯಾವ ಹೇಳಿಕೆ ಸರಿಯಾಗಿದೆ ಅಂದ್ರೆ ಎಲ್ಲ ಹೇಳ್ಬೇಕು. ABC ಮುಗೀತು, ಸಿಂಪಲ್ ಕ್ವಶನ್ಸ್. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಹೇಳಿದ್ನಲ್ಲ, ಬೌದ್ಧ ಮಹಾಸಭೆಗಳು ಹೇಳಿದ್ನಲ್ಲ. ಬುದ್ಧಿಸಮ್ ಏನೋ ಎಲ್ಲಿ ನಡೀತದೆ? ಏನು KS ಕ್ವಶನ್ಸ್, KS ಅಲ್ಲೂ ಕೂಡ ಕ್ವಶನ್ಸ್ ಏನಂತ ಹೇಳಿದ್ದಾರೆ? ಮೊದಲ ಬೌದ್ಧ ಮಹಾಸಭೆ ಎಲ್ಲಿ ನಡೀತು ಅಂತ ಕೇಳಿದ್ರು. ಓಕೆ, 4 ಬುದ್ಧಿಸ್ಟ್ ಕೌನ್ಸಿಲ್ ನಡೀತವೆ. 4 ಬುದ್ಧಿಸ್ಟ್ ಕೌನ್ಸಿಲ್ಗಳು ನಡೀತವೆ. ಎಲ್ಲ ನಡೀತವೆ? ಒಂದು ಬಂದು ನಿಮಗೆ ಫಸ್ಟ್ ಬರುವಂಥದ್ದು ಎಲ್ಲಿ? ಫಸ್ಟು ಮಗಧದ ಕ್ಯಾಪಿಟಲ್ ಯಾವುದು? ಗಿರಿರಾಜ ರಾಜಗೃಹ ಅಂತ ನಡೀತದೆ, ಅಲ್ಲಿ ಫಸ್ಟ್ ನಡೆದಿದ್ದು. ನೆಕ್ಸ್ಟ್ ಅದಾದ್ಮೇಲೆ ನಂತರ ಕ್ಯಾಪಿಟಲ್ ಶಿಫ್ಟ್ ಆಯಿತು ವೈಶಾಲಿಗೆ. ಮಗಧ ಕ್ಯಾಪಿಟಲು ವೈಶಾಲಿ ಶಿಫ್ಟ್ ಆಯಿತು. ಅದಕ್ಕೋಸ್ಕರ 2ನೇ ಟೈಮು ಎಲ್ಲಿ ನಡೀತು? ವೈಶಾಲಿ ನಡೀತು. 3ನೇ ಟೈಮು ಎಲ್ಲಿತ್ತು? ಮತ್ತೆ ಇನ್ನು ಕ್ಯಾಪಿಟಲ್ ಶಿಫ್ಟ್ ಆಯಿತು. ಎಲ್ಲಿಗೆ? ಪಾಟಲಿಪುತ್ರಕ್ಕೆ ಮತ್ತೆ ಕ್ಯಾಪಿಟಲ್ ಶಿಫ್ಟ್ ಆಯಿತು. ಆ ಟೈಮಲ್ಲಿ ಅಶೋಕ ಇದ್ದ. ನೆಕ್ಸ್ಟ್ ಲಾಸ್ಟ್ ಒನ್ನು ಎಲ್ಲಿ ನಡೀತು? ಆ ಟೈಮಲ್ಲಿ ಫೇಮಸ್ ಏನಪ್ಪ ಅಂತಂದ್ರೆ ಕಾಶ್ಮೀರ ಫೇಮಸ್ಸು. ಓಕೆ, ಅಲ್ಲಲ್ಲಿ ಕುಂಡಲವನ, ಅಲ್ಲಿ ಯಾರು? ಕನಿಷ್ಕ. ಈ 4 ಇದೆಯಲ್ಲ, ನಾನು ಹೇಳ್ತೇನಲ್ಲ, ಬುದ್ಧಿಸಮ್ ಏನಾರ ಓದಿಬಿಡಿ, ಈ 4 ಇದೆಯಲ್ಲ, ಈ 4ರ ಒಂದು ಕ್ವಶನ್ ಬಂದೇ ಬರುತ್ತೆ. 4ರಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ. ನೋಡಿ 2024 PSA ಕ್ವಶನ್, ಈಸಿ ಕ್ವಶನ್. ಮೊದಲ ಬುದ್ಧ ಮಹಾಸಭೆ, ಶಿಶುನಾಗ ವಂಶ, ರಾಂಗ್ ಅದು. ಮಗಧನ ಆಳುವಂತ ಮೊದಲ ಮನೆತನ ಯಾವುದು? ಅರ್ಯಂಕ ಡೈನಸ್ಟಿ. ಓಕೆ, ಅರ್ಯಂಕ ಡೈನಸ್ಟಿ ಟೈಮಲ್ಲಿ ಯಾರಿದ್ದರು? ಬುದ್ಧ ಇದ್ದ. ಬುದ್ಧ ಸತ್ತ ಮೇಲೆ ಫಸ್ಟ್ ನಡೀತು. ಬುದ್ಧ ಸತ್ತ ನಂತರನೇ ಸ್ಟಾರ್ಟ್ ಆಯಿತು. ಅದಕ್ಕೋಸ್ಕರ ಫಸ್ಟ್ ಅರ್ಯಂಕ ಡೈನಸ್ಟಿ. ನೆಕ್ಸ್ಟ್ ಬನ್ನಿ, 2ನೇ ಬುದ್ಧ ಮಹಾಸಭಾ. ಇದು 2ನೇನು ಏನು ನಡೆದ? ಶಿಶುನಾಗ ಡೈನಸ್ಟಿ. ಮಗಧನ ಆಳಿದಂಥ ಮನೆತನಗಳು 4. ಓಕೆ, ಒಂದು ಯಾವುದು? ಅರ್ಯಂಕ, ಶಿಶುನಾಗ, ನಂದ, ಮೌರ್ಯ. ಈ 4 ಡೈನಸ್ಟಿ. ಮೊನ್ನೆ ಕ್ವಶನ್ಸ್, KA ಕ್ವಶನ್ಸು, ಈ 4ನ್ನು ಅರೇಂಜ್ ಮಾಡಿ ಅಂತ. ಫಸ್ಟ್ ಯಾರು? ಅರ್ಯಂಕ, ಶಿಶುನಾಗ, ನಂದ, ಮೌರ್ಯ. 4 ಡೈನಸ್ಟಿ. ನೋಡಿ, ಹಂಗಾದ್ರೆ ಶಿಶುನಾಗ ರಾಂಗು ಫಸ್ಟು, ಇನ್ನು ಫಸ್ಟ್ ಆದ್ಮೇಲೆ ಸೆಕೆಂಡ್ ಬರಬೇಕು. ಅರ್ಯಂಕ ಫಸ್ಟ್ ಆದ್ಮೇಲೆ ಶಿಶುನಾಗ, ಇವೆರಡು ರ್ಯಾಂಕ್ ಆಯಿತು. 3ನೇದು ಮೌರ್ಯ, ಲಾಸ್ಟ್ ಕುಶಾಣ. 4 ರೈಟ್. ಹೇಳಿದಲ್ಲ, ಇದೊಂದು ಚಾಪ್ಟರ್ ತಗೊಂಡ್ರೆ 4 ಕ್ವಶನ್ಸ್. ನೆಕ್ಸ್ಟ್ ಬರತಕ್ಕಂಥ 4 ಕ್ವಶನ್ಸ್ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಬನ್ನಿ, ಇದು ಏನೋ ಸಿವಿಲ್ ಕೇಳಿರ್ತಕ್ಕಂಥ. ಇದು ನಿಮಗೆ ಹಿಸ್ಟ್ರಿ, ಎಸ್ಪೆಷಲಿ ನಿಮ್ಗೆ ಏನಪ್ಪ ಅಂದರೆ ಈ PSIಲಿ ಮೇಜರ್ಲಿ ಏನಪ್ಪ ಅಂದರೆ ಹಿಸ್ಟ್ರಿ ರಿಲೇಟೆಡ್ ಎಸ್ಪೆಷಲಿ ಕಡಿಮೆ ಇದ್ದಾವೆ. ಯಾವ ಹಿಸ್ಟ್ರಿ? ಒಂದು ಯಾವುದು? ಫಸ್ಟ್ ಏನ್ಷಿಯಂಟ್ ಹಿಸ್ಟ್ರಿಲಿ ಆದಷ್ಟು ಕಡಿಮೆ ಕ್ವಶನ್ಸ್ ಇದ್ದಾವೆ. ಅದು ಇದ್ರು ಎಲ್ಲಿ? ನೋಡಿ, ಬುದ್ಧಿಸಮ್ ಬಂತು, ಇನ್ನೊಂದು ಗುಪ್ತಾ ಬಂತು. ಅದಕ್ಕಿಂತ ಮುಂಚೆ ಸಂಗಮಲ್ಲಿ 2 ಕ್ವಶನ್ ಬಂದು, ಇನ್ನೊಂದು ಕ್ವಶನ್ ಬಂತು. ಇನ್ನೊಂದು ಪ್ರೀ ಹಿಸ್ಟ್ರಿ ಬಂತು. ಪ್ರೀಸ್ಟ್ ಯಾವುದು? ಪೇಲಿಯೋಲಿಥಿಕ್ ಏಜು, ಮೀಸೋಲಿಥಿಕ್ ಏಜು, ನಿಯೋಲಿಥಿಕ್ ಏಜು.
ಅಲ್ಲೊಂದು ಕ್ವಶನ್ ಬಂತು. ಅಂದರೆ ನೋಡಿ ಬೇರೆ ಎಕ್ಸ್ಪ್ಲೇಷನ್ ಇನ್ನೊಂದು ಬರುತ್ತೆ. ನೆಕ್ಸ್ಟು KA ಮಾಡಿರ್ತಕ್ಕಂಥವು ಎಲ್ಲದರಲ್ಲೂ ಕ್ವಶನ್ಸ್ ಬಂದಿದ್ದಾವೆ. ಇವು ರೀಸೆಂಟಾಗಿ 4 ಪೇಪರ್ ಆಗಿರ್ತಕ್ಕಂಥದ್ದು. ಓಕೆ, ಅದು ಕೂಡ ಸಿವಿಲ್ PSI ಮಾಡಿರ್ತಕ್ಕಂಥ. ನಾನು ಕೇಳಿದ್ರೆ ಈ ಕ್ವಶನ್ಸ್ ಇಲ್ಲಿ ಅಂತ ಹೇಳಿದಲ್ಲ, ಇಷ್ಟು ರಿಲೆವೆನ್ಸ್ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಇದನ್ನ ನೀವು KSP ಮಾಡ್ತಾ ಇತ್ತು, ಮುಂಚೆ ನೀವು KEA ಮಾಡಿರೋದ್ರಿಂದ ಚೇಂಜಸ್ ಆಗಿದೆ, ಟ್ರೆಂಡು ಚೇಂಜಸ್ ಆಗಿದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋಂಥದ್ದು ಆದಷ್ಟು ನಾವೇನು ಮಾಡಬೇಕು, ಇವತ್ತಿನ ಪರಿಸ್ಥಿತಿಗೆ ನೋಡ್ಕೊಂಡು ಓದಬೇಕು. ಇವತ್ತಿನ ಪರಿಸ್ಥಿತಿಗೆ ನೋಡ್ಕೊಂಡು ಓದಬೇಕು ಅಂದರೆ ಏನು ಸರ್ ಅಂತಂದರೆ ರೂಲ್ಸ್ ಏನಪ್ಪ ಅಂತಂದರೆ ಸಿಂಪಲ್ ರೂಲ್ಸ್ ಇದೆ ನೋಡಿ. KA ಗ್ರೂಪ್ C, A ಗ್ರೂಪ್ ಮತ್ತೆ ಗ್ರೂಪಿಂಗ್ ಮಾಡಿರ್ತಕ್ಕಂಥ KEA ಕ್ವಶನ್ ಪೇಪರ್ ನೋಡಿದ್ರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ PSIಗೆ ಇದೇ ರೀತಿ ಕ್ವಶನ್ ಬರ್ಬೋದು ಅಂತ, ಈ KAಗೆ ಇದೇ ರೀತಿ ಕ್ವಶನ್ ಬರ್ಬೋದು ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಓಕೆ, ಇದು ಇದೆಯಲ್ಲ, ಇವತ್ತಿಂದ ಏನಾದರೂ ಕೂಡ ನೆಕ್ಸ್ಟ್ 2-3 ಮಂತ್ಸಲ್ಲಿ KE ಎಕ್ಸಾಮ್ ನಡೀತು ಅಂದರೆ ನಾನು ಹೇಳ್ತೀನಲ್ಲ, ಈ ಪ್ಯಾಟರ್ನ್, ಓಕೆ, ಯಾವ ಪ್ಯಾಟರ್ನು, ಈ KEA ರೀಸೆಂಟಾಗಿ ಎಕ್ಸಾಮ್ ಏನು ಮಾಡಿದೆಯಲ್ಲ ಆ ಪ್ಯಾಟರ್ನ್, ಓಕೆ, ಆ ಥೀಮ್ ಮೇಲೆ ನಾವು ವರ್ಕ್ ಮಾಡಬೇಕು. ಹಾಗಾದರೆ KEA ಲಾಸ್ಟ್ 3 ಎಕ್ಸಾಮ್ ಮಾಡಿರ್ತಕ್ಕಂಥವು ಯಾವ್ಯಾವಪ್ಪ ಅಂತ ನೋಡಿದಾಗ ನೋಡಿ, ಸಿಂಪಲ್ ಏನು, ಒಂದು ರಾವಿ, ಇದು ಹೇಳಿದ್ನಲ್ಲ 2 ಟೈಮ್ ಲಾಸ್ಟ್ ಒಂದು 4 ಕ್ವಶನ್ ಪೇಪರ್ ತೆಗೆದು ನೋಡಿದೆ, 4 ಕ್ವಶನ್ ಪೇಪರ್ ಮಾಡಿರೋ KEA ಮಾಡಿರ್ತಕ್ಕಂಥ ಎಕ್ಸಾಮಲ್ಲಿ, ಓಕೆ, ಈ ಥೀಮ್ ಯಾವುದು, ಸಿಂಪಲ್ ಥೀಮ್ ಏನಪ್ಪ ಅಂತಂದರೆ ವೇದಗಳ ಕಾಲದ ಮೇಲೆ ನಿಮಗೆ ಎಕ್ಸ್ಪೆಷಲಿ ರಿವರ್ ನದಿಗಳ ಮೇಲೆ 2 ಕ್ವಶನ್ ಬಂದಿದೆ. 2 ಕ್ವಶನ್ ಸಿಂಪಲ್ ನೋಡಿ, ಯಾವ್ಯಾವ ನದಿಗೆ ಏನಂತ ಕರಿತಾ ಇದ್ರು ಅಂತ ಒಂದು ಕ್ವಶನ್ನು. ಇನ್ನೊಂದು ಸರಸ್ವತಿ, ಮೋಸ್ಟ್ ಪವಿತ್ರವಾದ ನದಿ ಯಾವುದು, ಸ್ಯಾಕ್ರೆಡ್ ರಿವರ್ ಯಾವುದು ಅಂತ ಕೇಳಿದ್ರೆ ಸರಸ್ವತಿ ರಿವರ್, ಹೌದಲ್ವಾ? ಈ ಸರಸ್ವತಿ ರಿವರ್ಗೆ ಏನಂತ ಕರಿತಾ ಇದ್ರು, ಸಿಂಪಲ್ ಕ್ವಶನ್. ಈ ಸರಸ್ವತಿ ರಿವರ್ನ ಏನಂತ ಕರಿತಾ ಇದ್ರು ಅಂತ ಕೇಳಿದ್ರೆ ಒಂದೇನೆ, ಏನಪ್ಪ ಅದು ಅಂತ ಕೇಳಿದ್ರೆ ನದಿ ತಮ್ಮ ಅಂತ ಕರಿತಾ ಇದ್ರು. ಸಿಂಪಲ್ ಕ್ವಶನ್ ನೋಡಿ. ಈ ನದಿಗಳ ಬಗ್ಗೆ ಲಾಸ್ಟ್ KEA ಮಾಡಿರ್ತಕ್ಕಂಥ ಈ 4 ಕ್ವಶನ್ ಪೇಪರಲ್ಲಿ 2 ಕ್ವಶನ್ ಪೇಪರಲ್ಲಿ ಇದ್ರ ಬಗ್ಗೆ ಕ್ವಶನ್ ಇದೆ, 2 ಬಗ್ಗೆ ಕ್ವಶನ್ ಇದೆ. ಅದೇ ರೀತಿ ನಿಮಗೆ UPSC ಕೂಡ ಇದ್ರ ಮೇಲೆ ಒಂದು ಕ್ವಶನ್ ಇದೆ. UPSC ಕೂಡ ಒಂದು ಕ್ವಶನ್ನು ಈ ನದಿಗಳ ನೇಮ್ ಬಗ್ಗೆ ಇದೆ. ಅದಕ್ಕೋಸ್ಕರ ಏನು ಮಾಡ್ಬೇಕು ನಾವು, ಯಾವ್ಯಾವ ನದಿಗಳು ಬರ್ತವೆ ಸಿಂಪಲ್. ಓಕೆ, ಈ ತರ ಒಂದು ಚಾರ್ಟ್ ಕೊಡ್ತೀನಿ. ಈ ತರ ಒಂದು ಚಾರ್ಟ್ ಇರುತ್ತೆ ನೋಡಿ. ಇಂಡಸ್ಗೆ ಏನಂತ ಕರಿತಾ ಇದ್ರು, ಚಿನಾಬ್ಗೆ ಏನಂತ ಕರಿತಾ ಇದ್ರು, ರಾವಿ, ಬೀಸ್, ಸಟ್ಲೇಜ್, ಇದ್ರ ಬಗ್ಗೆ ಯಾರ್ಯಾರು ಏನಂತ ಕರಿತಾ ಇದ್ರು ಅಂತ ಸಿಂಪಲ್ ಆಗಿ ಒಂದು ಚಾರ್ಟ್ ಕೊಡ್ತೀನಿ. ಈ ಚಾರ್ಟ್ ನೋಡ್ಕೊಂಡ್ರೆ ಸಾಕು ನಿಮ್ಗೆ, ಹೇಳ್ತಾನೆ, ಇಷ್ಟೇ ಸಾಕು ನಿಮ್ಗೆ. ಇದಾದ ನಂತರ ವೇದಗಳ ಕಾಲದಲ್ಲಿ ಏನು ಬರ್ತಪ್ಪ ಅಂತ ಕೇಳಿದ್ರೆ ಇನ್ನೇನು ಬರಲ್ಲ. ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ನದಿಗಳ ನೇಮ್ ಕೇಳ್ತಾರೆ. ಓಕೆ, ವೇದಗಳ ಕಾಲದಲ್ಲಿ ನದಿಗಳ ನೇಮ್ ಬಗ್ಗೆ ಕೇಳ್ತಾರೆ. ಇನ್ನೊಂದು ಥಿಯರಿ, ಆರ್ಯರು ಯಾರು ಅಂತ ಕೇಳ್ತಾರೆ. ಆರ್ಯನ್ ಥಿಯರಿ. ಓಕೆ, ಆರ್ಯರು ಯಾರು ಅಂತ ಕೇಳ್ತಾರೆ. ಆರ್ಯನ್ ಎಲ್ಲಿಂದ ಬಂದ್ರು ಅಂತ 4 ಜನ ಹೇಳಿದ್ದಾರೆ. ಒಂದು ಮ್ಯಾಕ್ಸ್ ಮುಲ್ಲರ್ ಹೇಳಿದ್ದಾರೆ, ಇನ್ನೊಂದು ನಮ್ಮ ದಯಾನಂದ ಸರಸ್ವತಿ ಹೇಳಿದ್ದಾರೆ, ಇನ್ನೊಂದು ಇವರು ಬಾಲಗಂಗಾಧರ ತಿಲಕ್ ಹೇಳಿದ್ದಾರೆ. ಯಾರು ಎಲ್ಲೆಲ್ಲಿಂದ ಬಂದ್ರು ಅಂತ. ಇದೊಂದು ಥೀಮು, ಇದೊಂದು ನದಿಗಳ ಥೀಮು, 2 ಥೀಮು. ನೆಕ್ಸ್ಟು ವೇದಗಳೆಷ್ಟು, ಯಾವ್ಯಾವ ವೇದ ಏನೇನು ಹೇಳುತ್ತೆ, ಇದೊಂದು ಥೀಮು. ನೆಕ್ಸ್ಟ್ ರೀಸೆಂಟಾಗಿ ಉಪನಿಷತ್ಗಳು. ಈ 4ರಿಂದ 5 ಥೀಮ್ಗಳು ನೋಡಿದ್ರೆ ನಿಮಗೆ ವೇದಗಳು ಮುಗೀತು. ಇಷ್ಟು ಸಾಕು ನಿಮಗೆ. ಎಕ್ಸಾಂಪಲ್ಗೆ PSIಗೆ ಇಷ್ಟೇ ಸಾಕು ನಿಮಗೆ. ವೇದಗಳು ಎಷ್ಟಿದ್ದಾವೆ, 4. ನಾವು ಏನೇನು ಹೇಳ್ತವೆ, ಯಾವ್ಯಾವ ಶ್ಲೋಕ ಇದೆ, ಯಾವ್ಯಾವ ಚಾಪ್ಟರ್ ಇದಾವೆ, ಎಷ್ಟು ಮಂಡಲಗಳಿದ್ದಾವೆ, ಇಷ್ಟೊಂದು ಕ್ವಶನ್ಸು. ನೆಕ್ಸ್ಟ್ ಉಪನಿಷತ್ಗಳು. ಸತ್ಯಮೇವ ಜಯತೆ ಯಾವ ಉಪನಿಷತ್ತು ಬರುತ್ತೆ. ನೆಕ್ಸ್ಟ್ ಬಂತು ಅಂದರೆ ಫಸ್ಟ್ ಟೈಮು ಉಷಾ ಪಾರ್ವತಿ ಯಾವ ಉಪನಿಷತ್ತಲ್ಲಿ ಕಂಡುಬರುವಂಥ. ಕೃಷ್ಣನ ನೇಮ್ ಎಲ್ಲೈತೆ, ಕೃಷ್ಣನ ನೇಮು ಯಾವ ಉಪನಿಷತ್ತಲ್ಲಿದೆ. ಓಕೆ, ಈ ಥರ ಇಂಪಾರ್ಟೆಂಟ್ ಉಪನಿಷತ್ತುಗಳ ಬಗ್ಗೆ ನೋಡ್ಬೋದು ನಿಮಗೆ. ನೆಕ್ಸ್ಟ್ ನೋಡಿ, ಇನ್ನೊಂದು ಕ್ವಶನ್ ನೋಡಿ. ಈ ಕೆಳಗಿನ ಋಗ್ವೇದ ದೇವತೆ, ಹೌದು, ಋಗ್ವೇದದಲ್ಲಿ ನಿಮಗೆ 33 ದೇವರುಗಳು ಬರ್ತಾರೆ. ನಾವು ಅದನ್ನ ಏನಂತೀವಿ, ಮುಕ್ಕೋಟಿ ದೇವತೆ ಅಂತ ಕರಿತೀವಲ್ವಾ, 33 ಕೋಟಿ ದೇವತೆಗಳು ಅಂತ. 33 ಗಾಡ್ಗಳು ಬರ್ತಾರೆ. ಆ ಗಾಡ್ಗಳು ಯಾರು, ಸೂರ್ಯನಿಗೆ ಅಂತ ಕರಿತೀವಿ, ಮಿತ್ರ ಅಂತ ಕರಿತಿದ್ರು, ಪೂಷಣ ಅಂತ ಕರಿತಾ ಇದ್ರು. ಓಕೆ, ಈ ಥರ ಡಿಫ್ರೆಂಟ್ ನೇಮ್ ಇದಾವೆ ಸೂರ್ಯನಿಗೆ. ಓಕೆ, ಸೂರ್ಯನಿಗೆ ಗಾಯತ್ರಿ ಮಂತ್ರ ಯಾರಿಗೆ ಹೇಳುವಂಥದ್ದು, ಸೂರ್ಯನಿಗೆ ಹೇಳುವಂಥದ್ದು ಗಾಯತ್ರಿ ಮಂತ್ರ. ಸೂರ್ಯ. ಪೂಷನ್, ಶೂದ್ರರ ಗಾಡು ಪೂಷನ್. ಓಕೆ, ಇವೆಲ್ಲ ಯಾರಿಗೆ ಅಂತ ಕರಿತಿದ್ರೆ ಇದು ಕರಿತಾರೆ. ಅದಕ್ಕೆ ಹೇಳ್ತಾರಲ್ಲ ಈ ಗಾಡ್ಗಳ ನೇಮ್. ಅದೆಲ್ಲ ಬರುತ್ತೆ, ಋಗ್ವೇದದಲ್ಲಿದೆ. ಋಗ್ವೇದ ಏನು, ಋಗ್ವೇದ ಏನಕ್ಕೆ ಇರುವಂಥದ್ದು, ಋಗ್ವೇದ ಏನು ಹೇಳುತ್ತೆ, ಸಿಂಪಲ್ ಪ್ರೇಯರ್. ಯಾರಿಗೆ, ಈ ಗಾಡ್ಗಳಿಗೆ ಪ್ರೇಯರ್ ಮಾಡು, ನಿನಗೇನು ಬೇಕಲ್ಲ. ಎಕ್ಸಾಂಪಲ್, ಒಬ್ಬ ಗಾಡು, ಇಂದ್ರನ್ಗೆ ಯಾವಾಗ ಕರಿತೀವಿ, ನಾನೊಂದು ವಾರ್ ಮಾಡಕ್ಕೆ ಹೋಗ್ತೀನಿ ಅಂತ ಕಳಿ, ಹಾಗೆ ಇಂದ್ರನ್ ಕರಿತೀನಿ. ಇಂದ್ರನ್ಗೆ ಇರ್ತಕ್ಕಂಥ ಶ್ಲೋಕಗಳೇ ಇರುತ್ತಂಥದ್ದು ಋಗ್ವೇದದಲ್ಲಿ. ಋಗ್ವೇದ. ನೆಕ್ಸ್ಟು ಅಥರ್ವಣ ವೇದ, ಋಗ್ವೇದ, ಯಜುರ್ವೇದ.
ಯಜುರ್ವೇದ ಏನು ಹೇಳುತ್ತೆ? ಹೋಮ ಹವನಗಳ ಬಗ್ಗೆ ಹೇಳುತ್ತೆ. ಹೋಮ ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳುತ್ತೆ. ನೆಕ್ಸ್ಟ್ ಸಾಮವೇದ ಏನು ಹೇಳುತ್ತೆ? ಮ್ಯೂಸಿಕ್ ಬಗ್ಗೆ. ಯಾವುದು ಮ್ಯೂಸಿಕ್? ಯಾವ ಮ್ಯೂಸಿಕ್ಕು? ನಾವು ಶ್ಲೋಕ ಹೇಳ್ತೀವಲ್ವಾ, ಋಗ್ವೇದ ಒಬ್ಬ ದೇವ್ರನ್ನ ಕರಿಬೇಕು ಅಂದರೆ ಏನು ಬೇಕು? ಒಂದು ಮ್ಯೂಸಿಕ್ ರೀತಿಲಿ ಕರಿಬೇಕು. ಆ ಮ್ಯೂಸಿಕ್ ಎಲ್ಲಿಂದ ಬರುತ್ತೆ? ಸಾಮವೇದದಿಂದ ಬರುತ್ತೆ. ಅಥರ್ವಣ ಏನು ಹೇಳುತ್ತೆ? ಇಷ್ಟೆಲ್ಲ ಆಯಿತು. ಅಥರ್ವಣ ಏನು ಹೇಳುತ್ತೆ ಗೊತ್ತಾ? ಚಾಮಸಾಂಸ ಮಾಟ ಮಂತ್ರಗಳ ಬಗ್ಗೆ, ಮತ್ತೆ ಈ ಜ್ಯೋತಿಷ್ಯ ಬಗ್ಗೆ ಹೇಳುತ್ತೆ, ಆಯುರ್ವೇದದ ಬಗ್ಗೆ ಹೇಳುತ್ತೆ. ನೆಕ್ಸ್ಟ್ ಉಪನಿಷತ್ ಏನು ಹೇಳುತ್ತೆ? ಉಪನಿಷತ್ ಅಂದ್ರೆ ಏನು? ಉಪನಿಷತ್ ಅಂದ್ರೆ ಸಿಟ್ಟಿಂಗ್ ನಿಯರ್ ದಿ ಗುರು ಅಂತ, ಅಂದ್ರೆ ಗುರು ಪಕ್ಕದಲ್ಲಿ ಕೂತ್ಕೊಂಡು ಕಲಿ ಅಂತ. ಸಿಂಪಲ್ ಆಗಿ ಗುರು ಕೇಳ್ತಾನೆ, ಸರಿ ಶಿಷ್ಯ ಕೇಳ್ತಾನೆ, ಸರ್ ಏನು ಗುರು ಏನು ಡೆತ್ ಅಂದ್ರೆ ಏನು, ಸಾವು ಅಂದ್ರೆ ಏನು, ನಮ್ಗೆ ಯಾವಾಗ ಸಾವು ಬರುತ್ತೆ, ಈ ತರ ಕ್ವಶನ್ ಫಾರ್ಮ್ ಅಲ್ಲಿ. ಇದು ಉಪನಿಷತ್ತು. ಅದಕ್ಕೆ ಏನಂತ ಕರೀತಾರೆ? ಇನ್ನೊಂದು ವೇದಾಂತ ಅಂತ ಕರೀತಾರೆ. ವೇದಾಂತ ಅಂತ ಕೂಡ ಕರೀತಾರೆ. ಇದು ಋಗ್ವೇದಗಳ ಕಾಲದ್ದು. ನೆಕ್ಸ್ಟ್ ಇನ್ನೊಂದೇನು ನಾನು ಹೇಳ್ದಾನೆ ಆಗ್ಲೇನೆ, ಕ್ರೋನಾಲಜಿಕಲ್ ಆರ್ಡರ್. ಏನು ಕ್ರೋನಾಲಜಿಕಲ್ ಕಾಲಾನುಕ್ರಮದಲ್ಲಿ ಬರೀರಿ. ಏನಿದೆ ಕ್ರೋನಾಲಜಿಕಲ್ ಆರ್ಡರು? ಒಂದು ಚಾಲುಕ್ಯ ವಿಕ್ರಮ ಶಕ, ಶಾಲಿವಾಹನ ಶಕ, ಗುಪ್ತ ಶಕ, ಹರ್ಷ ಶಕ. ಯಾರ್ಯಾರು ಎಕ್ಸಾಂಪಲ್ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ನಾನು ಹೇಳ್ದಲ್ಲ ಕ್ರೋನಾಲಜಿ ಫಸ್ಟ್ ಯಾರ ಡೈನೆಸ್ಟಿ ಬಂತು ಅಂತ ಗೊತ್ತಾಯ್ತು ಅಂದ್ರೆ ಈಸಿಯಾಗಿ ಮಾಡ್ಬೋದು. ಇನ್ನು ಯಾವ ಡೈನೆಸ್ಟಿ ಬಂತು ಅಂತಂದ್ರೆ ನೋಡಿ, ನಾನು ಗೊತ್ತಿಲ್ಲ ಗುಪ್ತ ಶಕ ಇವು ಎಷ್ಟು ಸ್ಟಾರ್ಟ್ ಆಗಿದೆ ಅಂತ ಗೊತ್ತಿಲ್ಲ ಅನ್ಕೊಳ್ಳಿ. ಗೊತ್ತಿಲ್ಲ, ಈಗ ಏನ್ ನೋಡ್ಬೇಕು ನಾನು? ಸಿಂಪಲ್ ಆಗಿ ಒಂದೇ ಏನ್ ಮಾಡ್ಬೇಕು? ಫಸ್ಟ್ ಯಾರು ಬಂದ್ರು ಅಂತ ನೋಡ್ಬೇಕು. ಫಸ್ಟು ಯಾರು ಬಂದ್ರು? ಫಸ್ಟು ಮೌರ್ಯ ಬಂದ್ರ? ಮೌರ್ಯರು ಬಂದ್ಮೇಲೆ ಯಾರು ಬಂದ್ರು? ಗುಪ್ತಾ ಬಂದ್ರು. ಗುಪ್ತರ್ ಬಂದ್ರು, ಹೌದಲ್ವಾ? ಗುಪ್ತ ಆದ್ಮೇಲೆ ಯಾರು ಬಂದ್ರು? ಚಾಲುಕ್ಯರು ಬಂದ್ರು. ಚಾಲುಕ್ಯ ಬಂದ್ರು. ನೆಕ್ಸ್ಟ್ ಇದಾದ್ಮೇಲೆ ಚಾಲುಕ್ಯ ಆದ್ಮೇಲೆ ಬಂದ ಹರ್ಷವರ್ಧನ ಬಂದ. ಹರ್ಷವರ್ಧನ ಬಂದ, ಹೌದಲ್ವಾ? ಹರ್ಷವರ್ಧನ ಆದ್ಮೇಲೆ ಇಷ್ಟಿಗೆ ನಿಮ್ಗೆ ಹರ್ಷವರ್ಧನ ಮುಗಿಸಿದಂಗೆ ಡೆತ್ ಆಫ್ ಹರ್ಷ ಹರ್ಷನ ಡೆತ್ ಆಯ್ತು ಅಂದ್ರೆ ನಿಮಗೆ ಇಲ್ಲಿಗೆ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಕ್ಲೋಸ್ ಆಯ್ತು. ನೆಕ್ಸ್ಟ್ ಮೆಡಿವಲ್ ಹಿಸ್ಟ್ರಿ ಆಯ್ತು. ಇಷ್ಟರಲ್ಲಿ ನೀವು ಇಷ್ಟು ಗೊತ್ತಿದ್ರು ಸಾಕು, ನೀವು ಅರೇಂಜ್ ಮಾಡ್ಬೋದು. ಓಕೆ ನೋಡಿ, ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಹರ್ಷ ಅಂದ್ರೆ ನಿಮಗೆ ಲಾಸ್ಟು, ಹರ್ಷ ಶಕ ಲಾಸ್ಟು. ಯಾವ್ದೈತೆ ಲಾಸ್ಟು? ಓಕೆ, ಚಾಲುಕ್ಯ ವಿಕ್ರಮ ಶಕ ಅಂತ. ಓಕೆ, ಇದೇನಪ್ಪ ಆಗಿದೆ ಅಂತಂದ್ರೆ ಈಗ ಬಂದಿಲ್ಲ ಅನ್ಕೊಳ್ಳಿ. ಆನ್ಸರ್ ಏನಾಗುತ್ತೆ ಅಂದ್ರೆ ಚಾಲುಕ್ಯ ವಿಕ್ರಮ ಶಕ ಅಂತ ಅಂದ್ರೆ ನಿಮ್ಗೆ ಇಲ್ಲಿ ಯಾರು ಬರ್ತಾರೆ? ಕಲ್ಯಾಣಿ ಚಾಲುಕ್ಯರು ಬರ್ತಾರೆ. ಕಲ್ಯಾಣಿ ಚಾಲುಕ್ಯ ಯಾರು? ವಿಕ್ರಮಾದಿತ್ಯ 6 ಬರ್ತಾನಲ್ವಾ? ವಿಕ್ರಮಾದಿತ್ಯ 6 ಟೈಮ್ ಬರುತ್ತದೆ ಈ ಕಲ್ಯಾಣಿ ಚಾಲುಕ್ಯ. ಹಂಗಂದ್ರೆ ಇವನ್ ಲಾಸ್ಟ್, ಕಲ್ಯಾಣಿ ಚಾಲುಕ್ಯ ಲಾಸ್ಟ್. ಇವು ಯಾಕೆ? ಮೆಡಿವಲ್ ಇಂಡಿಯಾ. ಇವನು ಸಾರಿ ಕಣಪ್ಪ, ಬೋರ್ಡ್ ವರ್ಕ್ ಆಗ್ತಲ್ಲ ಸರಿಯಾಗಿ. ಇದು ಮೆಡಿವಲ್ ಇಂಡಿಯಾ ಮತ್ತು ಮಧ್ಯಕಾಲೀನ ಇತಿಹಾಸ. ಓಕೆ, ಹಾಗಾದ್ರೆ ಕಲ್ಯಾಣಿ ಚಾಲುಕ್ಯ ಲಾಸ್ಟ್ ಮಾಡ್ಕೊಳ್ಳಿ. ಕಲ್ಯಾಣಿ ಚಾಲುಕ್ಯ ಆದ್ಮೇಲೆ ಯಾರು? ಹರ್ಷ ಆದ್ಮೇಲೆ ಯಾರು? ಚಾಲುಕ್ಯ ಬಿಟ್ಬಿಡಿ. ಚಾಲುಕ್ಯ ಅವ್ರು ಏನ್ ಮಾಡಿದಾರೆ? ಈ ಚಾಲುಕ್ಯ ಬೇರೆ, ಈ ಚಾಲುಕ್ಯ ಬೇರೆ. ಓಕೆ, ಇವ್ರು ಕೊಡ್ಬೇಕಿತ್ತು ಕಾಲಕ್ಕೆ ವಿಕ್ರಮ ಶಕ. ವಿಕ್ರಮಾದಿತ್ಯ ಮಾಡಿದಂತ ಚಾಲುಕ್ಯ ವಿಕ್ರಮಾದಿತ್ಯ ಮಾಡಿರ್ತಕ್ಕಂಥದ್ದು ವಿಕ್ರಮ ಶಕ. ನೆಕ್ಸ್ಟ್ ಗುಪ್ತ. ಇನ್ನು ಅದಕ್ಕಿಂತ ಮುಂಚೆ ಇನ್ನೊಂದು ಬರುತ್ತೆ ಶಾಲಿವಾಹನ ಶಕ, ಕನಿಷ್ಕ ಮಾಡಿರ್ತಕ್ಕಂಥದ್ದು ಶಾಲಿವಾಹನ ಶತಕ. ಕನಿಷ್ಕಂದು ಶಾಲಿವಾಹನ ಶತ. ಇದು 320. ನೋಡಿ ಆನ್ಸರ್ ಬೇಕು ಅಂದ್ರೆ ಇನ್ನು ಡೆಪ್ತ್ ತಗೋಬೇಕು ಅಂದ್ರೆ ಫಸ್ಟ್ ಮಾಡಿದ್ದು ನಿಮಗೆ 78, 320. ಇನ್ನೊಂದು ಯಾವುದು? ಹರ್ಷ 642, 612. ನೆಕ್ಸ್ಟ್ ಬಂತು ಅಂದ್ರೆ ನಿಮಗೆ ಯಾರು? ಕಲ್ಯಾಣಿ ಚಾಲುಕ್ಯ 1076. ಇದನ್ನ ಅರೇಂಜ್ ಮಾಡ್ಬೋದು ಸಿಂಪಲ್ ಆಗಿ. ಫಸ್ಟ್ ಡೈನಾಸ್ಟಿ ಗೊತ್ತಾಗ್ಬಿಟ್ರೆ ಸಾಕು, ನೆಕ್ಸ್ಟ್ ಅರೇಂಜ್ ಮಾಡ್ಬೋದು. ಇದು ನಿಮ್ಗೆ ಹೇಳಿದ ಕಾಲಾನ ಕ್ರಮದಲ್ಲಿ ಕೇಳಿರ್ತಕ್ಕಂಥದ್ದು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಏನ್ ಗೊತ್ತಾ? ಆಗ್ಲೇ ಹೇಳಿದ್ನಲ್ವಾ, ಈ ಕೆಳಗಿನ ಮಗದ ನಾಳಿರ್ತಕ್ಕಂಥ 4 ಮನೆತನಗಳು. ಮಗದ ನಾಳಿದ್ದು 4 ಮನೆತನ. ಅದರಲ್ಲಿ ನಿಮಗೆ ನಂದ, ಶೃಂಗ, ಮೌರ್ಯ, ಅರ್ಯಂಕ ಅಂತ ಕೊಟ್ಟಿದ್ದಾನೆ. ನಾನು ಆಗ್ಲೇ ಹೇಳಿದೆ ಫಸ್ಟ್ ಅರ್ಯಂಕ, ಶಿಶುನಾಗ, ನಂದ, ಮೌರ್ಯ. ಆನ್ಸರ್ ಮಾಡ್ಕೊಳ್ಳಿ. ಓಕೆ, ಅದಾದ್ಮೇಲೆ ಎಲ್ಲಿ ಏನ್ ಮಾಡಿ ಶಿಶುನಾಗ ತೆಗ್ದಿದ್ದಾನೆ ಅಂತಾನೆ. ನೆಕ್ಸ್ಟ್ ಶೃಂಗ ಬರ್ತಾರೆ, ಅಷ್ಟೇ ಸಿಂಪಲ್. ಫಸ್ಟ್ ಯಾರು? ಅರ್ಯಂಕ. ಡಿ ಆದ್ಮೇಲೆ ಯಾರು ಬರ್ತಾರೆ? ಅರ್ಯಂಕ. ನೆಕ್ಸ್ಟ್ ನಂದ, ಎ. ನೆಕ್ಸ್ಟ್ ಮೌರ್ಯ, ಲಾಸ್ಟ್ ಬನ್ನು ಶೃಂಗ. ಯಾರು? ಮೌರ್ಯ ಆದ್ಮೇಲೆ ಬರುವಂಥದ್ದು ಯಾರು? ಶೃಂಗರು. ಯಾಕೆ? ಏನು ಪಾಟಲಿಪುತ್ರನ ಅವರು ಕೂಡ ಕ್ಯಾಪಿಟಲ್ ಮಾಡ್ಕೊಂಡ್ರು, ಅದಕ್ಕೋಸ್ಕರ ಇವ್ರು ಬರ್ತಾರೆ. ಆನ್ಸರು ಏನು? DACB. ಸಿಂಪಲ್ ಆನ್ಸರ್. ಅಂದ್ರೆ ಹೇಳ್ತಾ ಇರೋದು ನೋಡಿ, ಮಗದದ ಮೇಲೆ ನಿಮ್ಗೆ ಆಲ್ರೆಡಿ 2 ಕ್ವಶನ್ ನೋಡ್ದು, 2 ಕ್ವಶನ್ ನಾವು ನೋಡ್ದು. ನೆಕ್ಸ್ಟ್ ಬನ್ನಿ, ನೆಕ್ಸ್ಟ್ ನೋಡಿ, ಜೈನ ಧರ್ಮ ಏನ್ ಹೇಳುತ್ತೆ? ದೇವರ ಅಸ್ತಿತ್ವವನ್ನು ಅಂಗೀಕರಿಸುವುದಿಲ್ಲ.
ಓಕೆನಾ. ಜೈನರ ಇದು ಕೂಡ UPSC ಕೂಡ ಕ್ವಶನ್ ಬಂದಿತ್ತು. ಜೈನ ಧರ್ಮವು ದೇವರ ಅಸ್ತಿತ್ವವನ್ನು ಅನುಕರಿಸಲು ಏನ ಮಾಡೋದಂತೆ ಅಂಗೀಕರಿಸಲ್ವಂತೆ. ಯಾಕೆ ನಿಮಗೆ ಜೈನಿಸಮ್ ಅಲ್ಲಿ ಬರ್ತದೆ ಜೈನ. ಓಕೆ, ಜೈನಿಸಮ್ ಅಲ್ಲಿ ಏನು ಹೇಳುತ್ತೆ, ಯಾಕೆ ಬಂತು ಜೈನಿಸಮ್ ಅಂತ ನೋಡ್ಬೇಕು. ಫಸ್ಟ್ ಯಾಕೆ ಬಂತು ಜೈನಿಸಮು? ಯಾಕಪ್ಪ ಅಂದರೆ ನಿಮಗೆ ಹಿಂದೂ ಮೀನ್ಸ್ ಅಂದರೆ ವೇದಿಕ್ ರಿಲಿಜನಲ್ಲಿ ಸಮ್ ಪ್ರಾಬ್ಲಮ್ಸ್ಗಳಿತ್ತು, ಅದನ್ನು ಸಾಲ್ವ್ ಮಾಡಕ್ಕೆ ಬಂತು. ಓಕೆ, ಅದನ್ನು ಸಾಲ್ವ್ ಮಾಡಕ್ಕೆ ಬಂದಿದೆ ಅದು ಬುದ್ಧಿಸಮ್ ಮತ್ತು ಜೈನಿಸಮ್. ಅದಕ್ಕೆ ಹೇಳ್ತಾ ಇರೋಂಥದ್ದು ಯಾವುದು, ಜೈನ ಧರ್ಮವು ದೇವರ ಅಸ್ತಿತ್ವವನ್ನು ಅಂಗೀಕರಿಸುವುದಿಲ್ಲ ಅಂದರೆ ಎಸ್. ಇದು ಒಂಥರ ಕಾಂಟ್ರವರ್ಸಿಯಲ್ ಕ್ವಶನ್. ಯಾಕಪ್ಪ ಅಂದರೆ ಇವ್ರೇನು ಮಾಡ್ತಾರೆ ಜೈನಿಸಮ್ ಅಲ್ಲಿ, ಎಸ್ ದೇ ಅಕ್ಸೆಪ್ಟ್ ಮಾಡ್ತಾರೆ ದೇವ್ರನ್ನ ಅಕ್ಸೆಪ್ಟ್ ಮಾಡ್ತಾರೆ. ಬಟ್ ಅವ್ರೇನು ಮಾಡ್ತಾರೆ, ಫಸ್ಟ್ ಅವ್ರಿಗೆ ದೇವರು ಜೀನ ಇದಾರಲ್ಲ, ಜೀನ ಅಂದರೆ ಮಹಾವೀರ ಅಂತಾರೆ, 24 ಜೀನ ಇದಾರಲ್ಲ ಅವ್ರಿಗಿಂತ ಕೆಳಗಡೆ ಪೊಸಿಷನ್. ಅಂದರೆ ಅವ್ರಿಗೆ ದೇವರು ಮತ್ತೆ ಮಹಾವೀರ ಅಂತ ಬಂದರೆ ಫಸ್ಟ್ ಮಹಾವೀರ, ಅವನ ಕೆಳಗಡೆ ದೇವರು ಇರತಕ್ಕಂಥದ್ದು. ಈ ಥರ ಅವ್ರದ್ದು ಐಆರ್ಕಿ ಇದೆ. ನೆಕ್ಸ್ಟ್ ನೋಡಿ, ಸಮ್ಯಕ್ ಜ್ಞಾನ, ಸಮ್ಯಕ್ ದರ್ಶನ, ಸಮ್ಯಕ್ ಜಾರಿತ. ಎಸ್, ಇವು ತ್ರಿರತ್ನಗಳು. ನೆಕ್ಸ್ಟ್ ಬನ್ನಿ, ಜೈನ ಧರ್ಮವು ಯುದ್ಧದ ಆಚರಣೆಯನ್ನು ನಿಷೇಧಿಸುತ್ತದೆ. ಜೈನ ಧರ್ಮವು ಯುದ್ಧದ ಆಚರಣೆಯನ್ನು ನಿಷೇಧಿಸುತ್ತದೆ ಅಂತ ಕೇಳಿದ್ರೆ ಹೌದಲ್ವಾ, ನಾನ್ ವೈಲೆನ್ಸ್. ಜೈನ ಧರ್ಮ ಏನು ಹೇಳುತ್ತೆ, ಜೈನ ಧರ್ಮ ಹೇಳುವಂಥದ್ದು ನಾನ್ ವೈಲೆನ್ಸ್ ಬಗ್ಗೆ ಹೇಳುವಂಥದ್ದು. ನೆಕ್ಸ್ಟು, ಜೈನ ಧರ್ಮವು ವರ್ಣ ವ್ಯವಸ್ಥೆಯನ್ನು ಖಂಡಿಸಿತು. ಎಸ್, ವರ್ಣ ವ್ಯವಸ್ಥೆಯನ್ನು ಖಂಡಿಸುತ್ತೆ. ಯಾವ್ದು ಖಂಡಿಸಿದ್ದು? ಜೈನ ಧರ್ಮ ಖಂಡಿಸ್ತು, ಬುದ್ಧಿಸಮ್ ಖಂಡಿಸ್ತು. ಅವ್ರಿಗೆ ವರ್ಣ ಬೇರೆ. ಅವ್ರಿಗೆ ವರ್ಣ ಏನು? ಫಸ್ಟ್ ಕ್ಷತ್ರಿಯ, ಬ್ರಾಹ್ಮಣ, ವೈಶ್ಯ, ಶೂದ್ರ. ಅದೇ ಹಿಂದೂ ಆಯ್ತು ಅಂದ್ರೆ ಫಸ್ಟ್ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಬಟ್ ಜೈನ ಮತ್ತೆ ಬೌದ್ಧ ಧರ್ಮಕ್ಕೆ ಕ್ಷತ್ರಿಯ. ಯಾಕೆ? ಮೆಜಾರಿಟಿ ಆಫ್ ದ ಜೈನ್ ಇದೆಯಲ್ಲ, ಜೈನ್ಸ್ ತೀರ್ಥಂಕರ್ ಇದೆಲ್ಲ ಅವರೆಲ್ಲ ಬಂದಂತರು ಕ್ಷತ್ರಿಯ ಕ್ಲಾನಿಂದ ಬಂದಂತರು. ಅದಕ್ಕೆ ಅವ್ರಿಗೆ ಬೇರೆ, ಆ ವರ್ಣಾಶ್ರಮ ಧರ್ಮ ಬೇರೆ. ಅದಕ್ಕೋಸ್ಕರ ಈ ಕ್ವಶನ್ ಕೇಳಿದ್ರು. ನೆಕ್ಸ್ಟ್, ಗಾಂಧಾರ ಕಲೆಗೆ. ಗಾಂಧಾರ ಹೇಳಿದ್ನಲ್ಲ ಬುದ್ಧ, ಮತ್ತೆ ಥೀಮ್ ಯಾವುದು? ಬುದ್ಧ. ಹೇಳಿದ್ನಲ್ಲ ಬುದ್ಧನ ಬಗ್ಗೆ ಕೇಳ್ತಾರೆ, ಜೈನಿಸಂ ಬಗ್ಗೆ ಕೇಳ್ತಾರೆ. ನೆಕ್ಸ್ಟ್ ಇದು ನೋಡಿ, ಗಾಂಧಾರ ನಿಮಗೆ ಬಂತು ಅಂದ್ರೆ ಆರ್ಟ್ ಅಲ್ಲಿ ನಿಮಗೆ 3 ಬುದ್ಧಿಸ್ಟ್ ಆರ್ಟ್ ಅಂತ ಬರ್ತವೆ. ಬುದ್ಧಿಸ್ಟ್ ಕಲೆಗಳು, ಬೌದ್ಧ ಧರ್ಮದ ಕಲೆಗಳು ಅಂತ ಬರ್ತವೆ. ಅಲ್ಲಿ 3 ಬರ್ತವೆ. ಒಂದು ಗಾಂಧಾರ, ಮಥುರಾ ಮತ್ತೆ ಅಮರಾವತಿ. ಈ 3ರಲ್ಲಿ ಒಂದು ಕೇಳಿರ್ತಕ್ಕಂಥ ಗಾಂಧಾರ ಕಲೆ. ಗಾಂಧಾರ ಬರ್ತದೆ ಪ್ರೆಸೆಂಟ್ ಎಲ್ಲಿ ಬರುತ್ತೆ? ಆಫ್ಘಾನಿಸ್ತಾನ ಬರುತ್ತೆ, ಹೌದಲ್ವಾ? ಆಫ್ಘಾನಿಸ್ತಾನ ಬರುತ್ತೆ. ಇದು ನೋಡಿ ಏನಂತ ಹೇಳ್ತೆ, ಇದು ಕನಿಷ್ಕನ ಮಹತ್ತರ ಕೊಡುಗೆಯಾಗಿತ್ತು ಅಂತ ಹೇಳ್ತಾರೆ. ಹೌದು, ಯಾಕೆ ಹೇಳಿ? ಗಾಂಧಾರನ ಪ್ರಮೋಟ್ ಮಾಡಿದ ಯಾರಪ್ಪ ಅಂತ ಕೇಳಿದ್ರೆ ಕುಶಾಣರು ಬರತಕ್ಕಂಥ ಯಾರು? ಕನಿಷ್ಕ. ಎಸ್. ನೆಕ್ಸ್ಟ್, ಇದು ಮಹಾಯಾನ ಪಂಥದ ಪ್ರಮುಖ ಕೇಂದ್ರ. ಇದು ಮಹಾಯಾನ ಪಂಥದ ಪ್ರಮುಖ ಕೇಂದ್ರ. ಎಸ್. ಯಾವ ತರ ಅಂತ ಹೇಳ್ತೀರಾ? ಮಹಾಯಾನ ಬುದ್ಧಿಸಂ ಸ್ಟಾರ್ಟ್ ಆಗೋದು ಎಲ್ಲಿಂದ? 4ನೇ ಬುದ್ಧಿಸ್ಟ್ ಕೌನ್ಸಿಲ್ ಸ್ಟಾರ್ಟ್ ಆಗುವಂಥದ್ದು. 4ನೇ ಬುದ್ಧಿಸ್ಟ್ ಕೌನ್ಸಿಲ್ ಸ್ಟಾರ್ಟ್ ಮಾಡಿದ್ದು ಯಾರು? ಕನಿಷ್ಕ. ಅದಕ್ಕೋಸ್ಕರ ಮಹಾಯಾನ ಪಂಥದ ಪ್ರಮುಖ ಕೇಂದ್ರವಾಗಿತ್ತು. ಜೊತೆಗೆ ಮಹಾಯಾನ ಬುದ್ಧಿಸಂ ಏನ್ ಹೇಳುತ್ತೆ, ಹೀನಯಾನ ಬುದ್ಧಿಸಂ ಏನ್ ಹೇಳುತ್ತೆ ಗೊತ್ತಾ? ಬುದ್ಧ ಇಸ್ ನಾಟ್ ಎ ಗಾಡ್. ಬುದ್ಧ ದೇವರಲ್ಲ, ಅವನು ಹಿಸ್ಟೋರಿಕಲ್ ಪರ್ಸನ್. ಅದೇ ಮಹಾಯಾನ ಏನ್ ಮಾಡುತ್ತೆ, ಇಲ್ಲ ಬುದ್ಧ ಒಬ್ಬ ದೇವರು ತರ ನೋಡ್ತಾರೆ. ಅದಕ್ಕೆ ಅವರಿಗೆ ಮೂರ್ತಿ ಪೂಜೆ ಬರೋದು. ಹೀನಯಾನ ಏನ್ ಮಾಡುತ್ತೆ, ಈ ಮೂರ್ತಿ ಪೂಜೆನ ಕಂಡೆಮ್ ಮಾಡುತ್ತೆ. ಅದೇ ಮಹಾಯಾನ ಏನ್ ಮಾಡುತ್ತೆ, ಈ ಮೂರ್ತಿ ಪೂಜೆ ಬೇಕು ಅಂತ ಹೇಳುತ್ತೆ. ಹೀನಯಾನ ಹೇಳುತ್ತೆ, ಅವನ ಏನು ಪಾದ ಇದೆಯವಲ್ಲ, ಪಾದದಿಂದ ನಾವು ಏನ್ ಮಾಡ್ತೀವಿ, ಪೂಜೆ ಮಾಡ್ತೀವಿ ಅವನ್ನ ಅಂತ ಹೇಳ್ತಾರೆ. ಇವ್ರೇನ್ ಮಾಡ್ತಾರೆ, ನಾವು ಮೂರ್ತಿನೇ ಬೇಕು ಅಂತ ಹೇಳ್ತಾರೆ. ಇವ್ರೇನ್ ಹೇಳ್ತಾರೆ, ನಮಗೆ ಸಂಸ್ಕೃತಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಇವ್ರೇನ್ ಹೇಳ್ತಾರೆ, ನಮಗೆ ಪಾಲಿನೇ ಬೇಕು ಅಂತ ಹೇಳ್ತಾರೆ. ಈಗ ನಿಮ್ಗೆ ಹೀನಯಾನ ಮಹಾಯಾನ ಗೊತ್ತಾಯ್ತು. ಓಕೆ, ಅದರಲ್ಲಿ ನಿಮ್ಗೆ ಗಾಂಧಾರ, ಮಥುರಾ ಮತ್ತೆ ಅಮರಾವತಿ ಗೊತ್ತಾಯ್ತು. ಗಾಂಧಾರ ಎಲ್ಲಿ ಬರುತ್ತೆ? ನಾರ್ತ್. ಮೀನ್ಸ್ ಇವತ್ತಿನ ಪ್ರೆಸೆಂಟೇ ಆಫ್ಘಾನಿಸ್ತಾನ ಅಂದ್ರೆ ನಿಮಗೆ ಅದಕ್ಕೆ ಓನ್ಲಿ ಇಂಡಿಯಾದಲ್ಲಿ ಇಲ್ಲ, ಈವನ್ ಗ್ರೀಕು ಮತ್ತೆ ರೋಮನ್ ಇನ್ಫ್ಲೂಯೆನ್ಸ್ ಕೂಡ ನೋಡ್ಬೋದು. ಗ್ರೀಕು ಮತ್ತೆ ರೋಮನ್ ಇನ್ಫ್ಲೂಯೆನ್ಸ್ ಯಾವ ರೀತಿ ಸೇಮ್, ಬುದ್ಧ ಯಾವ ರೀತಿ ಆದ ಅಂತ ಇಮೇಜ್ ಯಾವ ರೀತಿ ಆಯ್ತಪ್ಪ ಅಂತಂದ್ರೆ, ಗ್ರೀಕರ್ ಗಾಡ್ ಇದ್ರಲ್ಲ, ಆ ಗಾಡ್ ತರನೇ ಬುದ್ಧನು ಗಾಡ್ ಮಾಡಿದ್ರು ಸಿಂಪಲ್ ಆಗಿ. ಅದಕ್ಕೆ ಔಟ್ಸೈಡ್ ಇನ್ಫ್ಲೂಯೆನ್ಸ್ ಐತೆ. ಅದೇ ರೀತಿ ಇನ್ನೊಂದು ಬರುತ್ತೆ ಮಥುರಾ ಅಂತ. ಮಥುರಲ್ಲಿ ಬರುತ್ತೆ ಪ್ರೆಸೆಂಟೇ ಇಂಡಿಯಾದಲ್ಲಿ ಡೆಲ್ಲಿ ಪಕ್ಕ ಬರುತ್ತಲ್ಲ ಈ ಮಥುರಾ ಪ್ಲೇಸಸ್ ಯಾರು? ಕೃಷ್ಣನ ಅವತಾರ, ಕೃಷ್ಣನ ಫೇಮಸ್. ಅದಕ್ಕೆ ಈ ಮಥುರಾ ಆಟ ಐತಲ್ಲ, ಇದು ಮೂರು ರಿಲಿಜನ್ಗಳು ಇರ್ತಕ್ಕಂಥದ್ದು. ಒಂದು ಜೈನ ಧರ್ಮ, ಬೌದ್ಧ ಧರ್ಮ ಮತ್ತೆ ಹಿಂದೂ ಧರ್ಮ. ಅದೇ ನಿಮಗೆ ಗಾಂಧಾರ ಓನ್ಲಿ ಹಿಂದೂ ಧರ್ಮ, ಬೌದ್ಧ ಧರ್ಮ. ಅಮರಾವತಿ ಬನ್ನಿ, ಸೌತ್ ಬನ್ನಿ, 3 ಹೇಳಿದ್ನಲ್ಲ, ಗಾಂಧಾರ, ಮಥುರಾ, ಅಮರಾವತಿ ಬಂತು ಅಂದ್ರೆ ನಿಮಗೆ ಸೌತ್ ಅಲ್ಲಿ ಇರ್ತಕ್ಕಂಥದ್ದು. ಸೌತ್ ಏನ್ ಹೇಳುತ್ತೆ? ಸೌತ್ ಅಲ್ಲಿ ಬುದ್ಧಿಸಂ ಬಗ್ಗೆ ಹೇಳುತ್ತೆ. ನೆಕ್ಸ್ಟ್ ಅಲ್ಲಿ ಕಲ್ಗೋಲ್ ಡಿಫ್ರೆನ್ಸ್ ಆಗುತ್ತೆ. ಗಾಂಧಾರದಲ್ಲಿ ಯಾವ ಸಿಕ್ತಿತ್ತು? ಗ್ರೀನ್ ಚಿಸ್ ಸಿಗ್ತಾ ಇತ್ತು. ಅದೇ ಮಥುರಾದಲ್ಲಿ ರೆಡ್ ಸ್ಯಾಂಡ್ ಸ್ಟೋನ್ ಸಿಗ್ತಾ ಇತ್ತು. ಅದೇ ಅಮರಾವತಿಲಿ ವೈಟ್ ಮಾರ್ಬಲ್ ಸಿಗ್ತಾ ಇತ್ತು. ಕೇಳ್ತಾರೆ ಕ್ವಶನ್ಸ್, ಸಿಂಪಲ್ ಕ್ವಶನ್ಸ್. ಅಮರಾವತಿ ರೆಡ್ ಸ್ಯಾಂಡ್ ಸ್ಟೋನ್ ಅಂತ ಕೇಳ್ತಾರೆ, ರಾಂಗ್ ಸ್ಟೇಟ್ಮೆಂಟ್. ಮಾರ್ಬಲ್ ಅಲ್ಲಿ ಮಾಡಿರ್ತಕ್ಕಂಥದ್ದು. ಅಮರಾವತಿ ಎಲ್ಲಾ ಶಿಲ್ಪಗಳು ಮಾರ್ಬಲ್ ಅಲ್ಲಿ ಇರ್ತಕ್ಕಂಥದ್ದು. ಅದೇ ಮಥುರಾದಲ್ಲಿ ಇರ್ತಕ್ಕಂಥವೆಲ್ಲ ರೆಡ್ ಸ್ಯಾಂಡ್ ಸ್ಟೋನ್ ಇರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ನಿಮಗೆ ಗಾಂಧಾರಕ್ಕೆ ಹೋಯ್ತಾನೆ ಗ್ರೀನ್ ಚಿಸ್ಟಲ್ ಇರ್ತಕ್ಕಂಥದ್ದು. ಈ ಕ್ವಶನ್ಸ್ಗಳನ್ನ ಅದೇ ಹೇಳ್ತಲ್ಲ, ಇದನ್ನು ಕೂಡ ನೀವು ಕ್ಲಾಸಲ್ಲಿ ಈಸಿಯಾಗಿ ನೋಡ್ಬೋದು. ನೋಡಿ, ಮೂರ್ತಿಗಳನ್ನು ನಿರ್ಮಿಸಲು ಕೆಂಪು ಮರಳು ಕಲ್ಲನ್ನು ಬಳಸಲಾಗುತ್ತಿತ್ತು. ನೋಡಿ, ಗಾಂಧಾರ ಆಗ್ಲೇ ಹೇಳಿದೆ ಏನಂತ, ಗ್ರೀನ್ ಚಿಸ್ಟ್ ಕೆಂಪು ಮರಳು ಕಲ್ಲು ಯೂಸ್ ಮಾಡ್ತಾ ಇದ್ರು, ಮಥುರಾದಲ್ಲಿ ಯೂಸ್ ಮಾಡ್ತಾ ಇದ್ರು. ಅದಕ್ಕೆ ಈ ಸ್ಟೇಟ್ಮೆಂಟ್ ರಾಂಗ್. ಬುದ್ಧ ಮೂರ್ತಿ ಪೂಜೆಯ ಸಂಪ್ರದಾಯವು ಆರಂಭವಾಯಿತು. ಎಸ್. ಗಾಂಧಾರ ಯಾಕೆ? ಕನಿಷ್ಕನಿಂದ ಮಹಾಯಾನ ಬುದ್ಧಿಸಂ,
ಏನು ಬುದ್ಧ ಇನ್ ಗಾಡಿಯಲ್ಲಿ ಗಣೇಶ ಇದು ಮಹಾಯಾನ ಬುದ್ಧಿಸಂ, ಅದಕ್ಕೋಸ್ಕರ ಈ ಸ್ಟೇಟ್ಮೆಂಟ್ ರೈಟ್, ಈ ಸ್ಟೇಟ್ಮೆಂಟ್ ರೈಟ್, ಈ ಸ್ಟೇಟ್ಮೆಂಟ್ ರೈಟ್, ಇದು ರಾಂಗ್. ಮೂರ್ತಿಗಳನ್ನು ಕೆಂಪು ಮರಳುಗಳಂದ್ರೆ ಅದು ಮಥುರಾ, ಗ್ರೀನ್ ಚಿಸ್ಟ್ ಅಂತ ಬಂದ್ರೆ ಗಾಂಧಾರ, ಅಮರಾವತಿ ಅಂತ ಬಂತು ಅಂದ್ರೆ ನಿಮ್ಗೆ ಏನಂತ ಕರೀತಾರೆ ಮಾರ್ಬಲ್. ಸಿಂಪಲ್ ಕ್ವಶನ್ ಇದು, ಸಿಂಪಲ್ ಕ್ವಶನ್ಸ್. ಇದು ಕೂಡ ವೆರಿ ಇಂಪಾರ್ಟೆಂಟ್. ಅಂದ್ರೆ ನಿಮ್ಗೆ ಏನ್ ಗೊತ್ತಾಯ್ತು ಇಲ್ಲಿ, ಒಂದು ಬುದ್ಧಿಸಂ ಬಗ್ಗೆ ಗೊತ್ತಾಯ್ತು ನೋಡಿ, ಅಲ್ಲಿ ಜೈನಿಸಮು, ಬುದ್ಧಿಸಮು, ನೆಕ್ಸ್ಟ್ ಅದಕ್ಕಿಂತ ಮುಂಚೆ ಯಾವುದು ಮಗದ ಬಗ್ಗೆ, ಇವೆಲ್ಲ ಸಿಂಪಲ್ ಕ್ವಶನ್ಸ್ಗಳು. ಓಕೆ, ನೆಕ್ಸ್ಟ್ ಬನ್ನಿ ಮತ್ತೆ ಇನ್ನೊಂದು ಕ್ವಶನ್ ಅದೇ ತರ ಲಾಸ್ಟ್ 3 ಕ್ವಶನ್ ಪೇಪರ್ಸ್ಗಳು. ಇವೆಲ್ಲ ಈಗ ಡಿಸ್ಕಸ್ ಮಾಡ್ತಾ ಇರೋದು ಹಿಂದೆ ನಡೆದಿರ್ತಕ್ಕಂಥ 3 ಕ್ವಶನ್ ಪೇಪರ್ಗಳು. ಲಾಸ್ಟ್ KA ಯಾವುದೋ ಒಂದು ಮಾಡಿದ್ರಲ್ಲ, ಗ್ರೂಪ್ ಬಿನೋ ಗ್ರೂಪ್ ಸಿನೋ ಒಂದು ಕ್ವಶನ್ ಪೇಪರ್ಗಳು ಮಾಡಿದ್ರಲ್ಲ, ಆ ಕ್ವಶನ್ ಪೇಪರ್ ಇರ್ತಕ್ಕಂಥ ಏನ್ಷಿಯಂಟ್ ಹಿಸ್ಟ್ರಿ ಕ್ವಶನ್ಸ್ಗಳು ಇವು. ನೆಕ್ಸ್ಟ್ ಬನ್ನಿ, ಬುದ್ಧಚರಿತ, ಸೌಂದರಾನಂದ, ಮಹಾಧಮ್ಮಕಥಾ, ಮಹಾವಿಭಾಷ್ಯ, ಸರಿಪುತ್ರ ಪ್ರಕರಣ. ಇದು ಯಾವ್ದನ್ನ ಅಶ್ವಘೋಷ ಬರ್ತೀವಿ. ಯಾರೇನು ಅಶ್ವಘೋಷ, ಯಾರೇನು ಒಂದು ಅಶ್ವಘೋಷ ಅಂತ ಕೇಳಿದಾಗ ನಾನು 4ನೇ ಬುದ್ಧಿಸ್ಟ್ ಕೌನ್ಸಿಲ್ ಅಂತ ಹೇಳಿದ್ನಲ್ಲ, 4ನೇ ಬುದ್ಧಿಸ್ಟ್ ಕೌನ್ಸಿಲ್ ಅಲ್ಲಿ ಹೆಡ್ ಯಾರಪ್ಪ ಅಂತ ಕೇಳ್ತಾರೆ. 4ನೇ ಬುದ್ಧಿಸ್ಟ್ ಕೌನ್ಸಿಲ್ ಹೆಡ್ ಯಾರು? ಅಶ್ವಘೋಷಮಸ್ಯ ವಸುಮಿತ್ರ ಅಂತ. ಓಕೆ, ಅವನೇನ್ ಮಾಡ್ದ? ಬುದ್ಧಿಸಂ, ಬುದ್ಧನ ಬಗ್ಗೆ ಚರಿತ್ರೆಗಳು ಬರ್ದ, ಅದು ಬುದ್ಧ ಚರಿತ್ರ. ಸೌಂದರಾನಂದ, ನಂದ ಅಂದ್ರೆ ಯಾರು ಗೊತ್ತಾ? ನಂದ ಯಾರಪ್ಪ ಅಂತಂದ್ರೆ ಬುದ್ಧನ ಚಿಕ್ಕಮ್ಮ ಇದ್ರಲ್ಲ ಗೌತಮಿ, ಅವನ ಮಗ ನಂದ ಅಂತ, ಅವನ ಬಗ್ಗೆ ಸ್ಟೋರಿ, ಅದು ಸೌಂದರಾನಂದ ಅಂತ. ನೆಕ್ಸ್ಟ್ ಬರ್ತದೆ ಸರಿಪುತ್ರ ಪ್ರಕರಣ. ಸರಿಪುತ್ರ ಪ್ರಕರಣ ಇದು ಕೂಡ ಬದಿರ್ತಕ್ಕಂಥದ್ದು ಯಾರು ಅಶ್ವಘೋಷ ಬದಿರ್ತಕ್ಕಂಥದ್ದು. ಹೇಳ್ತೀನಿ ನಿಮಗೆ, ಏನು ಅಶ್ವಘೋಷ ಬದಿರ್ತಕ್ಕಂಥದ್ದು ಈ 3, ಬುದ್ಧ ಚರಿತ್ರೆ, ಸೌಂದರಾನಂದ ಮತ್ತೆ ಸರಿಪುತ್ರ ಪ್ರಕರಣ ಅಂತ, ಈ 3 ಬಗ್ಗೆ ಬರ್ದಿದ್ದಾನೆ. ಇವೆರಡರ ಬಗ್ಗೆ ಯಾರು ಬರ್ದಿಲ್ಲ? ಅಶ್ವಘೋಷ ಬರ್ದಿಲ್ಲ. ಮಹಾವಿಭಾಷೆ ಬರೆದಿರ್ತಕ್ಕಂಥ ವಸುಮಿತ್ರ, ಇವನ್ ಜೊತೆ ಬರ್ದನಲ್ಲ ವಸುಮಿತ್ರ ಬರೆದಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಇವೆರಡು ತೆಗಿರಿ. ಉಳಿದಿರ್ತಕ್ಕಂಥದ್ದು ABC, ಏನು ABE ಹೇಳಿದ್ನಲ್ಲ ಬುದ್ಧ. ಥೀಮ್ ಏನು? ಬುದ್ಧಿಸಂ. ಥೀಮು ಬುದ್ಧಿಸಂ. ಬುದ್ಧಿಸಂ ಏನೋ ಇಂಪಾರ್ಟೆಂಟ್ ಮತ್ತೊಂದು ಏನಂದ್ರೆ ಬುದ್ಧಿಸ್ಟ್ ಲಿಟ್ರೇಚರ್, ಬುದ್ಧಿಸ್ಟ್ ಆರ್ಟ್ ಅಂಡ್ ಆರ್ಕಿಟೆಕ್ಚರ್. ಬುದ್ಧಿಸ್ಟ್ ಆರ್ಕಿಟೆಕ್ಚರ್ ಏನ್ ಬರ್ತದೆ? ಆರ್ಟ್ ಅಂಡ್ ಆರ್ಕಿಟೆಕ್ಚರ್. ಆರ್ಟ್ ಅಲ್ಲಿ 3 ಬಂತು, ಒಂದು ಗಾಂಧಾರ, ಮಥುರಾ ಮತ್ತೆ ಅಮರಾವತಿ. ಅದೇ ನಿಮ್ಗೆ ಬುದ್ಧಿಸ್ಟ್ ಇದು ಆರ್ಟ್. ಬುದ್ಧಿಸ್ಟ್ ಆರ್ಕಿಟೆಕ್ಚರ್ ಬಂತು ಅಂದ್ರೆ ನಿಮ್ಗೆ 3 ಬರುತ್ತೆ. ಅಲ್ಲೂ ಕೂಡ ನಿಮ್ಗೆ ಏನ್ ಬರುತ್ತೆ? ಸ್ತೂಪ, ವಿಹಾರ, ಚೈತ್ಯಗಳು ಅಂತ ಬರ್ತವೆ. ಸ್ತೂಪ, ವಿಹಾರ, ಚೈತ್ಯ. ಸ್ತೂಪ ಸಮಾಧಿಗಳು, ಚೈತ್ಯ ಅಂದ್ರೆ ಪ್ರೇಯರ್ ಹಾಲ್ಸು, ವಿಹಾರ ಅಂದ್ರೆ ರೆಸ್ಟಿಂಗ್ ಹೌಸ್, ಪ್ರೇಯರ್ ಹಾಲ್ ಅಂದ್ರೆ ನಿಮ್ಗೆ ದೇವಸ್ಥಾನ ತರ ಯಾವ ಚೈತ್ಯಸ್ಗಳು. ಓಕೆ, ಸಮಾಧಿಗಳು ಯಾವ ಸ್ತೂಪಗಳು, ಈ ತರ ಬರ್ತವೆ. ನೆಕ್ಸ್ಟ್ ಇದನ್ನು ಕೂಡ ನೀವು ಕ್ಲಾಸಲ್ಲಿ ಈಸಿಯಾಗಿ ನೋಡ್ಬೋದು. ನೆಕ್ಸ್ಟ್ ಬನ್ನಿ, ಭಾರತದ ಪ್ರಾಚೀನ ಲಿಪಿಗಳು ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಏನ್ ನೋಡೋಣ? ಬ್ರಾಹ್ಮಿ ಲಿಪಿ. ಹೌದು, ಇಂಡಿಯನ್ ಹಿಸ್ಟ್ರಿಲಿ ಓಕೆ ನಿಮ್ಗೆ ಬ್ರಾಹ್ಮಿ ಲಿಪಿ ಅಂತ ಬರುತ್ತೆ. ಸ್ಕ್ರಿಪ್ಟು ಓಕೆ, ಅಂದ್ರೆ ಸ್ಕ್ರಿಪ್ಟ್ ಅಂದ್ರೆ ಭಾಷೆ ಬೇರೆ, ಸ್ಕ್ರಿಪ್ಟ್ ಬೇರೆ. ಎಕ್ಸಾಂಪಲ್ ಇದು ತಗೊಳ್ಳಿ, ಯಾವುದು ಕೋಸ್ಟಲ್ ಇರ್ತಕ್ಕಂಥ ನಮಗೆ ತುಳು ತಗೊಳ್ಳಿ. ತುಳು ಭಾಷೆ ಸ್ಕ್ರಿಪ್ಟ್ ಯಾವುದು? ಕನ್ನಡ ಸ್ಕ್ರಿಪ್ಟ್. ಅದೇ ರೀತಿ ಬ್ರಾಹ್ಮಿ ಸ್ಕ್ರಿಪ್ಟ್. ಒಂದು ಬ್ರಾಹ್ಮಿ, ಯಾರು ಇವರು ಬ್ರಾಹ್ಮಿ ಅಂತ ನೋಡಿದಾಗ ನಿಮಗೆ ಭರತ ಬಾಹುಬಲಿ ಇದಾರಲ್ಲ, ಭರತ ಬಾಹುಬಲಿ ತಂಗಿ ಯಾರಪ್ಪ? ಬ್ರಾಹ್ಮಿ. ಅವಳ ನೇಮೇ ಸ್ಕ್ರಿಪ್ಟ್, ಬ್ರಾಹ್ಮಿ ಸ್ಕ್ರಿಪ್ಟ್ ಅಂತ ಹೇಳ್ತಾ ಇದ್ರು. ಬ್ರಾಹ್ಮಿ ಸ್ಕ್ರಿಪ್ಟ್ ನಾವು ಬರಿತೀವಲ್ಲ, ಇವತ್ತು ಎಲ್ಲಿಂದ ಬರ್ತೀವಿ? ಲೆಫ್ಟ್ ಟು ರೈಟ್. ಸಿಂಪಲ್ ಕ್ವಶನ್, ಲೆಫ್ಟ್ ಟು ರೈಟ್ ಬಂತು ಅಂದ್ರೆ ಬ್ರಾಹ್ಮಿ ಲಿಪಿ. ಅದೇ ಖರೋಷ್ಠಿ ಅಂತ ಬರುತ್ತೆ. ಏನ್ ಮಾಡ್ತಾರೆ? ಈ ಎಕ್ಸಾಂಪಲ್ ಈಗ ನೋಡಿ, ಲೆಫ್ಟ್ ನಾವು ಬರೋದೇ ಈಗ ಒಂದು ಪೇಜ್ ಅನ್ಕೊಳ್ಳಿ. ಈ ಪೇಜ್ ಅನ್ಕೊಂಡ್ರೆ ನಾವೆಲ್ಲಿ ಸ್ಟಾರ್ಟ್ ಮಾಡ್ತೀವಿ? ಲೆಫ್ಟಿಂದ ಸ್ಟಾರ್ಟ್ ಮಾಡ್ತೀವಿ, ಹೌದಲ್ವಾ? ಲೆಫ್ಟ್ ಇದು ಹಿಂಗೆ ಹೋಗ್ತೀವಿ, ಹಿಂಗೆ ಹೋಗ್ತೀವಿ, ನೆಕ್ಸ್ಟ್ ಬರ್ತೀವಿ, ಹಿಂಗೆ ಹೋಗ್ತೀವಿ, ಹೌದಲ್ವಾ? ಇದು ಲೆಫ್ಟ್ ಟು ರೈಟ್ ಬ್ರಾಹ್ಮಿ. ಅದೇ ನಿಮಗೆ ಖರೋಷ್ಠಿ ತಗೊಳ್ಳಿ. ಖರೋಷ್ಠಿ ಹೆಂಗಪ್ಪ ಅಂದರೆ ಇಲ್ಲಿಂದ ಸ್ಟಾರ್ಟ್ ಮಾಡೋದು, ಹಿಂಗೆ ಬರ್ಕೊಂಬರೋದು, ಅಂದರೆ ರೈಟ್ ಟು ಲೆಫ್ಟ್ ಯಾವುದು? ಖರೋಷ್ಠಿ. ಅದೇ ರೀತಿ ಅರಾಮಿಕ್ ಅಂತ ಬರುತ್ತೆ. ಅರಾಮಿಕ್ ಅಂತ ಬರುತ್ತೆ. ಇದಕ್ಕೇನು? ಇದು ಕೂಡ ರೈಟ್ ಟು ಲೆಫ್ಟು, ಇದು ಕೂಡ ರೈಟ್ ಟು ಲೆಫ್ಟು. ಯಾಕೆ ಹೇಳ್ತಾರೆ ಈ ಭಾಷೆ ಎಲ್ಲಿ ಬಂತು, ಯಾಕೆ ಬಂತು ಈ ಭಾಷೆ ಅಂತ ಕೇಳಿದಾಗ ಸಿಂಪಲ್, ಯಾವುದು ನಾನು ಆಗಲೇ ಹೇಳಿದೆ, ಅಶೋಕನ್ ಇನ್ಸ್ಕ್ರಿಪ್ಷನ್ ಇಂದ ಬಂತು. ಅಶೋಕನ್ ಇನ್ಸ್ಕ್ರಿಪ್ಷನ್ ಇಂದ ಈ ಭಾಷೆ ಬಂತು. ಅಶೋಕನ ಇನ್ನು ಶಾಸನಗಳು ಯಾವ್ದ್ರಲ್ಲಿ ಇದಾವೆ ಅಂತ ಕೇಳಿದ್ರೆ ಬ್ರಾಹ್ಮಿ ಸ್ಕ್ರಿಪ್ಟ್ ಅಲ್ಲಿ ಇದಾವೆ, ಖರೋಷ್ಠಿ ಸ್ಕ್ರಿಪ್ಟ್ ಅಲ್ಲಿ ಇದಾವೆ, ಇನ್ನೊಂದು ಅರಾಮಿಕ್ ಸ್ಕ್ರಿಪ್ಟ್ ಅಲ್ಲೂ ಇದಾವೆ, ಇವನ್ ಗ್ರೀಕ್ ಸ್ಕ್ರಿಪ್ಟ್ ಅಲ್ಲೂ ಕೂಡ ಇದಾವೆ. ಅದಕ್ಕೋಸ್ಕರ ಇದು ಬಂದಿರತಕ್ಕಂಥ ಕ್ವಶನ್. ಬ್ರಾಹ್ಮಿ ಲಿಪಿಯನ್ನು ಎಡದಿಂದ ಬಲಕ್ಕೆ ಬರೆಯಲಾಗುತ್ತಿದೆ, ಖರೋಷ್ಠಿ ಲಿಪಿಯನ್ನು ಬಲದಿಂದ ಎಡಕ್ಕೆ ಬರೆಯಲಾಗುತ್ತಿದೆ, ಅರಾಮಿಕ್ ಲಿಪಿಯನ್ನು ಎಡದಿಂದ ಬಲಕ್ಕೆ ಅಂದ್ರೆ ರಾಂಗ್, ಅದು ಬಲದಿಂದ, ಇದು ಕೂಡ ಬಲದಿಂದ ಎಡಕ್ಕೆ ಬರೀತಾ ಇದೆ, ಅದು ಅರಾಮಿಕ್ನು. ಅದಕ್ಕೋಸ್ಕರ ಈ ಸ್ಟೇಟ್ಮೆಂಟ್ ರಾಂಗು, ಇದು ರೈಟು. ಎ ಮತ್ತೆ ಬಿ ರೈಟ್ ಆಗಿದೆ, ಬಿಸಿ ರಾಂಗ್ ಆಗಿದೆ. ಸಿಂಪಲ್ ಕ್ವಶನ್. ಯಾಕೆ ಬಂತು? ಇದು ಅಶೋಕನ್ ಇನ್ಸ್ಕ್ರಿಪ್ಷನ್ ಇಂದ ಬಂದಿರತಕ್ಕಂಥ ಕ್ವಶನ್ನು. ಓಕೆ ನೋಡಿ, ಇನ್ನೊಂದು ಭಾಸ, ಗ್ರೇಟೆಸ್ಟ್ ಕಾಳಿದಾಸ ಆದ್ಮೇಲೆ ನೆಕ್ಸ್ಟ್ ಪ್ಲೇಸ್ ಯಾರಪ್ಪ ಅಂದ್ರೆ ಭಾಸ. 13 ನಾಟಕಗಳು ಬರೀತಾನೆ. 13 ನಾಟಕಗಳು, ಊರುಭಂಗ, ಮುಕುಟಭಂಗ, ಈ ತರ 13 ನಾಟಕಗಳು ಬರೀತಾನೆ. ಅದರಲ್ಲಿ ಒಂದು ಏನ್ ಕೇಳಿದ್ದಾರೆ, ಯಾವುದು ಭಾಸನ 2 ಕೃತಿಗಳೆಲ್ಲ ಅಂತ. ಕೃತಿಗಳು ಯಾವ ಅಂತ ಕೇಳಿದ್ದಾರೆ. ಹಾಗಾದ್ರೆ ಭಾಸನ ಬಗ್ಗೆ ನೋಡಬೇಕು ಅಂದ್ರೆ ಇಷ್ಟು ಕೃತಿಗಳು ಗೊತ್ತಿರಲೇಬೇಕು. ನಾನು ಹೇಳ್ತೇನಲ್ಲ, ಇದು ಎಲ್ಲಿ ಬರುತ್ತೆ? ಗುಪ್ತಾ ಲಿಟ್ರೇಚರ್ ಬರುತ್ತೆ. ಗುಪ್ತಾ ಲಿಟ್ರೇಚರ್ ಗ್ರೇಟೆಸ್ಟ್ ಭಾಸ, ಗ್ರೇಟೆಸ್ಟ್ ಕಾಳಿದಾಸ ಆದ್ಮೇಲೆ ನೆಕ್ಸ್ಟ್ ಬರುವಂತಾನೆ ಭಾಸ.
13 ನಾಟಕಗಳು ವೆರಿ ಇಂಪಾರ್ಟೆಂಟ್. ಯಾವುದು ಕನ್ನಡದಲ್ಲಿ ಸ್ವಪ್ನ ವಸವದತ್ತ ವೆರಿ ವೆರಿ ಇಂಪಾರ್ಟೆಂಟ್. ಸ್ವಪ್ನ ವಸವದತ್ತ ಅಂತ ಬರೀತಾನೆ, ಪ್ರತಿಜ್ಞಾ ಯೋಗುಂದ ಪಾರಾಯಣ ಅಂತ ಬರೀತಾನೆ, ಪ್ರತಿಮಾ ನಾಟಕ, ಅಭಿಷೇಕ ನಾಟಕ, ಪಂಚರಾತ್ರ ಮಧ್ಯಮ, ಇಲ್ಲಿ ನೋಡಿ ಊರುಭಂಗ, ಕರ್ಣಭಾರ, ಓಕೆ, ಚಾರುದತ್ತ, ಇವೆಲ್ಲ ಯಾರವು ಭಾಸನವು. ಓಕೆ, ಇವೆಲ್ಲನೂ ಕೂಡ ನಾನು ಕವರ್ ಮಾಡ್ಕೊಡ್ತೀನಿ. ಇಲ್ಲಿ ಗುಪ್ತ ಲಿಟ್ರೇಚರ್, ಅದಕ್ಕೆ ಹೇಳೋದು ಗುಪ್ತ ಇಸ್ ಎ ಗುಪ್ತರ ಕಾಲ ಏನಂತ ಕರೀತಾರೆ, ಸುವರ್ಣಯುಗ ಅಂತ ಕರೀತಾರೆ. ಯಾಕೆ ಲಿಟ್ರೇಚರಲ್ಲಿ ಆ ಟೈಮಲ್ಲಿ ಲಿಟ್ರೇಚರ್ ನಿಮಗೆ ಎಲ್ಲ ಥರದ ಲಿಟ್ರೇಚರು, ಲಾ ಬುಕ್ ಇದ್ದು, ಲಾ ಬುಕ್ಗಳಿದ್ದು, ಡ್ರಾಮಾ ನಾಟಕಗಳಿದ್ದು, ಕಾವ್ಯಗಳಿದ್ದು, ಮತ್ತು ಶಾರ್ಟ್ ಸ್ಟೋರೀಸ್ ಇದ್ದು. ಅದಕ್ಕೆ ಏನಂತ ಕರೀತಾರೆ ಲಿಟ್ರೇಚರಲ್ಲಿ ಪೀಕು ಯಾವುದು ಗುಪ್ತ ಏಜು. ಅದೇ ರೀತಿ ನಿಮಗೆ ಖಗೋಳಶಾಸ್ತ್ರ, ಆಸ್ಟ್ರಾನಮಿ ಬಗ್ಗೆ ಬರೀತಕ್ಕಂಥ ಎಲ್ಲ ಬುಕ್ಸ್ಗಳಿದ್ದು, ಮತ್ತು ಮ್ಯಾಥಮೆಟಿಕ್ಸ್ ಇತ್ತು, ಹೇಳಿಲ್ವಾ, ಎಲ್ಲ A to Z ಎಲ್ಲ ಏನೇನು ಬೇಕೋ ಅದರಲ್ಲಿ ಪೀಕ್ ಇದ್ದಿದೆ, ಅದು ಗುಪ್ತ ಏಜ್. ನೀವು ಕೇಳ್ಬೋದು ಕ್ವಶನ್ನ, ಗುಪ್ತ ಏಜ್ ಸುವರ್ಣಯುಗ ಅಂತ ಕೇಳಿದ್ರೆ ಅದಕ್ಕೆ ಕ್ವಶನ್ ಮಾಡೋಕ್ಕೂ ಚಾನ್ಸ್ ಇದೆ. ಏನಂತ, ವುಮೆನ್ ಕಂಡೀಷನ್. ಗುಪ್ತರು ಏನು ಮಾಡಿದ್ರು, ಹಿಂದೂ ಧರ್ಮವನ್ನು ಕಟ್ಟುನಿಟ್ಟಾಗಿ ಫಾಲೋನೇ ಮಾಡಿದ್ರು. ಹಿಂದೂ ಧರ್ಮನ ಕಟ್ಟುನಿಟ್ಟಾಗಿ ಫಾಲೋ ಮಾಡ್ತು ಅಂದರೆ ಇಬ್ಬರು ಪ್ರಾಬ್ಲಮ್, ಒಂದು 3 ಜನಕ್ಕೆ ಪ್ರಾಬ್ಲಮ್, ಒಂದು ಶೂದ್ರ ಪ್ರಾಬ್ಲಮ್ಮು, ಇನ್ನೊಂದು ಅನ್ಟಚಬಲ್ ಪ್ರಾಬ್ಲಮ್ಮು, ಇನ್ನೊಂದು ವುಮೆನ್ ಪ್ರಾಬ್ಲಮ್. ಇವ್ರು 3 ಜನ ಕಂಡೀಷನ್ ನೋಡಿದಾಗ ಇದು ಯಾವುದೇ ಕಾರಣಕ್ಕೂ ಇದನ್ನು ನಾವು ಸುವರ್ಣಯುಗ ಅಂತ ಕರೆಯೋಕ್ಕಾಗಲ್ಲ ಅಂತಲೂ ಕೂಡ ಕ್ವಶನ್ ಮಾಡ್ಬೋದು. ಓಕೆ, ಅದಕ್ಕೋಸ್ಕರ ಗುಪ್ತ ಹೇಳ್ತೀನಲ್ಲ, ಗುಪ್ತ ಮೋಸ್ಟ್ ಇಂಪಾರ್ಟೆಂಟ್. 2 ಡೈನಾಸ್ಟಿ ಇಂಡಿಯನ್ ಹಿಸ್ಟ್ರಿಲಿ ಓದಬೇಕು ಅಂತಂದರೆ, ಒಂದು ಮೌರ್ಯ, ಇನ್ನೊಂದು ಗುಪ್ತ. ಇದನ್ನ ನಾನು ಹೋಲಿಸ್ಟಿಕಲ್ ಕವರ್ ಮಾಡ್ಕೊಡ್ತೀನಿ. ನೆಕ್ಸ್ಟ್ ನೋಡಿ, ಇದು ಮಹಾಜನಪದ. ಓಕೆ, ಮಹಾಜನಪದ ಅಂತಂದ್ರೆ ಏನು, ಹೇಳಿದ್ನಲ್ಲ, ಜನಪದ, ಮಹಾಜನಪದ. ಫಸ್ಟ್ ಜನ ಅಂದರೆ ಒಂದು ಊರು. ನೆಕ್ಸ್ಟ್ ಏನು ಮಾಡ್ದ, ರಾಜ ಒಂದು ಸ್ವಲ್ಪ ಸ್ಟ್ರಾಂಗ್ ಆಯಿತು. ಹಾಗೇನು ಮಾಡ್ದ, 2-3 ಊರು ಸೇರ್ಕೊಂಡು ಆಕ್ಯುಪೈ ಮಾಡ್ಕೊಂಡು, ಹಾಗೇನಾಯ್ತದು ಜನಪದ ಆಯಿತು. ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಆದ ರಾಜ ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಆದ. ಹಾಗೇನು ಮಾಡ್ದ, 2 ಊರು ಸಾಕಾಗಿಲ್ಲ ಅವನಿಗೆ. ಈ ಥರ 2 ಊರು ಇದ್ವಲ್ಲ, ಅವನ್ನೆಲ್ಲ 4-5 ಊರುಗಳನ್ನ ಕಾನ್ಕ್ವೇರ್ ಮಾಡ್ಕೊಂಡು ಹಾಗೇನಾಯ್ತು ಮಹಾಜನಪದ, ಟೆರಿಟೋರಿ, ರಾಷ್ಟ್ರ ಅಂತ ಆಯಿತು. ಅದೇ ರೀತಿ ನಿಮಗೆ ಮಹಾಜನಪದ ಎಷ್ಟಿದ್ದು ಮಹಾಜನಪದಗಳು, 17 ಮಹಾಜನಪದಗಳಿದ್ದು. 16 ಮಹಾಜನಪದಗಳಿದ್ದು. ಅದರಲ್ಲಿ ಯಾವ್ಯಾವ ಬರ್ತವೆ, ಅದರಲ್ಲಿ ನಿಮಗೆ ಏನು ಅಂಗ, ಮಗಧ, ಕಾಶಿ, ಕೋಸಲ, ಕುರುರುಜ್ಜು, ಓಕೆ, ಪಾಂಚಾಲ, ಗಾಂಧಾರ ಇವೆಲ್ಲ ಬರ್ತವೆ. 16 ಮಹಾಜನಪದಗಳು ಬರ್ತವೆ. ಅದರಲ್ಲಿ ಕೇಳ್ತಾರೆ ಏನಪ್ಪ ಅಂದರೆ, ಯಾವ್ಯಾವ ಮಹಾಜನಪದ ಯಾವ್ಯಾವ ಕುಲ ಅಂತಂದು, ಯಾವ್ಯಾವ ಕುಲ ಇತ್ತು ಇಲ್ಲ ಅಂತ ಅಂದರೆ, ಓಕೆ, ಮಹಾಜನಪದದಲ್ಲಿ ಮತ್ತೆ ಬರ್ತವೆ ಗಣರಾಜ್ಯ ಅಂತ ಬರ್ತವೆ. ಗಣರಾಜ್ಯ, ಮೊನಾರ್ಕಿ ಮತ್ತು ರಿಪಬ್ಲಿಕ್ ಅಂತ ಡಿವೈಡ್ ಮಾಡ್ಕೋತಾರೆ. ಗಣರಾಜ್ಯ ಅಂದ್ರೆ ಏನು, 2-3 ಜನ ಸೇರ್ಕೊಂಡು ರೂಲ್ ಮಾಡ್ತಾ ಇರೋಂಥದ್ದು ಗಣರಾಜ್ಯ ಅಂದರೆ. ಅದೇ ನಿಮಗೆ ಮೊನಾರ್ಕಿ ಅಂದರೆ ಒಂದೇ ಕಿಂಗ್. ಆ ಥರದಲ್ಲಿ ಇದೊಂದು ಕ್ವಶನ್. ಇಲ್ಲಿ ಏನಪ್ಪ ನಾನು ಹೇಳ್ತೇನಲ್ಲ, UPSCಲೂ ಕ್ವಶನ್ ಇದೆ, KPSCಲೂ ಕ್ವಶನ್ ಇದೆ. ಏನಪ್ಪ ಅಂದರೆ, ಈ ಮಹಾಜನಪದ ಯಾವ ರಿವರ್ ಮೇಲಿದೆ ಮತ್ತು ಅದ್ರ ಕ್ಯಾಪಿಟಲ್ ಯಾವುದು, ಯಾವ ರಿವರ್ ಮೇಲಿದೆ ಅದ್ರ ಕ್ಯಾಪಿಟಲ್ ಯಾವುದು ಅಂತ ಬಂದಾಗ ಈ ಮಹಾಜನಪದ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ನೋಡಿ, ಇನ್ನೊಂದು ಹೇಳ್ದೆ ಆಗ್ಲೇ, ಬುದ್ಧಿಸಮಲ್ಲಿ ಏನು ಇಂಪಾರ್ಟೆಂಟ್ ಅಂತ ಹೇಳಿದೆ ನಾನು. ಏನಂತ ಹೇಳಿದೆ, ಅಮರಾವತಿ, ಮಥುರಾ, ಗಾಂಧಾರ ಅಂತ ಹೇಳಿದ್ನಲ್ಲ. ಅದೇ ರೀತಿ 3 ಹೇಳಿದೆ, ಒಂದು ಸ್ತೂಪ, ಚೈತ್ಯ, ವಿಹಾರ ಅಂತ ಹೇಳಿದ್ನಲ್ವ. ಸ್ತೂಪ ಬಗ್ಗೆ ಕೇಳಿದ್ದಾರೆ. ಈ ಕೆಳಗಿನ ಯಾವ ಸ್ಥಳದಲ್ಲಿ ಸ್ತೂಪವನ್ನು ನಿರ್ಮಿಸಲಾಗಿಲ್ಲ? ನಿಮಗೆ ಗೊತ್ತು, ಸ್ತೂಪ ಅಂತ ಬಂದಾಗ ಅಶೋಕ 86,000 ಸ್ತೂಪಗಳನ್ನು ಕನ್ಸ್ಟ್ರಕ್ಟ್ ಮಾಡಿದ್ದ. 86,000 ಸ್ತೂಪಗಳನ್ನು ಕನ್ಸ್ಟ್ರಕ್ಟ್ ಮಾಡಿದ್ದಂತೆ. ಮೊನ್ನೆ ಬಾಬ್ರಿ ಮಸೀದಿ ಕೆಡಬಿಟ್ಟು ಅಯೋಧ್ಯ ಕಟ್ಟಿದ್ರಲ್ವಾ, ಅಯೋಧ್ಯ ರಾಮ ಟೆಂಪಲ್ ಕಟ್ಟಿದ್ರಲ್ವಾ. ಆ ಜಡ್ಜ್ಮೆಂಟ್ ಕೊಟ್ಟ ಮೇಲೆ ಕೆಲವು ಏನು ಮಾಡಿದ್ರು, ಹಿಸ್ಟೋರಿಯನ್ಸು ಕ್ವಶನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನಂತ, ಹಾಗಾದ್ರೆ ಈ ಹಿಂದೂ ಟೆಂಪಲ್ಸ್ ಬರೋದಕ್ಕಿಂತ ಮುಂಚೆನೆ ಬುದ್ಧಿಸಮ್ ಮತ್ತು ಜೈನಿಸಮ್ ಟೆಂಪಲ್ಸ್ಗಳಿದ್ದು, ಅವನ್ನ ಹೊಡೆದು ಏನು ಮಾಡಿದ್ದಾರೆ, ಹಿಂದೂಗಳು ಟೆಂಪಲ್ ಕಟ್ಟಿದ್ದಾರೆ. ಹಾಗಾದ್ರೆ ಅವನ್ನ ನೀವೇನು ಮಾಡ್ತೀರಾ, ಮತ್ತೆ ವಾಪಸ್ ಕೊಡ್ತೀರಾ ಅಂತ ಕ್ವಶನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ರೀಸನ್ ಏನಪ್ಪ ಅಂದರೆ, ಅಶೋಕ 84,000 ಸ್ತೂಪಗಳು ಇದು ಎಕ್ಸಾಕ್ಟ್ ಮಾಡಿದ್ದಾರೆ, ಕನ್ಸ್ಟ್ರಕ್ಟ್ ಮಾಡಿದ್ದಾನೆ. ಬಟ್ 84,000 ಕನ್ಸ್ಟ್ರಕ್ಟ್ ಮಾಡಿದ್ದಾನೆ ಇಲ್ಲೋ ಗೊತ್ತಿಲ್ಲ. ಬಟ್ ಬುದ್ಧಿಸ್ಟ್ ಲಿಟ್ರೇಚರ್ ಏನು ಹೇಳ್ತವೆ, ಎಸ್ ಅಂತ ಹೇಳ್ತವೆ. ಅದೇ ರೀತಿ ಸ್ತೂಪಗಳು ಎಲ್ಲೆಲ್ಲಿ, ಬೃಹಸ್ತೂಪ, ಸಾಂಚಿ ಸ್ತೂಪ, ಸಾರನಾಥ ಸ್ತೂಪ. ಅದೇ ರೀತಿ ಕಾರ್ಲೆ ಬರುತ್ತೆ, ಮಹಾರಾಷ್ಟ್ರ ಬರುತ್ತೆ. ನಿಮಗೆ ನೀವು 5ನೇ ಕ್ಲಾಸ್ 6ನೇ ಕ್ಲಾಸಲ್ಲಿ ಏನಾದ್ರು ಬುದ್ಧಿಸಮ್ ಓದಿತ್ತು ಅಂತಂದರೆ, ಒಂದು ಬ್ಯೂಟಿಫುಲ್ ಒಂದು ಫೋಟೋ ಇರ್ತಿತ್ತು. 5ನೇ ಕ್ಲಾಸ್ನೇ ನೋಡ್ತಾ ಇದ್ದೆ ನಾವು. ಏನು, ಕಾರ್ಲೆ ಅಂತ ಅಂದ್ಬಿಟ್ಟು ಒಂದು ಡಿಸೈನ್ ಆಗಿರ್ತಕ್ಕಂಥ ಒಂದು ಏನಿತ್ತು, ಚೈತ್ಯ ಇತ್ತು. ಕಾರ್ಲೆ ಚೈತ್ಯ, ಒನ್ ಆಫ್ ದಿ ಬ್ಯೂಟಿಫುಲ್ ಚೈತ್ಯ ಅದು. ಯಾವುದು, ಕಾರ್ಲೆ ಚೈತ್ಯ. ಇಲ್ಲಿ ಕಾರ್ಲೆ ನೋಡೋಂಥದ್ದು ನಾವು ಚೈತ್ಯ. ಇವು 3ಅಲ್ಲಿ ನೋಡೋಂಥದ್ದು ನಿಮಗೆ ಬೃಹಸ್ತೂಪ, ಸಾಂಚಿ ಸ್ತೂಪ. ಮೊನ್ನೆ ಸಾಂಚಿ ಸ್ತೂಪ ವೆರಿ ಇಂಪಾರ್ಟೆಂಟ್. ಯಾಕೆ ಹೇಳಿ, ಯುನೆಸ್ಕೋ ಹೆರಿಟೇಜ್ ಸೈಟ್ ಆಗಿದೆ, 45ನೇ ಯುನೆಸ್ಕೋ ಹೆರಿಟೇಜ್ ಸೈಟ್ ಸಾಂಚಿ ಸ್ತೂಪ. ನೆಕ್ಸ್ಟು ಸಾರನಾಥದಲ್ಲಿ ನೋಡಿದ್ದೀವಿ, ಸಾರನಾಥ ಸ್ತೂಪ ನೋಡಿದ್ದೀವಿ. ಜೊತೆಗೆ ಅಶೋಕನ ಪಿಲ್ಲ, ಇವರು ನಾವು 4 ತಲೆ ಸಿಂಹ ಇದೆಯಲ್ಲ, 3 ತಲೆ ಕಾಣಿಸ್ತಾ ಇರೋದು, ಹಿಂದೆ ಒಂದಿರ್ತಕ್ಕಂಥದ್ದು, ಅದು ಸಿಕ್ಕಿರೋದು ಸಾರನಾಥದಲ್ಲಿ. ಕಾರಣ ಏನಪ್ಪ ಇದೆ ಅಂತ ಕೇಳಿದ್ರೆ, ಚೈತ್ಯ ಇದೆ. ಚೈತ್ಯ ಏನಪ್ಪ ಅಂತ ಕೇಳಿದ್ರೆ, ಬುದ್ಧರ ಪ್ರೇಯರ್ ಅಲ್ಲದು. ಚೈತ್ಯ ಅನ್ನೋದು ಬುದ್ಧರ ಪ್ರೇಯರ್ ಅಲ್ಲದು. ಅದಕ್ಕೋಸ್ಕರ ಆನ್ಸರ್ ಕೇಳಿದ್ರೆ ಕಾರ್ಲೆ ಅನ್ನೋದು ಸ್ತೂಪವನ್ನು ನೋಡೋಕ್ಕಾಗಲ್ಲ. ಓಕೆ, ಇದು ಯಾರಪ್ಪ ಕಾರ್ಲೆ ಕಾಂಟ್ರಿಬ್ಯೂಷನ್ ಯಾರಪ್ಪ ಅಂತ ಕೇಳಿದ್ರೆ, ಶಾತವಾಹನರು. ನಾವು ಹೇಳಿದ್ನಲ್ಲ, ಕರ್ನಾಟಕ ಹಿಸ್ಟ್ರಿ ಓದೋದಾಗ ಫಸ್ಟ್ ಓದೋದೇ ಶಾತವಾಹನರ ಕಾಂಟ್ರಿಬ್ಯೂಷನ್ ಏನಪ್ಪ ಅಂದರೆ, ಬುದ್ಧಿಸಮ್ನ ಪ್ರಮೋಟ್ ಮಾಡಿರ್ತಕ್ಕಂಥದ್ದು. ಘಂಟಸಾಲ, ನಾಗಾರ್ಜುನಕೊಂಡ,
ಓಕೆ, ಇವೆಲ್ಲ ಏನು ನೋಡ್ತೀವಿ, ಸ್ತೂಪಗಳು ನೋಡ್ತೀವಿ. ಅದೇ ನಿಮಗೆ ಕಾರ್ಲೆ, ನಾಸಿಕ್, ಕನ್ನೇರಿ ಎಲ್ಲ ಸ್ತೂಪ ಏನು ಚೈತ್ಯಗಳನ್ನ ನೋಡ್ತೀವಿ. ನೋಡಿ ಇನ್ನೊಂದು ಕ್ವಶನ್ ಕೇಳಿದಾಗ ಗೊತ್ತಾ, ಬಾದಾಮಿ ಮಹಾದೇವಾಲಯ, ಗುಹಾಂತರ ದೇವಾಲಯ. ಕರೆಕ್ಟಾಗಿ ಹೇಳಬೇಕು ಅಂದರೆ ಇಂಡಿಯಾದಲ್ಲಿ ಯಾವುದೇ ಫಸ್ಟೇ ನಾವೇನು ಮಾಡ್ತೀವಿ, ನಾವು ಇವತ್ತು ಒಂದು ಟೆಂಪಲ್ ಕಟ್ಟಬೇಕು, ಒಂದು ಮನೆ ಕಟ್ಟಬೇಕು ಅಂದ್ರೆ ಏನು ಮಾಡ್ತೀವಿ, ಫಸ್ಟು ಫೌಂಡೇಶನ್ ಹಾಕ್ತೀವಿ. ಇಟ್ಕೆ ಎಲ್ಲ ಕಟ್ಟಿ ಒಂದು ಫೌಂಡೇಶನ್ ಹಾಕ್ತೀವಿ. ಅದ್ರ ಮೇಲೆ ಸಿಂಪಲ್ ಒಂದೊಂದು ಬ್ರಿಕ್ಸ್ನ ಕಟ್ಕೊಂಡು ಗೋಡೆ ಕಟ್ಕೊಂಡು ಹೋಗ್ತೀವಿ. ಬಟ್ ಇನ್ಶಿಯಲಿ ಇವತ್ತು ಮಾಡ್ತಾ ಇರ್ತಕ್ಕಂಥ ಟೆಂಪಲ್ ಕನ್ಸ್ಟ್ರಕ್ಷನ್ ಆಗಲಿ, ಮನೆ ಕಟ್ತಾ ಇರೋದಾಗ್ಲಿ ಹಿಂದೆ ಇರಲಿಲ್ಲ. ಹಿಂದೆ ನಿಮಗೆ ಕೇವ್ ಟೆಂಪಲ್ಸ್ ಅಂತಿದ್ದು, ಒಂದು ದೊಡ್ಡದಾದ ಒಂದು ಬಂಡೆ ಇರ್ತಾ ಇತ್ತು. ಬಂಡೆನ ಕೊರೆದ್ಬಿಟ್ಟು ಏನು ಮಾಡ್ತಿದ್ರು, ಟೆಂಪಲ್ ಒಳಗೆ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ರು. ಇವತ್ತು ನೀವು ಹೋದ್ರೆ ಎಲ್ಲಿ ಮಹಾಬಲಿಪುರಂ ಹಳೆ ಎಕ್ಸಾಂಪಲ್, ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಗೊತ್ತಾ ಕೇವ್ ಟೆಂಪಲ್ಗೆ? ಯಾವುದು ಅಂತಂದರೆ ಕೈಲಾಸನಾಥ ಟೆಂಪಲ್. ಎಲ್ಲೋರ ಕೈಲಾಸನಾಥ ಟೆಂಪಲ್ ಇದೆಯಲ್ಲ, ಇದು ಒಂದು ಬೆಸ್ಟು ಟೆಂಪಲ್. ಇದೇ ಥರ ಬಾದಾಮಿ ಚಾಲುಕ್ಯರು ಏನು ಮಾಡಿದ್ರು, ಬಂಡೆಗಳನ್ನ ಕೊರೆದ್ಬಿಟ್ಟು ಅಲ್ಲಿ ನಿಮಗೆ ಟೆಂಪಲ್ಗಳನ್ನ ಕನ್ಸ್ಟ್ರಕ್ಟ್ ಮಾಡಿದ್ರು. ಬಂಡೆಗಳನ್ನ ಕೊರೆದು ಟೆಂಪಲ್ಗಳನ್ನ ಕನ್ಸ್ಟ್ರಕ್ಟ್ ಮಾಡಿದ್ರು. ಅದರಲ್ಲಿ 4, ಕೆಲವರು 5 ಹೇಳ್ತಾರೆ, ಕೆಲವರು 4 ಹೇಳ್ತವೆ, ಫೇಮಸ್ 4 ಗುಹಾಂತರ ದೇವಾಲಯಗಳಿದ್ದಾವೆ ಇಲ್ಲಿ ಬಾದಾಮಿಲಿ. ಓಕೆ, ಬಾದಾಮಿಲಿ ಇರ್ತಕ್ಕಂಥ ಗುಹಾಂತರ ದೇವಾಲಯಗಳು 4. ಓಕೆ, ಯಾವುದಿದೆ, ಒಂದು ಶೈವ ಮತ್ತು ಶಿವನಿಗೆ, 2 ಮತ್ತು 3 ಬಂದರೆ ವೈಷ್ಣವ ಗುಹಾಲಯಗಳು, 4ನೇದು ಜೈನ ಗುಹಾಲಯ. ನಾನು ಇಲ್ಲಿ ಕಲಬುರಗಿ ಕ್ಲಾಸ್ ಮಾಡಿದಾಗಲೂ ಕೂಡ ಹೇಳಿದ್ದೆ, ಈ 4 ಗುಹಾಲಯಗಳ ಬಗ್ಗೆ ಹೇಳಿದ್ದೆ. ಆ ಗುಹಾಲಯಗಳು ಫಸ್ಟ್ ಶೈವ ಗುಹೆ, 2 ಮತ್ತು 3 ವೈಷ್ಣವ ಗುಹೆ, 4ನೇದು ಜೈನ ಗುಹೆ. ಹಾಗಾದರೆ 3 ಹೇಳಿಕೆಗಳು ಮಾತ್ರ ಸರಿಯಾಗಿದ್ದಾವೆ. ಇನ್ನು ಒಂದು ಹೇಳಿಕೆ ಯಾವುದಪ್ಪ ತಪ್ಪ ಅಂತಂದರೆ, ಈ 3ನೇ ಗುಹಾಲಯ ಶೈವ ಗುಹೆ ಅಂದರೆ ಇಟ್ಸ್ ರಾಂಗ್. ಇದು ಕೂಡ ವೈಷ್ಣವ ಗುಹೆ. ಯಾರು ಕಟ್ಟಿಸಿದ್ದು? ಮಂಗಳೇಶ ಕಟ್ಟಿಸಿರ್ತಕ್ಕಂಥದ್ದು. ಇದು ಕೂಡ ಒಂದು ಎಕ್ಸಾಂಪಲ್. ನೆಕ್ಸ್ಟು, ಅಶೋಕನ ಆಡಳಿತದಲ್ಲಿ ವಿಶೇಷ ವರಾಧಿಕಾರಿ ಹೇಳಿದ್ನಲ್ಲ, ಮೌರ್ಯರು ನೋಡಿದಾಗ ಅಶೋಕನ ಆಡಳಿತದಲ್ಲಿ ವಿಶೇಷ ಅಧಿಕಾರಿಗಳನ್ನ ಅಂತ ಕರೀತಾರೆ. ಅಶೋಕನ ಆಡಳಿತ ಫೇಮಸ್ ಏನು ಗೊತ್ತಾ? ಅಶೋಕ ಆಗಲಿ ಚಂದ್ರಗುಪ್ತ ಮೌರ್ಯ ಆಗಲಿ ಫೇಮಸ್ ಏನಕ್ಕಪ್ಪ ಅಂದರೆ, ಒಂದು ಸ್ಪೈಗಳು ಇಟ್ಟಿದ್ರು, ಗುಪ್ತಾಚಾರಿಗಳನ್ನ ಇಟ್ಟಿದ್ರು. ಅದಕ್ಕೆ ಹೇಳೋವಂಥದ್ದು, ಯಾವುದೇ ಒಬ್ಬ ರಾಜ, ಯಾವ್ಯಾವ ಸ್ಟ್ರಾಂಗ್ ರಾಜ ಇದ್ದ ನೋಡಿ, ಅಲ್ಲಾವುದ್ದೀನ್ ಖಿಲ್ಜಿ ತಗೊಳ್ಳಿ, ಅಕ್ಬರ್ ತಗೊಳ್ಳಿ, ಫಿರೋಜ್ ಶಾ ತುಗ್ಲಕ್ ಅಲ್ಲ, ಮೊಹಮ್ಮದ್ ಬಿನ್ ತುಗ್ಲಕ್ ತಗೊಳ್ಳಿ, ಯಾರೇ ತಗೊಳ್ಳಿ. ಓಕೆ, ಇವರೆಲ್ಲ ಏನಕ್ಕೆ ಫೇಮಸ್ ಆಗಿದ್ದು ಅಂದರೆ ಸ್ಟ್ರಾಂಗ್ ಗುಪ್ತಾಚಾರ ಇಲಾಖೆ ಇತ್ತು. ಸ್ಪೈ ಸಿಸ್ಟಮ್ ಅಂತ ಕರಿತೀವಲ್ಲ, ಅದೇ ರೀತಿಯೇ ಅವರು ಸಕ್ಸಸ್ ಆಗಿದ್ದು. ಅದೇ ರೀತಿ ನೋಡಿ, ಅಶೋಕನ ಆಡಳಿತದಲ್ಲಿ ವಿಶೇಷ ವರದಿಗಾರನ ಏನಂತ ಕರಿತಾರಪ್ಪ ಅಂದರೆ ಪಟ್ಟಿ ವೇದಕ ಅಂತ ಕರಿತಾ ಇದ್ರು, ಅದಕ್ಕೋಸ್ಕರ ನೋಡಿ ಮೌರ್ಯ ಟೈಮಲ್ಲಿ ಬಂದಿರತಕ್ಕಂಥ ಕ್ವಶನ್ಸ್. ಇಷ್ಟು ನಿಮಗೆ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ. ಈಗ ನೋಡಿದ್ರೆ ಒಂದು ಸಿಂಪಲ್ ಆಗಿ ನಾವು ಏನೇನು ನೋಡ್ದಪ್ಪ, ಯಾವ್ಯಾವ ಥೀಮ್ ಮೇಲೆ ನೋಡ್ದಪ್ಪ ಅಂತ ನೋಡಿದಾಗ, ಯಾವ್ಯಾವ ಥೀಮ್ ಮೇಲೆ ನೋಡೋದಪ್ಪ ಅಂದರೆ, ಒಂದು ಪ್ರಾಗತಿಕ ಇತಿಹಾಸ. ಪ್ರಾಗತಿಕ ಇತಿಹಾಸದ ಬಗ್ಗೆ ನೋಡ್ದು. ಪ್ರಾಗತಿಕ ಇತಿಹಾಸ ಒಂದು ಥೀಮ್. ಎರಡನೇ ಥೀಮ್ ಏನಪ್ಪ ಅಂತಂದರೆ, ಸಿಂಪಲ್ ಆಗಿ ಪ್ರಾಗತಿಕ ಇತಿಹಾಸ ಆಯಿತು. ಎರಡನೇ ಥೀಮ್ ಏನಪ್ಪ ಇಂಪಾರ್ಟೆಂಟ್ ಅಂದರೆ, ಇನ್ನೊಂದು ಇಂಡಸ್ IVC ಯಾಕೆ ಇಂಪಾರ್ಟೆಂಟ್ ಅಂದರೆ ನೋಡಿ, 100 ಇಯರ್ಸ್ ಆಯ್ತಾ ಬಂತು, 101 ಇಯರ್ಸ್ ಆಯ್ತಾ ಬಂತು. ಯಾಕೆ? 1924ರಲ್ಲಿ ಫಸ್ಟ್ ಟೈಮ್ IVC ನೋಡಿದ್ದು ನಾವು. 24ರಲ್ಲಿ IVC ನೋಡಿದು, ಅಪ್ರಾಕ್ಸಿಮೇಟ್ಲಿ 100 ಇಯರ್ಸ್ ಆಯ್ತಾ ಬಂತು. ಇದನ್ನು ಕೂಡ ಸ್ವಲ್ಪ ಸ್ಟಡಿ ಮಾಡಬೇಕು. ಮೂರನೇದು ವೇದಿಕ್ ಏಜ್, ವೇದಗಳ ಕಾಲದಲ್ಲಿ ನಿಮಗೆ ಏನು ನೋಡ್ದೋ, ಈ ನದಿಗಳ ನೇಮ್ ನೋಡ್ದೋ. ನೆಕ್ಸ್ಟ್ ಬರೋವಂಥದ್ದು ಎಲ್ಲಿ ಬರ್ಬೋದು, ವೇದಗಳ ಬಗ್ಗೆ ನೋಡ್ಬೋದು. ವೇದಗಳು, ಉಪನಿಷತ್ಗಳು, ಅರಣ್ಯಕಾಸಗಳು, ಅರಣ್ಯಕಾಸಗಳ ಬಗ್ಗೆ ನಾವು ನೋಡ್ಬೋದು. ನೆಕ್ಸ್ಟು 4ನೇದು ಏನಪ್ಪ ಥೀಮ್ ಅಂತ ಅಂದರೆ, 2 ಡೈನಾಸ್ಟಿ ಇಂಪಾರ್ಟೆಂಟ್ ಬರ್ತವೆ. ಒಂದು ಮೌರ್ಯ ಮತ್ತು ಗುಪ್ತ. ಅದಕ್ಕಿಂತ ಮುಂಚೆ ಇನ್ನೊಂದೇನಪ್ಪ ಇಂಪಾರ್ಟೆಂಟ್ ಅಂದರೆ ಬುದ್ಧಿಸಮ್ ಮತ್ತು ಜೈನಿಸಮ್. ಇಷ್ಟು 4 ಥೀಮ್ನ ನೀವು ಓದ್ಕೊಂಡ್ರೆ 90% ಆಫ್ ದಿ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಸಾಕಾಯ್ತು. 90% ಆಫ್ ದಿ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಕೇಳಿದ್ರೆ ಹೇಳಿಲ್ವಾ, ಒಂದು ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿಲಿ 5 ಕ್ವಶನ್ ಕೇಳ್ದ ಅನ್ಕೊಳ್ಳಿ, 5ರಲ್ಲಿ 4 ಕ್ವಶನ್ ಈ ಥೀಮಲ್ಲೇ ಬರ್ತವೆ. ಇನ್ನೊಂದು ಎಕ್ಸೆಪ್ಷನ್ ಇದೆ, ಅದೊಂದು ಬರಬೇಕು ಅಂದರೆ ನೀವು ಅತಿ ಹೆಚ್ಚು ಸ್ಟಡಿ ಮಾಡಬೇಕು. ಅದರ ಅವಶ್ಯಕತೆ ಬೇಕಾಗಿಲ್ಲ ನಿಮಗೆ ಔಟ್ ಆಫ್ ಔಟ್ ಬೇಕಾಗಿಲ್ಲ. 5ಕ್ಕೆ 4 ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಕ್ವಶನ್ ಅಟೆಂಡ್ ಮಾಡಿದೆ ಅಂದರೆ ಗುಡ್, ಅದು ಗ್ರೇಟೆಸ್ಟ್. ಅದು ಇನ್ನೊಂದು ಕ್ವಶನ್ ಬಿಟ್ಬಿಡಿ, ಅದನ್ನ ಯಾರೂ ಮಾಡೋಕ್ಕಾಗಲ್ಲ. 4 ನೀವು ಆದಷ್ಟು ಏನು ಮಾಡಬೇಕು, ಇದಕ್ಕೆ ರಿವೈಸ್, ನೋ ಶಾರ್ಟ್ ಕಟ್. ರಿವೈಸ್ ಮಾಡಿದ್ರೆ ಮಾತ್ರ ಹಿಸ್ಟ್ರಿ. ಅದೇ ನಿಮಗೆ ಪೊಲಿಟಿ ಆಗಲಿ ಎಕನಾಮಿ ಆಗಲಿ ಯಾಕಪ್ಪ ಅಷ್ಟು ಡಿಫಿಕಲ್ಟ್ ಆಗಲ್ಲ ಅಂತ ಅಂದರೆ,
ಒಂದು ಈ ಪೊಲಿಟಿನ ಏನು ಮಾಡ್ತೀರಾ, ಡೈಲಿ ನೋಡ್ತಾ ಇರ್ತೀರಾ. ಪಾರ್ಲಿಮೆಂಟ್, ಹೌದು ಪಾರ್ಲಿಮೆಂಟು, ಓಕೆ, ನ್ಯೂಸ್ ಪೇಪರ್ ಓದಾಗೇನು ಪಾರ್ಲಿಮೆಂಟಲ್ಲಿ ಈ ಥರ ಜಗಳ ಆಡಿದ್ರು, ಪ್ರೆಸಿಡೆಂಟ್ ಇವ್ನು ಮಾಡ್ದ, ರಿಮೂವ್ ಮಾಡ್ದ, ಇವನು ಗೌರ್ಮೆಂಟ್ ಬಿದ್ದೋಯ್ತು, ಈಗ ಹೊಸ CM ಆಗ್ತಾ ಇದ್ದಾನೆ, ಓಕೆ, ಇವಂದು ಯಾವ ರೀತಿ ಪ್ರೊಸೀಜರ್, ಇವೆಲ್ಲನೂ ಕೂಡ ಡೈಲಿ ನ್ಯೂಸ್ ನೋಡ್ತಾ ಇರ್ತಾರೆ. ಅದೇ ಎಕಾನಮಿ, ರೆಪೋ ರೇಟ್ ಅಂದ್ರೇನು, ಓಕೆ, RBI ಅಂದ್ರೇನು, ಇವೆಲ್ಲ ನೋಡ್ತಾ ಇರ್ತೀರಿ. ಅದೇ ಹಿಸ್ಟ್ರಿ ಆದರೆ ಆದಷ್ಟು ನಿಮಗೆ ಕಡಿಮೆ. ನೀವು ಯಾವಾಗ ಓದೋದು ಹಿಸ್ಟ್ರಿನ ಓನ್ಲಿ ಬುಕ್ ತೆಗೆದಾಗ ಮಾತ್ರ ನೋಡೋವಂಥದ್ದು, ಅದಕ್ಕೋಸ್ಕರ ಹಿಸ್ಟ್ರಿಗೆ ಏನಪ್ಪ ಶಾರ್ಟ್ ಕಟ್ ಅಂತ ಕೇಳಿದ್ರೆ ರಿವೈಸ್ ಅಷ್ಟೇ ಶಾರ್ಟ್ ಕಟ್. ನಿಮಗೆ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿಲಿ ಈ ಥೀಮ್ಗಳಿಂದ ನಾವು ಕ್ವಶನ್ಸ್ ನೋಡ್ಬೋದು. ಒಂದು ಪ್ರಾಗತಿಕ ಇತಿಹಾಸ, ನೆಕ್ಸ್ಟು ಸಿಂಧೂ ನಾಗರಿಕತೆ, ಎರಡನೇದು ಬಂತು ಅಂದರೆ ವೇದಗಳ ಕಾಲ, 3 ಬುದ್ಧಿಸಮ್ ಜೈನಿಸಮು, 4 ಗುಪ್ತ ಮತ್ತು ಮೌರ್ಯ. ಇಷ್ಟು ಓದ್ತು. ಮತ್ತು ಇನ್ನೊಂದು ಇಂಪಾರ್ಟೆಂಟು ಸಂಗಮೇಜ್. ಈ 5ನ್ನ ಆದಷ್ಟು ಥೀಮ್ ವೈಸ್ ನೋಡಿದಾಗ, ಓಕೆ, ಇದರಲ್ಲಿ ಮತ್ತೆ ಶಾರ್ಟ್ ಥೀಮ್ ಅಂತ ಬರ್ತವೆ, ಎಲ್ಲ ಓದೋ ಅವಶ್ಯಕತೆ ಇಲ್ಲ. ನಾನು ಹೇಳ್ತಾ ಇರೋದು ಇವು ಬ್ರಾಡಾಗಿ ಇಷ್ಟು ಓದೋದಂಥದ್ದು. ಇದರಲ್ಲಿ ಮತ್ತೆ ಬರುತ್ತೆ. ಎಕ್ಸಾಂಪಲ್, ಈಗ IBC ಏನು ಓದಬೇಕಪ್ಪ ಅಂತ ಕೇಳಿದ್ರೆ IBC ಏನು ಓದೋಂಗಿಲ್ಲ, ಸಿಂಪಲ್ ಆಗಿ ಏನು ಓದಬೇಕು ಅಂತ ಕೇಳಿದ್ರೆ ಯಾವ ಪ್ಲೇಸಲ್ಲಿ ಏನೇನು ಸಿಕ್ಕಿದೆ. ಎಕ್ಸಾಂಪಲ್, ಮೆಹೆಂಜೋದಾರದಲ್ಲಿ ಸಿಕ್ಕಿರ್ತಕ್ಕಂಥದ್ದು ಡ್ಯಾನ್ಸಿಂಗ್ ಗರ್ಲ್. ಅದೇ ರೀತಿ ಗ್ರೇಟ್ ಬಾತ್ ಎಲ್ಲಿದೆ, ಗ್ರೇಟ್ ಗ್ರಾನರೀಸ್ ಎಲ್ಲಿದೆ, 6 ಗ್ರಾನರಿ ರೋಲ್ ಎಲ್ಲಿದೆ, ಮತ್ತೆ ಫಸ್ಟ್ ಟೈಮು ಭತ್ತ ಕಲ್ಟಿವೇಷನ್ ಮಾಡಿರೋದು ಎಲ್ಲಿ ಸಿಕ್ಕಿದೆ, ನೇಗ್ಲೆಲ್ಲಿ ಸಿಕ್ಕಿದೆ, ಈ ಥರದವ ನೋಡ್ಬೇಕು. ಒಂದು ಥೀಮ್ ಅದು, ಸಿಂಪಲ್ ಥೀಮ್ ಅದು. ಅದೇ ರೀತಿ ನಿಮಗೆ ವೇದಗಳ ಕಾಲದಲ್ಲಿ ಏನಪ್ಪ ಥೀಮ್ ಅಂತ ಕೇಳಿದ್ರೆ, ಏನು ಸರ್ ವೇದಗಳ ಕಾಲ ಎಲ್ಲ ಓದಬೇಕಂದ್ರೆ ಏನು ಅವಶ್ಯಕತೆ ಇಲ್ಲ. ವೇದಗಳ ಕಾಲ ಎಲ್ಲಿ ನಡೀತು, 1500 ವರ್ಷದಿಂದ 600 BC ತನಕ, ಅಂದರೆ ಅಪ್ರಾಕ್ಸಿಮೇಟ್ಲಿ ನಿಮಗೆ 1200 ವರ್ಷ, 900 ವರ್ಷ ನಡೆದಿದೆ. 900 ವರ್ಷ ವೇದಗಳ ಕಾಲ ನಡೆದಿದೆ. ನೀವೇನು ಓದಬೇಕು, ಸಿಂಪಲ್ ಏನಿಲ್ಲ, ನದಿಗಳು ಮತ್ತೆ ಲೋಹಗಳಿಗೆ ಏನಂತ ಕರಿತಾ ಇದ್ರು. ನೆಕ್ಸ್ಟ್ ಅದು ಅಲ್ಲಿರ್ತಕ್ಕಂಥ ವೇದಗಳು, ಎಷ್ಟು ವೇದಗಳಿದ್ದಾವೆ, ಮತ್ತೆ ಋಗ್ವೇದದಲ್ಲಿರ್ತಕ್ಕಂಥ ಚಾಪ್ಟರ್ಗಳು, ಮಂಡಲಗಳು, ಉಪನಿಷತ್ ಅಂದ್ರೇನು, ಅರಣ್ಯಕಾಸ ಅಂದ್ರೇನು, ಬ್ರಾಹ್ಮಣಾಸ ಅಂದ್ರೇನು, ಇಷ್ಟು 4 ನೋಡ್ಕೊಂಡ್ರೆ ಸಾಕು. ನೆಕ್ಸ್ಟ್ ಅದ ರೀತಿ ಮೌರ್ಯರು ಬಂತು. ಮೌರ್ಯರು ಏನು ಬಂತು ಅಂತ ಹೇಳಿದ್ನಲ್ಲ, ಅಶೋಕನ ಇನ್ಸ್ಕ್ರಿಪ್ಷನ್ ನೋಡ್ಕೊಂಡ್ರೆ ಸಾಕು. ಜೊತೆಗೆ ಮೌರ್ಯರ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ನೋಡ್ಕೊಂಡ್ರೆ ಸಾಕು. ನೆಕ್ಸ್ಟು ಇನ್ನೊಂದು ಯಾರು, ಗುಪ್ತ ಹೇಳಿದ್ನಲ್ಲ. ಗುಪ್ತ ಟೈಮಲ್ಲಿ ಏನು ಹೇಳಿದ, ಇಲ್ಲಿ ಗಂಟನೂ ಕೂಡ ಯಾವುದೇ ರೀತಿ ವಾರ್ ಬಗ್ಗೆ ಮಾತಾಡಿದೆ ನಾನು. ಯಾವುದೇ ರೀತಿಯ ವಾರ್ ಬಗ್ಗೆ, ಎಕ್ಸ್ಪೆಷಲಿ ವಾರ್ಗಳು ಬರೋದು ಇಲ್ಲಪ್ಪ ಅಂದ್ರೆ ನಿಮಗೆ ಕರ್ನಾಟಕದಲ್ಲಿ ಬರ್ತಾರೆ ಅಷ್ಟೇ. ಕರ್ನಾಟಕ ಆದ್ರೆ ಮೆಡಿವಲಲ್ಲಿ ಬರ್ತಾರೆ. ನಿಮಗೆ ಅರ್ಲಿ ಏನ್ಷಿಯಂಟ್ ಇಂಡಿಯಾದಲ್ಲಿ ವಾರ್ಗಳು ನಡೆದೋ, ಬಟ್ ಯಾಕಪ್ಪ ನಮ್ಗೆ ಗೊತ್ತಿಲ್ಲ ಅಂತಂದರೆ ಸೋರ್ಸಸ್ ಕಮ್ಮಿ ಇದ್ದಾವೆ, ಸೋರ್ಸಸ್ಗಳು ಕಡಿಮೆ ಇದ್ದಾವೆ. ಅದೇ ನಿಮಗೆ ಮೆಡಿವಲಿಂದ ಬಂತು ಅಂದರೆ ನಿಮಗೆ ಸೋರ್ಸ್ ಜಾಸ್ತಿ ಆಯಿತು, ವಾರ್ಗಳು ಜಾಸ್ತಿ ಆದವು. ಇದೊಂದು ಟ್ರಿಕ್ಸ್ ಅಷ್ಟೇ, ಸಿಂಪಲ್ ಆಗಿ. ಅದರಿಂದ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಒಂದು ರೀತಿ ಫೌಂಡೇಶನ್ ಕೋರ್ಸ್ ಇದು. ಇಲ್ಲಿ ನಿಮಗೆ ಜಾಸ್ತಿ ವಾರ್ಗಳು ನೋಡಲ್ಲ, ಹೆಚ್ಚಾಗಿ ವಾರ್ಗಳನ್ನ ನೋಡೋದೇ ಇಲ್ಲ. ನಾವು ಏನು ನೋಡ್ತೀವಿ, ಒಂದು ಕಾನ್ಸೆಪ್ಟನ್ನ ಬಿಲ್ಡ್ ಮಾಡ್ಕೊಂಡು ಹೋಗ್ತೀವಿ. ಎಕ್ಸಾಂಪಲ್, ಹಿಂದೂ ಧರ್ಮ ಯಾವ ರೀತಿ ಬಂತು, ಬುದ್ಧ ಧರ್ಮ ಯಾಕೆ ಬಂತು, ಬಂದು ಏನಾಯಿತು, ಇದು ನೋಡುವಂಥದ್ದು ನಿಮಗೆ ಇಲ್ಲಿ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ. ಇಲ್ಲಿಗೆ ಇವತ್ತಿನ ಕ್ಲಾಸು ಮುಗೀತು. ಏನಾರ ಡೌಟ್ ಇದ್ದರೆ ಕೇಳಿ, ಓಕೆ, ಕಮೆಂಟ್ ಹಾಕಿರಿ, ಇಲ್ಲ ಮ್ಯಾನೇಜ್ಮೆಂಟಿಗೆ ಕೊಟ್ಟಿರಿ, ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಸಾಲ್ವ್ ಮಾಡಿಕೊಡ್ತೀನಿ. ಇದು ನಿಮಗೆ PSI. ಈ ರೀತಿ ನೀವು PSIಗೆ ಓದಬೇಕು. ಎಲ್ಲನೂ ಕೂಡ A to Z ಎಲ್ಲ ಬುಕ್ನ ಇಟ್ಕೊಂಡು ಒಂದು ಫಸ್ಟ್ ಪೇಜಿಂದ ಲಾಸ್ಟ್ ಪೇಜ್ ತನಕ 300 ಪೇಜ್ ಇರ್ತಕ್ಕಂಥ ಒಂದು ಬುಕ್ಸ್ನ ಓದೋದಲ್ಲ. ಥೀಮ್, ರಿವಿಷನ್, ಎಕ್ಸಾಮ್ ಪಾಯಿಂಟ್ ಕೊಡು, ಯಾವ ರೀತಿ POQ ಸಾಲ್ವ್ ಮಾಡ್ಕೋಬೇಕು, ಆ POQ ನಾವು ಯಾವ ರೀತಿ ಥೀಮ್ನ ತೊಗೋಬೇಕು, ಅಷ್ಟೇ ಸಿಂಪಲ್. ಮತ್ತು ಲಾಸ್ಟ್ ಒಂದು ಶಾರ್ಟ್ಕಟ್ ಏನಪ್ಪ ಅಂದರೆ ರಿವಿಷನ್. ಮತ್ತು ಮಲ್ಟಿಪಲ್ ಬುಕ್ಸ್ ಓದೋಕೋಬೇಡಿ. ಒಂದೇ ಬುಕ್ಸ್ನೇ 3 ಸಲ ಬೇಕಾದ್ರೆ ರಿವಿಷನ್ ಮಾಡಿ, 3 ಬುಕ್ಸ್ನೆಲ್ಲ ಓದೋಕೋಬೇಡಿ. ಓಕೆ, ಇದು ನಿಮಗೆ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ. ಥ್ಯಾಂಕ್ ಯು. ಇವತ್ತಿನ ಓರಿಯೆಂಟೇಷನ್ ಕ್ಲಾಸು ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಓಕೆ, ನೆಕ್ಸ್ಟ್ ಓರಿಯೆಂಟೇಷನ್ ಕ್ಲಾಸ್ ಸಿಗೋಣ. ಆವಾಗ ನಿಮಗೆ ನೆಕ್ಸ್ಟು ಯಾವ ರೀತಿ ಮೆಡಿವಲ್ ಇಂಡಿಯಾ ಮತ್ತು ಏನಿದೆ, ಮೆಡಿವಲ್ ಇಂಡಿಯಾ, ಮಾಡರ್ನ್ ಇಂಡಿಯಾ ಮತ್ತು ಕರ್ನಾಟಕ ಇದೆಯಲ್ಲ, ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.